ಒಂದು ಸಿಂಹ ಬಂದಿದೆ ನಮ್ಮ ಸ್ಟುಡಿಯೋಗೆ. ಸೊ ವೆಲ್ಕಮ್ ವಸಿಷ್ಠ ಸಿಂಹ. ನಾನು ಬಿಯಾಂಡ್ ಲಿಮಿಟ್ಸ್ ನ ಪರವಾಗಿ ವಸಿಷ್ಠ ಸಿನಿಮಾ ಮಾತಾಡ್ತೇನೆ. ಮೊದಲನೇ ಸಿನಿಮಾದಲ್ಲಿ ಒಂದು ಪಾತ್ರವಾಗಿ ಕಾಣಿಸ್ಕೊಂಡಾಗ, ಸಿನಿಮಾ ಗೆದ್ದಾಗ ನಮ್ಮ ಹೆಸರು ಗೊತ್ತಿರಲ್ಲ ಅವ್ರಿಗೆ. ಸೊ ಆ ಪಾತ್ರದ ಹೆಸರಲ್ಲಿ ನಮ್ಮನ್ನು ಕರೀತಾರೆ ರಾಜಾ ಹುಲಿಯಲ್ಲಿ ಜಗ್ಗ. ಆ ಜಗ್ಗ ಅನ್ನೋದು ಹೋಗಿ ಈ ಚಾಕ್ಲೇಟ್ ವಿಲನ್ನು, ಕಾಶಿ, ರಂಗ ಅನ್ಕೊಂಡು, ಚಿಟ್ಟೆ ಅನ್ಕೊಂಡು ಒಂದಷ್ಟು ಹೋಗಿ ಅದೆಲ್ಲ ದಾಟಿ ಅದನ್ನ ಮೀರಿ ಅಲ್ಲಿ ಬಂದಾಗ ಇಲ್ಲ ಅದು ವಸಿಷ್ಠ ಸಿಂಹನೇ ಅಂತ ಅನ್ಸ್ಕೊಳ್ಳೋದಿದೆಯಲ್ಲ. ಒಂದು ಟ್ಯಾಗ್ಗೆ ಸೀಮಿತ ಆಗದೆ ಕಲಾವಿದ ಒಂದು ಪಾತ್ರಕ್ಕೆ ಅಥವಾ ಒಂದು ಶೈಲಿಯ ಪಾತ್ರಕ್ಕೆ ಸೀಮಿತ ಆಗದೆ ಹೋಗ್ತಾ ಇರ್ಬೇಕು ಅವನು ಉಸಿರಿರೋ ತನಕ. ಈಗ ಖುಷಿಯಾಗಿದ್ದೀರಾ? ಬರೀ ಸಂತೋಷವಾಗಿದೆ, ಸ್ವಲ್ಪ ಕಡಿಮೆನೆ, ಇನ್ನು ಜಾಸ್ತಿ ಇದೆ. ಈ ಸಿಂಹ ಎಲ್ಲಿಂದ ಬಂತು, ಹೇಗೆ ಬಂತು ಅಂತ? ಸರ್ನೇಮ್. ಈ ಸಿಂಹ ಹೇಗೆ ಬಂತು ಚಿತ್ರರಂಗಕ್ಕೆ ಅಂತ? ಚಿತ್ರರಂಗಕ್ಕೆ ನಾನು ಬಂದಿದ್ದು ನನ್ನ ಆಕ್ಸಿಡೆಂಟಲ್ ಆಕ್ಟರ್ ಬಂದಾಗ. ಈಗ ಆಕ್ಟಿಂಗ್ ಬಿಟ್ಟು ಬೇರೆ ಗೊತ್ತಿಲ್ಲ. ಏನು ಗೊತ್ತಿಲ್ಲದವ್ರು ಒಂದಷ್ಟು ಜನ ಸೇರಿ ಯಾವ್ದೊಂದು ಸ್ಕ್ರಿಪ್ಟ್ ಅಂತ ಆಯ್ಕೆ ಮಾಡ್ಕೊಂಡು ಅದನ್ನ ಪರ್ಫಾರ್ಮ್ ಮಾಡಿ ಫುಲ್ ಆಫ್ ಮಾಡಿ ತೋರಿಸಾಗ ಅದೊಂದು ಗೆದ್ದು ಅದಕ್ಕೊಂದು ಅವಾರ್ಡ್ ಅಂತ ಬರುತ್ತೆ. ಪರ್ಫಾರ್ಮ್ ಮಾಡ್ಬೇಕಾದ್ರೆ ಅದಕ್ಕಿಂತ ದೊಡ್ಡ ಅವಾರ್ಡ್ ಸಿಗುತ್ತಲ್ಲ, ಶಿಲೆ ಚಪ್ಪಾಳೆಗಳು. ಆರಂಭದ ದಿನಗಳಲ್ಲಿ ಬೆಳೆಯುವಾಗ ಕಲಿತಾ ಇರ್ತೀವಲ್ಲ ಸಿನಿಮಾ ಜರ್ನಿನ, ಆಗ ಒಬ್ಬ ನಟನ್ನ ಇವ್ನು ಹಾಕ ಮಾಡ್ರೋ ಸಿನಿಮಾ ರಿಲೀಸ್ ಆಗಲ್ಲ ಅನ್ಬಿಡ್ತಾರೆ. ಅವ್ನ ಪಾಪ ಅವ್ನು ಪೇಮೆಂಟ್ ಬಂತ ಇಲ್ವಾ, ಅವ್ನ ಹೊಟ್ಟೆ ತುಂಬ್ತಾ ಅನ್ನೋದೇ ಅವ್ನಿಗೆ ಗೊತ್ತಿರಲ್ಲ. ಇನ್ನು ನೆಟ್ಗೆ ಅವ್ನು ಹಾಕೊಟ್ರೆ ಸಿನಿಮಾ ರಿಲೀಸ್ ಆಗಲ್ಲ ರೀ. ಅವಮಾನ, ಅಭಿಮಾನ, ಸನ್ಮಾನ, ಹಾರ್ಟ್ ಅಂಡ್ ಸೋಲ್ ಹಾಕಿ ಕೆಲಸ ಮಾಡಿ ಕೂಡ ಕಡೆಗೆ ಬ್ಲೇಮ್ ತಗೊಳ್ಳೋದು ನಾನೇ. ಅಷ್ಟೆಲ್ಲ ಎಫರ್ಟ್ ಹಾಕಿ ಒಂದಷ್ಟು ಸಿನಿಮಾ ಇನ್ನೇನು ಫ್ಲೋರ್ಗೆ ಹೋಗ್ಬೇಕು ಅನ್ನೋ ಟೈಮಲ್ಲಿ ಆ ಸಿನಿಮಾನ ಇನ್ನೊಬ್ಬ ಯಾರೋ ಬಂದ್ಬಿಟ್ಟು ಏನೋ ಕಾರಣ ಕೊಟ್ಟು ಫಿಟ್ಟಿಂಗ್ ಇಟ್ಟು ಅದನ್ನ ಇನ್ನೊಬ್ಬ ಹೀರೋಗ್ ಮಾಡ್ಬಿಡೋದು. ಒಂದು 10 ವರ್ಷದ ಹಿಂದೆ ಈಗಿನ ಈ ಬದುಕನ್ನು ಎಕ್ಸ್ಪೆಕ್ಟ್ ಮಾಡಿದ್ದ? ಖಂಡಿತ ಇಲ್ಲ ಸರ್. ಏನು ಯೋಚನೆ ಮಾಡ್ತಾ ಇದ್ರಾಗ? ನನ್ನ ಜರ್ನಿ ಶುರುವಾಗಿದ್ದು 2013 12 ವರ್ಷದ ಜರ್ನಿ. ಫಸ್ಟ್ ಸ್ಕ್ರೀನ್ ಮೇಲೆ ಕಾಣಿಸ್ಕೊಂಡ್ರೆ ಏನೋ ಆಸೆ, ಸ್ಕ್ರೀನ್ ಮೇಲೆ ಕಾಣಿಸ್ಕೊಂಡ್ಮೇಲೆ ಇಂಥ ಒಂದು ಪಾತ್ರ ಮಾಡಿದ್ರೆ ಚೆನ್ನಾಗಿರುತ್ತಲ್ವಾ ಅನ್ನೋ ಆಸೆ, ಆ ಸಿನಿಮಾ ಗೆದ್ಬಿಟ್ರೆ ಏನೋ ಆಸೆ, ಇನ್ನೂ ದೊಡ್ಡದಾಗಿ ಏನಾದ್ರು ಮಾಡ್ಬೇಕಲ್ವಾ ಅನ್ನೋ ಆಸೆ. ಸೊ ಅದು ಆಸೆ ಕೊನೆ ಇಲ್ಲ. ಅಂಡ್ ನಮ್ಮ ಹಿರಿಯರನ್ನು ನೋಡ್ತೀವಲ್ಲ, ಅವರ ಅಗಾಧವಾದ ಅಭಿಮಾನಿ ಬಳಗ ನೋಡಿದಾಗ ನಾವು ಒಂದ್ ದಿವಸ ಅಲ್ಲಿ ಹೋಗಿ ನಿಲ್ಬೇಕು. ರಾಜಾ ಹುಲಿ ತುಂಬಾ ಖುಷಿ ಮಾಡ್ತಲ್ಲ. ನನಗೆ ಒಂದು ನಾನೊಬ್ಬ ಇದಾನೆ ಅಂತ ತೋರಿಸಿದೆ ರಾಜಾ. ಅಂದ್ರೆ ವಿಲನ್ಗೆ ಇದು ಕ್ಯಾರೆಕ್ಟರ್ ಆಗಿರ್ಲಿ ಸರ್, ಕಲಾವಿದ ಸರ್. ಅವನು ಹೀರೋ ಆದ್ರೂ ಕಲಾವಿದನೇ, ಕಾಮಿಡಿಯನ್ ಆದ್ರೂ ಕಲಾವಿದನೇ, ವಿಲನ್ ಆದ್ರೂ ಕಲಾವಿದನೇ. ಹರಿಪ್ರಿಯ ಅವರು ನಿಮ್ಗೆ ಸಿಗ್ತಾರೆ, ಅವರನ್ನು ಮದುವೆ ಆಗ್ತಾರೆ ಅಂತ ಏನಾದ್ರು ಕನ್ಸಾದ್ರಿತ್ತ? ಇಲ್ಲ ಸರ್, ನನಗೆ ಅವರ ಮೊದಲನೇ ಸಿನಿಮಾ ಮನಸ್ಸುಗಳು ಮತ್ತು ಮಧುರ ಬಂದಾಗ ಅದರಲ್ಲಿ 17 ಚೈತ್ರದ ಹುಡುಗಿ ಅಂತ ಹಾಡಿದೆ. ಈ ಹುಡುಗಿ ನೋಡಕ್ ಭಾರಿ ಮುದ್ದಾಗಿದೆ ಅಂತ ಸಣ್ಣ ಕ್ರಶ್ ಕೈಂಡ್ ಆಫ್ ಸೆನ್ಸ್ 2016 ಅಂತ ಕಾಣುತ್ತೆ. ಒಂದು ಸಿನಿಮಾ ಪ್ರೀಮಿಯರ್ಗೆ ಹೋದಾಗ ಅಲ್ಲಿ ಸಿಕ್ಕಿ ಗ್ರೀಟ್ ಮಾಡಿ ಮಾತಾಡ್ಸೋರು. ಗೋಧಿ ಬಣ್ಣ ಸಿನಿಮಾ ನೋಡಿದೆ, ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಒಂದು 10 ನಿಮಿಷ ಮಾತಾಡೋರು ಆ ಕ್ರೌಡ್. ಹೊಸ ಕಲಾವಿದನ್ನ ಒಬ್ಬ ಸ್ಟಾರ್ ರೇಟಿ ಬಂದು ಮಾತಾಡ್ಸೋದು ಅಂದ್ರೆ ಆ ಗುಣಕ್ಕೆ ಏನ್ ಹೇಳ್ಬೇಕು ಗುರು ಅನ್ನೋ ಒಂದು ಯೋಚನೆ. ಚಿಕ್ಕ ಕ್ರಶ್ ಏನಿತ್ತು, ಆ ಕ್ರಶ್ ದೊಡ್ಡದಾಯ್ತು. ನಾನೇ ಸರ್. ದೊಡ್ಡ ಹೀರೋಯಿನ್, ನೀವು ಹೇಳಿದಾಗೆ ದೊಡ್ಡ ಹೀರೋಯಿನ್ ಹೋಗಿ ಒಬ್ಬ ವಿಲ್ಲನ್ ಪಾತ್ರ ಮಾಡುವಂತ ಒಬ್ಬ ವ್ಯಕ್ತಿಯನ್ನ ಹೇಗೆ ಒಪ್ಕೊಂಡ್ರು ಅಂತ? ಹೀರೋಯಿನ್, ವಿಲನ್ನು, ಸ್ಟಾರು, ಸೂಪರ್ ಸ್ಟಾರು ಇದೆಲ್ಲ ಆಚೆ ಸರ್. ಮನೆಗೆ ನಾವು ಮಕ್ಕಳೇ ಕರಿ ಅಂತ ಕರೀತಾ ಇದ್ದೆ. ಏನದು ಹಿಂದೆ? ನನ್ನ ತಾಯಿ ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ದಿನ ನೇರಳೆ ಹಣ್ಣು ತಿಂದು ಅದೊಂಥರ ಲೇಯರ್ ತರ ಕೂತ್ಕೊಂಡ್ಬಿಟ್ಟಿತ್ತು. ಸೊ ನೇರಳೆ ಬಣ್ಣಕ್ಕಿದ್ದೆ. ನಮ್ಮ ಅಕ್ಕ ಆಗಿಂದ ಫಿಕ್ಸ್ ಆಗ್ಬಿಟ್ಟು ಕರಿಯಾ ಅಂತ. ಪಾಪನ ಬಗ್ಗೆ ಹೇಳಿಪ್ಪ, ಅಲ್ಲಿ ಒಂದು ಫೈಟ್ ಇರಲಿಲ್ವಾ? ಗಂಡು ಆಗ್ಬೇಕು, ಹೆಣ್ಣಾಗ್ಬೇಕು ಅಂತ ಹೇಳಿ. ನನಗೆ ಹೆಣ್ಮಗು ಆದ್ರೆ ಒಳ್ಳೇದು ಅಂತ ನನ್ನ ಇಚ್ಛೆ ಇತ್ತು, ಅವ್ರು ಗಂಡು ಮಗು ಆದ್ರೆ ಒಳ್ಳೇದು ಅಂತ ಅವ್ರು. ಹರಿಪ್ರಿಯ ಅವರು ಈಗ ಆಕ್ಟ್ ಮಾಡ್ತಾ ಇದ್ದಾರೆ. ಈಗ ಬ್ರೇಕ್ ತಗೊಂಡಿದ್ದಾರೆ ಸರ್. ಅದು ಏನೋ ಪ್ರಾಬ್ಲಮ್ ಆಗಲ್ವಾ ನಿಮ್ಮ ಶೂಟಿಂಗ್ ಶೆಡ್ಯೂಲ್? ನನಗೆ ನಮ್ಮ ಮದುವೆ ಟೈಮಿಂದನೂ ಸಮಸ್ಯೆನೇ ಸರ್ ಶೂಟಿಂಗ್ ಶೆಡ್ಯೂಲ್ಗಳು. ಅಂದ್ರೆ ನನ್ನ ಎಂಗೇಜ್ಮೆಂಟ್ ಟೈಮಲ್ಲೂ ಈ ಅವಕಾಶ ಬರೋದಿದೆಯಲ್ಲ, ಅದು ಕೆಲವೊಮ್ಮೆ ನಾವು ಹೋಗ್ಬೇಕಾಗುತ್ತೆ, ಕೆಲವೊಮ್ಮೆ ಅದು ತನ್ನ ಪಾಡಿಗೆ ಬರುತ್ತೆ. ನಿಮ್ಗೆ ಹೇಗೆ ಅದು? ಇಲ್ಲಿ ತನಕ ಹೋಗಿಲ್ಲ ನಾನು. ಇಲ್ಲಿ ತನಕ ಎಲ್ಲೂ ಟ್ರ್ಯಾಕ್ ಸಿಂಗರ್ ಆಗಿ ಎಂಟ್ರಿ ಆಗಿ ಆಮೇಲೆ ಸ್ಟಿಲ್ ಫೋಟೋಗ್ರಾಫರ್ ಆಗಿ ಸೆಟಲ್ ಹೋದೆ. ಸ್ಟಿಲ್ ಫೋಟೋಗ್ರಾಫರ್ ಇಂದ ಸಿನಿಮಾಟೋಗ್ರಾಫರ್ ಆದೆ. ಅದಾದ್ಮೇಲಿಂದ ಒಂದು ಯಾವ ಕ್ಯಾರೆಕ್ಟರ್ ಮಾಡ್ಬೇಕಿದ್ದು ಬರಲಿಲ್ಲ, ಆ ಪಾತ್ರ ನಾನ್ ಮಾಡಿದೆ. ಸೊ ಹಿಂಗೆ ಆಕ್ಟರ್ ಆದೆ. ಒಂದು ಪ್ರೆಸ್ ಮೀಟ್ನಲ್ಲಿ ನಾನಿಲ್ಲ, ಇಲ್ಲದೆ ಇದ್ದಾಗ ಒಬ್ರು ಕಮೆಂಟ್ ಮಾಡ್ತಾರೆ, ಛೆ ಈಗ ಗಣೇಶ್ ಕಾಸರಗೋಡಿ ಇರ್ಬೇಕಾಗಿತ್ತು ಅಂತೇಳಿ. ಅದೊಂದು ಛಾಪ್ ಇದೆಯಲ್ಲ, ಆ ಛಾಪು ಈಗ ನಿಮ್ದು ಬಂದಿದ್ಯಾ? ಆ ಥರ ಕೆಲವೊಂದ್ಸಲಿ ಕೇಳ್ಪಟ್ಟಿದ್ವಿ, ಈ ಪಾತ್ರ ವಸಿಷ್ಠ ಮಾಡಬೇಕಿತ್ತು ಅಂತ. ತುಂಬಾ ಜಾಸ್ತಿ ಕೇಳ್ಪಟ್ಟಿರೋದೇನಂದ್ರೆ ನನ್ನ ಬಹುತೇಕರು ನನಗೆ ಹೇಳೋದು, ಇನ್ಕ್ಲೂಡಿಂಗ್ ಮಾಧ್ಯಮದವ್ರು ಹೇಳೋದು, ಇನ್ನೂ ಬಳಸ್ಕೋಬೇಕಾಗಿತ್ತು, ಇನ್ನೂ ಚೆನ್ನಾಗಿ ಬಳಸ್ಬೋದಾಗಿತ್ತು, ಅಥವಾ ಯಾಕೆ ಸಾಯಿಸ್ಬಿಟ್ರಲ್ಲ ಬೇಗ. ಎಷ್ಟು ಸ್ನೇಹ ಆಗಿದೆ ಈಗ ಎಷ್ಟು ಜೊತೆ. ಅಂಡ್ ಈಸ್ 1% ಅಂದ್ರೆ ಬದುಕಲ್ಲಿ ನಾವೇನೋ ಮಾಡಬೇಕು, ನಾವೇನೋ ಸಾಧಿಸ್ಬೇಕು, ಅಥವಾ ಒಂದಷ್ಟು ಸಣ್ಣ ಪುಟ್ಟ ಗುರಿಗಳು ಇಟ್ಕೊಂಡು ನಾವು ಹೋಗ್ಬೇಕು ಅಂತ ಅನ್ಕೊಂಡಾಗ ನಾನು ನೋಡ್ದ ಹಂಗೆ ಎಷ್ಟು ತರ ಇನ್ನೊಬ್ಬರನ್ನ ನಾನು ಕಂಡಿಲ್ಲ. ಅಂಡ್ ನಾನು ಯಾರು ಈ ವಿಚಾರದಲ್ಲಿ ಫಾಲೋ ಮಾಡ್ತೀನಿ ಅಂದ್ರೆ ಯಶ್ನ ಮಾತ್ರ. ಟಗರಿಗೆ ಹೇಗೆ ಅವಕಾಶ ಬಂತದ್ದು? ಗೋಧಿ ಬಣ್ಣ ಸಿನಿಮಾ ನೋಡಿದ್ರಂತೆ ಸೂರ್ಯ ಅವರು. ಸೊ ನನಗೆ ಶ್ರೀಕಾಂತ್ ನಾಗಿ ಆಕ್ಚುಲಿ ಪರಿಚಯ ಮುಂಚೆ, ಶ್ರೀಕಾಂತ್ಗಿಂತ ಮುಂಚೆ ಜೀವನದ ಅದು ಮಾಡಿದಾರೆ. ಶಿವಣ್ಣ ಸ್ನೇಹ ಹೇಗೆ ಸರ್? ಶಿವಣ್ಣ ಎಲ್ರಿಗೂ ಸ್ನೇಹ, ಮನುಷ್ಯ ಸ್ನೇಹ ಜೀವಿ ಅವರು, ವ್ಯಕ್ತಿನೇ ಹಾಗೆ, ಕಪಟ ಇಲ್ಲ. ಯಾರು ಮೈನಸ್ ಮಾತಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಇದ್ರಲ್ವ? ಇಲ್ಲ.
ಮರೆತೇ ಹೋದೆನು ಹೊರಟ ಕಾರಣ ನಿನ್ನಯ ಮಿಂಚಿನ ದಾಳಿಯಲ್ಲಿ. ಮರೆತೇ ಹೋದೆನು ಹೊರಟ ಕಾರಣ. ಈ ಕನ್ನಡ ಚಿತ್ರರಂಗಕ್ಕೆ ಒಬ್ಬ ನಾಯಕ ಬಿಡುವ ಅನ್ಸಿಲ್ವಾ? ಇಲ್ಲಿ ಎರಡು ರೀತಿ ಇದೆ ಸರ್. ಒಬ್ಬ ನಾಯಕನ ಅರಸ್ತಾ ಹೋಗಿ ಅವನ ಕೈಗೆ ಜುಟ್ಟು ಜನವರ ಕೊಟ್ಟು ಸಿಕ್ಕಾಕೊಂಡು ನಲ್ಗಿರೋ ಉದಾಹರಣೆಗಳು ಇದೆ. ನಾಯಕರೇ ಇಲ್ಲದೆ ಎಲ್ಲರೂ ಮುಂದಾಳತ್ವ ತಗೊಂಡು ಅವರವರ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟಿನ ಅರ್ಥ ನಡೆದು ಬೆಳೆದು ಬಾಳಿರೋ ಉದಾಹರಣೆ ಇದೆ ಸರ್. ಚಿತ್ರೋದ್ಯಮದ ಮಟ್ಟಕ್ಕೆ ಅಂತ ಬಂದಾಗ ನಾಯಕ ಅನ್ನೋದು ಹುದ್ದೆನೇ ಅಲ್ಲ ಸರ್. ಕಮಲ್ ಹಾಸನ್ ಕಾಮೆಂಟ್ ನಿಮಗೆ ಇರಿಟೇಟ್ ಆಗಿಲ್ವಾ? ಐ ಥಿಂಕ್ ನಾನೇ ಫಸ್ಟ್ ರೆಸ್ಪಾಂಡ್ ಮಾಡಿದಲ್ಲ. ನೀವು ನನ್ನ ಮನೆಯನ್ನು, ನನ್ನ ಮನೆಯವರನ್ನು, ನನ್ನ ಮನೆತವನ್ನು ಅವಮಾನ ಮಾಡಿದ್ರೆ ಅಥವಾ ಚಿಕ್ಕದಾಗಿ ಮಾತಾಡಿದ್ರೆ ಒಪ್ಕೊಳಕ್ ನನ್ನ ಕೈಲಾಗ್ತದೆ ಸರ್. ಈಗ ಕನ್ನಡ ಸಿನಿಮಾ ಲೋಕದ ನೀವು ಹೇಗೆ ಇದ್ದೀರೋ ಉಳಿದ ಭಾಷೆಗೆ ಹೋದಾಗ ಕಂಫರ್ಟಬಲ್ ಅಂತ ಅನ್ಸುತ್ತಾ? ನಾನು ಮಾಡೋ ಕೆಲಸದಲ್ಲಂತೂ ವ್ಯತ್ಯಾಸ ಇಲ್ಲ. ಕನ್ನಡದಲ್ಲಿ ಎಷ್ಟು ಸಿನಿಮಾ ಮಾಡಿದ್ರೆ ಅಷ್ಟರಲ್ಲೂ ಬೇರೆ ಬೇರೆ ಪಾತ್ರನೇ ಮಾಡಿದ್ದೀನಿ. ಹಾಗೆ ಅಲ್ಲಿ ಬೇರೆ ಪಾತ್ರ, ಬೇರೆ ಭಾಷೆ ಮಾತಾಡಿದ್ರೆ ನಂಗೆ ಭಾಷೆ ಸಮಸ್ಯೆ ಇಲ್ಲ. ನಮ್ಮೂರಲ್ಲಿ ನಮ್ಮ ಭಾಷೆನೇ ಸಾರ್ವಭೌಮ. ಇಲ್ಲಿ ಕನ್ನಡ ಮಾತಾಡಬೇಕು, ಕನ್ನಡನೇ ಕನ್ನಡ ನಡಿಗರ್, ಕನ್ನಡ ನಟುಡು, ಇಷ್ಟೇ ಅನ್ನೋದು. ಪ್ರಕಾಶಯ್ಯ ಪಾತ್ರ ಏನಾದ್ರು ನಿಮ್ಗೆ ಸಿಗ್ತಾ ಇದೆಯಾ? ಇಲ್ಲ ಸರ್, ಎಲ್ಲೂ ಮುಂಚೆ ಬಂದಿಲ್ದಂತ ಅಥವಾ ಬಂದಿದ್ರು ಎಲ್ಲರೂ ಮಾಡಕ್ ಆಗದೆ ಇರತಕ್ಕಂಥ ಆ ಥರ ಸವಾಲಿನ ಪಾತ್ರಗಳೇ ಬರ್ತಿದೆ. ಸೊ ಇಲ್ಲಿ ಏನು ಹೇಳ್ತಾರೆ, ನಿಮ್ಮ ಟ್ಯಾಲೆಂಟಿಗೆ ತಕ್ಕ ಹಾಗೆ ಅವಕಾಶ ಸಿಕ್ಕಿಲ್ಲ ಅಂತೇಳಿ, ಅಂಥದ್ದಲ್ಲಿ ಸಿಗ್ತದೆ ಸರ್. ಸಿಂಪಲ್ ಫಂಡ ಸರ್. ನಿಮಗೆ ಯಾವ ಭಾಷೆದಾರು ಸಿನಿಮಾ ಆಗಲಿ ಸರ್, ಒಂದು ಕಥೆ ಇಷ್ಟ ಆಗಬೇಕು, ನೆಕ್ಸ್ಟ್ ಪಾತ್ರ ಇಷ್ಟ ಆಗಬೇಕು, ನೆಕ್ಸ್ಟ್ ಪೇಮೆಂಟ್ ಓಕೆ ಆಗಬೇಕು. ಇದು ನಿಮ್ಮ ಟೈಮ್ನಲ್ಲಿ ನೀವು ಏನೇನು ಮಾಡ್ಕೊಂಡಿದ್ದೀರಿ? ಬೆಳಿಗ್ಗೆ ಎದ್ರೆ ತಿಂಡಿಗೆ ಏನು ಸಿಗುತ್ತಾ ಇಲ್ವಾ ಅಂತ ಯೋಚನೆ ಮಾಡಿದ ದಿನದಿಂದ ಇನ್ನೊಂದಷ್ಟು ದಿವಸ ಕೆಲಸ ಮಾಡಲಿಲ್ಲ ಅಂದ್ರೂ ತಿನ್ನಬಲ್ಲ ಅನ್ನೋ ದಿನಕ್ಕೆ ಬಂದಿದ್ದೀನಿ ಸರ್. ಉದಾಹರಣೆಗೆ ನಮಗೆ ನಮ್ಮ ಕನ್ನಡದ ಮಟ್ಟಕ್ಕೆ ಹೇಳೋದಾದ್ರೆ ನಮ್ಮ ದರ್ಶನ್ ಸರ್ ಅಭಿಮಾನಿ ಬಳಗ ತುಂಬಾ ದೊಡ್ಡದು. ನಮ್ದು ಅವ್ರದ್ದು ಸಮುದ್ರ ಸ್ವಿಮ್ಮಿಂಗ್ ಪೂಲ್ ಅನ್ಕೋಣ ನಮ್ಮ ಅಭಿಮಾನಿಗಳು. ಸೊ ಆ ದಾರಿಗೆ ಹೋಗೋದು ನಾವು ಅಷ್ಟು ಗಳಿಸ್ಬೇಕು ಅನ್ನೋ ಒಂದು ಆಸೆ. ಅದನ್ನ ಗಳಿಸಕ್ಕೆ ಮಾಡುವಂತ ಪಾತ್ರಗಳು. ಸೊ ಅದನ್ನ ಪಾತ್ರ ಪೋಷಣೆಗೆ ನಾನು ಮಾಡ್ಕೋಬೇಕಾದ ತಯಾರಿಗಳು ಅಂಡ್ ಜೊತೆಲಿ ನಮ್ಮ ದೈನಂದಿನ ಬದುಕು, ಕುಟುಂಬ. ಪಾಪು ಏನಾಗಬೇಕು ಅಂತ ಒಂದು ಕಲ್ಪನೆ ಇಲ್ಲ, ಕಲ್ಪನೆ ಇಲ್ಲ, ಇಟ್ಕೋಬಾರದು ಅನ್ನೋದು ನನ್ನ ವಾದ. ಬೆಳಿಲಿ ಅವ್ರಿಗೆ. ನಾನು ಆಕ್ಟರ್ ಆಗ್ತೀನಿ ಅಂತ ನಮ್ಮ ಇಡೀ ಕುಟುಂಬದಲ್ಲೇ ಯಾರು ಇಲ್ಲ ಸಿನಿಮಾದಲ್ಲಿ. ನಾನೇ ಊಹಿಸ್ಕೊಂಡಿರಲ್ಲ ಆಕ್ಟರ್ ಆಗ್ತೀನಿ ಅಂತ. ಬದುಕು ನನಗೆ ಅವಕಾಶ ಕೊಡ್ತು. ಸೊ ಅವನು ಬದುಕಲ್ಲಿ ಅವ್ನು ಏನ್ ಕಲಿತಾನೆ, ಅವಕಾಶ ಏನ್ ಅವನಿಗೆ ಸಿಗುತ್ತೆ, ಅವ್ನ ಹಣೆ ಬರದಲ್ಲಿ ಏನ್ ಪ್ರಾಪ್ತಿ ಇದೆ ಆಗ್ಲಿ ಅಂಡ್ ಮಾಡೋ ಕೆಲಸ ಚೆನ್ನಾಗಿ ಮಾಡ್ಬೇಕು ಅಷ್ಟೇ. ನಮಸ್ಕಾರ, ನಾನು ಗಣೇಶ್ ಕಾಸರಗೋಡು. ಈಗ ನಮ್ಮ ಜೊತೆ ಬಿಯಾಂಡ್ ಲಿಮಿಟ್ಸ್, ನಮ್ಮ ಸಂಸ್ಥೆ ಬಿಯಾಂಡ್ ಲಿಮಿಟ್ಸ್, ಅದೇ ರೀತಿಯ ವ್ಯಕ್ತಿತ್ವ ಇರುವಂತಹ ಒಂದು ಸಿಂಹ ಬಂದಿದೆ ನಮ್ಮ ಸ್ಟುಡಿಯೋಗೆ. ವಸಿಷ್ಠ ಸಿಂಹ ಅಂತೇಳಿ. ಈಗ ಒಂದು ಹೊಸ ಪದ ನಾನು ಕೇಳಿದೆಪ್ಪ, ಈ ಚಾಕ್ಲೇಟ್ ಹೀರೋ ಅಂತೇಳಿ ಹೇಳ್ತೀವಲ್ಲ, ಇಲ್ಲಿ ಚಾಕ್ಲೇಟ್ ವಿಲ್ಲನ್ ಅಂತೇಳಿ ಏನೋ ಅದು ಹೆಂಗೋ ಬಂತಪ್ಪ. ಹೌದಾ ಅಂತೇಳಿ. ಆದರೆ ನಮ್ಮ ಸಿಂಹ ಅವರಿಗೆ ಚಾಕ್ಲೇಟ್ ಕಂಡ್ರೇ, ಸಾಮಾನ್ಯವಾಗಿ ಮಕ್ಕಳಿಗೆಲ್ಲ ಚಾಕ್ಲೇಟ್ ಭಾರಿ ಇಷ್ಟ. ಈ ಚಾಕ್ಲೇಟ್ ಇದೆಯಲ್ಲ ಅದು ಸ್ವಲ್ಪ ಇರಿಟೇಷನ್ ಅಂತ ಅನಿಸುತ್ತೆ. ಅದನ್ನು ಕೇಳೋಣ, ಅದರ ಬಗ್ಗೆ ಎಲ್ಲ ಡೀಟೇಲ್ ಮಾತಾಡೋಣ. ಸೊ ವೆಲ್ಕಮ್ ಶಿಷ್ಯ. ಥ್ಯಾಂಕ್ ಯು ಸರ್. ನಮಸ್ತೆ. ಆ್ಯಕ್ಚುಲಿ ಇಂಟ್ರೊಡಕ್ಷನ್ ನಾನೇ ಕೊಟ್ಬಿಟ್ಟು ಚೆನ್ನಾಗಿತ್ತು. ನಾನು ಬಿಯಾಂಡ್ ಲಿಮಿಟ್ಸ್ನ ಪರವಾಗಿ ವಸಿಷ್ಠ ಸಿಂಹ ಮಾತಾಡ್ತೇನೆ. ಇವತ್ತು ನಾನು ಮೀಟ್ ಮಾಡಕ್ಕೆ ಬಂದಿದ್ದೀನಿ ಗಣೇಶ್ ಕಾಸರಗೋಡು ಸರ್ನ. ಸೊ ಹೇಗಿದ್ರಿ ಸರ್? ಆರಾಮ್, ಫಸ್ಟ್ ಕ್ಲಾಸ್. ಇದು ಉಲ್ಟ ಸಂದರ್ಶನ ಆಗೋಯ್ತು. ಆ್ಯಕ್ಚುಲಿ ಹಂಸಲೇಖ ಅವರು ಅದನ್ನೇ ಹೇಳಿದ್ದು, ನಂದು ಸಂದರ್ಶನ ಬೇಡಪ್ಪ, ನೀವು ಕೂತ್ಕೊಳ್ಳಿ, ನಾನು ಸಂದರ್ಶನ ಮಾಡ್ತೀನಿ ಅಂತೇಳಿ. ಅದೊಂದು ಪೆಂಡಿಂಗ್ ಇದೆ. ಅಂದರೆ ಅದಾಗಬೇಕು ಸರ್. ಯಾವಾಗಲಾದ್ರು ಅದನ್ನ ನೀವು ಪ್ಲ್ಯಾನ್ ಮಾಡಿ. ಏನಾಗುತ್ತೆ, ನೀವು ನಿಮ್ಮ ವಿಚಾರಧಾರೆ, ನಿಮ್ಮ ತಿಳುವಳಿಕೆ, ನಿಮ್ಮ ಅನುಭವ ಇದೆಯಲ್ಲ, ಅದು ಇಟ್ಸ್ ಅ ಬೀಕನ್. ಅದನ್ನ ವಿ ಶುಡ್ ಗಿವ್ ಇಟ್ ಸ್ಪೇಸ್ ಅಲ್ಲ, ಅದು ಬೆಳಕಿಗೆ ದಾರಿ ಮಾಡಿಕೊಡೋದು. ಖಂಡಿತ. ಸೊ ಅಂತಹ ಪ್ರಯತ್ನ ಆದಾಗ ಚೆನ್ನಾಗಿರುತ್ತೆ. ನನಗನ್ಸುತ್ತೆ ಹಂಸಲ ಕೇಳಿದ್ದು ಕರೆಕ್ಟ್ ಅಲ್ಲಪ್ಪ. ನೋಡಿ, ಕೆಲವೆಲ್ಲ ನಮ್ಮ ಒಳಗಿಂದೆಲ್ಲ ಕೆಲವು ಬರುತ್ತೆ. ಅದ್ರ ಸಿಂಪಲ್ ಅಲ್ಲ ಸರ್. ಹಾಸ್ಪಿಟ್ಲ್ಗೆ ಹೋದಾಗ ನಾವು ನಮ್ಮ ಮನೆಯವರು ಅಥವಾ ನಾವು ಪೇಷಂಟ್ ಆಗಿ ಹೋದಾಗ ಅಥವಾ ನಮ್ಮ ಕಡೆಯವರು ಯಾರು ಹೋದಾಗ ನಮಗೆ ಅದು ತುಂಬಾ ದೊಡ್ಡ ಸೀನು. ಹಾಸ್ಪಿಟ್ಲ್ ಅವ್ರಿಗೆ ಅದು ಸಾಮಾನ್ಯ, ಸರ್ವೇ ಸಾಮಾನ್ಯ. ಆ ಥರ ನಮ್ಮ ಥರ ಕಲಾವಿದರನ್ನ, ಸಾವಿರಾರು ಕಲಾವಿದರನ್ನ ನೋಡಿರ್ತೀವಿ. ವರ್ಷಗಟ್ಟಲೆ, ದಶಕಗಳ ಗಟ್ಟಲೆ ನಿಮ್ಮ ಈ ಜರ್ನಿಲಿ, ನಿಮ್ಮ ಅಂದರೆ ಈ ಎಲ್ಲ ರೀತಿಯ ಹಂತವಾದ ಟ್ರಾನ್ಸಿಷನ್ ನೀವು ನೋಡಿರುವಾಗ, ಸೊ ನಿಮ್ಗೆ ಹೇಳಲಿಕ್ಕೆ ಜಾಸ್ತಿ ಇರುತ್ತೆ. ನಿಮ್ದು ಇಷ್ಟು ಇರುತ್ತೆ. ರೈಟ್, ಹೌದು. ಇನ್ನೊಂದು ಸಲ ಯೋಚನೆ ಮಾಡ್ಬೋದು ಅದರ ಬಗ್ಗೆ. ಈಗ ವಸಿಷ್ಠ ಅವರ ಜರ್ನಿ
ಈ ಸಿನಿಮಾ ಸಾರಿ ನಿಮ್ ತಡೆಯೋದಕ್ಕೆ ಆ ಚಾಕ್ಲೇಟ್ ವಿಲನ್ ಅದು ಯಾಕೆ ಬಂತು ನನಗಂತೂ ಗೊತ್ತಿಲ್ಲ. ವಿಲನ್ ಆಗಿ ಶುರುವಾದ ದಿನಗಳಲ್ಲಿ ಅಲ್ಲ, ಇದು ಈಗ ನಮ್ಮಲ್ಲಿ ಬಂದ ಕೂಡಲೇ ಮತ್ತೆ ಅದೆಲ್ಲ ಪ್ರಪಂಚದಲ್ಲಿ ನಾನು ಒಬ್ಬನೇ ಸರ್ ಚಾಕ್ಲೇಟ್ ವಿಲನ್ ಅಂತ ಇನ್ಯಾರಿಗೂ ಬಿರೋದಿಲ್ಲ, ನಾನು ಒಬ್ಬಂಗೆ ಇರೋದು. ಸೊ ಅದು ಸ್ವೀಕಾರ ಮಾಡಿದ್ರೆ ಆಯ್ತು. ಅವಾಗ ಓಕೆ, ಇವಾಗ ವಿಲನ್ ಆಗಿ ಮಾಡ್ತಿಲ್ವಲ್ಲ, ಹಾಗಾಗಿ ಚಾಕ್ಲೇಟ್ ಹೀರೋ ಅಂತ ಹೇಳಿ ಅದೇನ ಸ್ವಲ್ಪ ಒಂಥರ ಕೆರ್ತ ಅದಕ್ಕೆ. ಹಾಗೆ ಆಗ್ತದೆ. ಅಂದ್ರೆ ಪ್ರೀತಿಯಿಂದ ಅವರು ಒಂದು ಬಿರುದುಗಳನ್ನ ಕೊಟ್ಟಾಗ ಅದನ್ನ ಅಷ್ಟೇ ಪ್ರೀತಿಯಿಂದ ಅಕ್ಸೆಪ್ಟ್ ಮಾಡೋದು ಅಷ್ಟೇ ವಿನಃ ನಮ್ಮ ಪಾತ್ರ ಏನಿಲ್ಲ. ಅದನ್ನ ಏನಂದ್ರೆ ಮೊದಲನೇ ಸಿನಿಮಾದಲ್ಲಿ ಒಂದು ಪಾತ್ರವಾಗಿ ಕಾಣಿಸ್ಕೊಂಡಾಗ, ಸಿನಿಮಾ ಗೆದ್ದಾಗ ನಮ್ಮ ಹೆಸರು ಗೊತ್ತಿರಲ್ಲ ಅವ್ರಿಗೆ. ಸೊ ಆ ಪಾತ್ರದ ಹೆಸರಲ್ಲಿ ನಮ್ಮನ್ನು ಕರೀತಾರೆ. ಸೊ ಅದು ಒಂದು ದೊಡ್ಡ ಹೆಮ್ಮೆ ಕೊಡ್ತಾ ಇರುತ್ತೆ. ಈಗ ಉದಾಹರಣೆಗೆ ರಾಜಾ ಹುಲಿಯಲ್ಲಿ ಜಗ್ಗ, ನನ್ನ ಹೆಸರು ವಸಿಷ್ಠ ಸಿಂಹ ಅಂತ ಯಾರಿಗೂ ಗೊತ್ತಿಲ್ಲ, ಜಗ್ಗ 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 ಅನ್ನೋರು. ಆ ಜಗ್ಗ ಅನ್ನೋದು ಹೋಗಿ ಈ ಚಾಕ್ಲೇಟ್ ವಿಲನ್ನು, ಕಾಶಿ, ರಂಗ ಅನ್ಕೊಂಡು, ಚಿಟ್ಟೆ ಅನ್ಕೊಂಡು ಒಂದಷ್ಟು ಹೋಗಿ ಅದೆಲ್ಲ ದಾಟಿ ಅದನ್ನ ಮೀರಿ ಅಲ್ಲಿ ಬಂದಾಗ ಇಲ್ಲ ಅದು ವಸಿಷ್ಠ ಸಿಂಹನೇ ಅಂತ ಅನ್ಸ್ಕೊಳ್ಳೋದಿದೆಯಲ್ಲ, ಆ ಜರ್ನಿ ತುಂಬಾ ದೊಡ್ಡ ಕಲಿಕೆ, ತುಂಬಾ ದೊಡ್ಡ ಗಳಿಕೆ ಎಲ್ಲ ಹೌದು. ಸೊ ಒಂದು ಟ್ಯಾಗ್ಗೆ ಸೀಮಿತ ಆಗದೆ, ಕಲಾವಿದ ಒಂದು ಪಾತ್ರಕ್ಕೆ ಅಥವಾ ಒಂದು ಶೈಲಿಯ ಪಾತ್ರಕ್ಕೆ ಸೀಮಿತ ಆಗದೆ ಹೋಗ್ತಾ ಇರ್ಬೇಕು. ಅವನು ಉಸಿರಿರೋ ತನಕ ಮಾಡೋ ಪ್ರತಿ ಪಾತ್ರವು ಗಮನಾರ್ಹವಾಗಿ ರಂಜಿಸ್ತಾ, ಮೆಚ್ಚಿಸ್ತಾ, ಮೆಚ್ಚುಗೆ ಪಡ್ಕೊಳ್ತಾ ಹೋಗ್ಬೇಕು. ಈಗ ಖುಷಿಯಾಗಿದ್ದೀರಾ, ಸಂತೋಷವಾಗಿದ್ದೀರಾ? ಬರೀ ಸಂತೋಷವಾಗಿದೆ ಅಂದರೆ ಸ್ವಲ್ಪ ಕಡಿಮೆನೇ, ಅದು ಇನ್ನೂ ಜಾಸ್ತಿ ಇದೆ. ಹೌದಾ? ಗುಡ್. ಟಚ್ ವುಡ್. ಅಂದರೆ ನಾನು ಬಹಳ ರೀತಿಯಲ್ಲಿ ನಾನು ಅನ್ಕೊಳ್ಳೋದು ಕರ್ಕೊಳ್ಳೋದು ಅದೃಷ್ಟಶಾಲಿ ಅಂತ. ಪ್ರಯತ್ನ ಪ್ರತಿಯೊಬ್ಬರು ಪಡ್ತಾರೆ. ಎಲ್ಲ ಪ್ರಯತ್ನವೂ ರೆಕಗ್ನೈಸ್ ಆಗಲ್ಲ. ಎಲ್ಲ ಪ್ರಯತ್ನಕ್ಕೂ ಅದಕ್ಕೆ ಸಿಗಬಹುದಾದಂಥ ಮನ್ನಣೆ ಸಿಗಲ್ಲ. ಆ್ಯಂಡ್ ನಮ್ಮ ಲೈಫಲ್ಲೂ ನಾವು ಎಷ್ಟೋ ಸಿನಿಮಾ ಮಾಡಿದಾಗ ಅದ್ಭುತವಾದ ಸಿನಿಮಾ ಅಂತ ಮಾಡಿರ್ತೀವಿ, ಆ ಪಾತ್ರ ರೀಚ್ ಆಗದೆ ಹೋದಾಗ ನಮಗೂ ಡಿಸಪಾಯಿಂಟ್ ಆಗಿರುತ್ತೆ. ಹಾಗೆ ತುಂಬ ಜನ ಕಲಾವಿದರು, ನನಗಿಂತ ಪ್ರತಿಭಾವಂತರು, ನನಗಿಂತ ನುರಿತವರು ಬಂದಾಗಲೂ ಅವ್ರಿಗೆ ಒಂದಷ್ಟು ಜನಕ್ಕೆ ಸಿಗದೇ ಇರೋದು ನನಗೆ ಸಿಕ್ಕಿದೆ ಅಂದಾಗ ಅದೃಷ್ಟನೇ ತಾನೆ. ಆ್ಯಂಡ್ ಎಲ್ಲೋ ಯಾವುದೋ ಹಳ್ಳಿಲಿ ಹುಟ್ಟಿ ಎಲ್ಲೋ ಇದ್ದು ಕೇರ್ ಆಫ್ ಫುಟ್ಪಾತ್ ಹಂಗಿದ್ದವನು ಇವತ್ತು ಬಂದು ಇಷ್ಟರ ಮಟ್ಟಕ್ಕೆ ಬದುಕ್ತಾ ಇದ್ದೀನಿ ಅಂತಂದರೆ ಅದಕ್ಕೆ ಕಾರಣ ಸಿನಿಮಾ. ಅದಕ್ಕೆ ಇವತ್ತು ನನ್ನ ಲೈಫ್ ಸ್ಟೈಲ್ ಆಗಲಿ, ನನ್ನ ಲೈಫ್ ಪಾರ್ಟ್ನರಿಂದ ಹಿಡಿದು ಎಲ್ಲನೂ ನನಗಿರೋದೆಲ್ಲ ಈ ಸಿನಿಮಾ ಸಂಬಂಧಿತವಾದ ವಿಚಾರಗಳೇ. ಸೊ ಪ್ರತಿಯೊಂದನ್ನು ನನಗೆ ಇಲ್ಲಿ ತನಕ ಕೊಟ್ಟಿರೋದು ಈ ಇಟ್ಟ ಹೆಸರು ವಸಿಷ್ಠ ಸಿಂಹ ಆದ್ರೂ ಈ ಹೆಸರು ಒಂದಷ್ಟು ಜನಕ್ಕೆ ಗೊತ್ತು ಅಂದರೆ ಅದಕ್ಕೆ ಕಾರಣ ಸಿನಿಮಾ. ಸೊ ಸಿನಿಮಾ ಸ್ಕೆಪ್ ಮೀ ಎಲ್ಲವನ್ನೂ ಕೊಟ್ಟಿದೆ ಬಿಯಾಂಡ್ ಹ್ಯಾಪಿ. ಎಸ್, ರೈಟ್. ಈ ಸಿಂಹ ನಾನು ಕೇಳಲಿಕ್ಕೆ ಹೊರಟಿದ್ದೆ, ಈ ಸಿಂಹ ಎಲ್ಲಿಂದ ಬಂತು, ಹೇಗೆ ಬಂತು ಅಂತೇಳಿ? ಸರ್ನೇಮ್ ಅಪ್ಪ ಬಂದು ವಿ ಎನ್ ಸಿಂಹ, ವಿಜಯ ನರಸಿಂಹ ಅಂತ ಆ್ಯಕ್ಚುಲಿ. ಸೊ ಅವರು ಟೊಬ್ಯಾಕೋ ಬೋರ್ಡಲ್ಲಿ ಕೆಲಸ ಮಾಡ್ಬೇಕಾದ್ರೆ ಈ ಫಾರಿನ್ ಡೆಲಿಗೇಟ್ಸ್ ಅವ್ರಿಗೆಲ್ಲ ಇವ್ರ ಹೆಸರು ತುಂಬ ಉದ್ದ ಅನ್ಸೋದು, ಹೇಳಲಿಕ್ಕೆ ಕಷ್ಟಪಡ್ತಾ ಇದ್ರು ಅಂತ. ಅದು ಅಫಿಷಿಯಲಿ ಇಟ್ ಇಸ್ ವಿ ಎನ್ ಸಿಂಹ. ಸೊ ಮನೇಲಿ ಎಲ್ಲರೂ ವಿನೇ, ವಿಜಯ, ವಸಂತ, ವಿಂಧ್ಯ, ವಸಿಷ್ಠ. ಸೊ ಹಾಗಾಗಿ ಎಲ್ಲರೂ ವಿ ಎನ್ ಸಿಂಹ. ಈಗ ನನಗೆ ನಿಮ್ಮ ಹಿನ್ನೆಲೆ ಅದು ಏನು ಐಡಿಯಾ ಇಲ್ಲ, ಹೇಳ್ತಾ ಹೋಗ್ಬೋದಾ? ಧಾರಾಳವಾಗಿ ನಿಮಗೋಸ್ಕರ ಬಂದಿದ್ದೀನಿ, ಹಾಗಾಗಿ ನೀವು ಕೇಳಿದಾಗ ನಾವು ಹೇಳಬೇಕಾಗ್ತದೆ. ಎಸ್, ಅದೇ ಹೇಗೆ ಬಂತು, ಹೇಗೆ ಈ ಸಿಂಹ, ನಾನು ಸಾಂಕೇತಿಕವಾಗಿ ಹೇಳಿದ್ದು, ಈ ಸಿಂಹ ಹೇಗೆ ಬಂತು ಚಿತ್ರರಂಗಕ್ಕೆ? ಚಿತ್ರರಂಗಕ್ಕೆ ನಾನು ಬಂದಿದ್ದು ನಾನು ಆಕ್ಸಿಡೆಂಟಲ್ ಆ್ಯಕ್ಟರ್ ಬಂದಾಗ. ಈಗ ಆ್ಯಕ್ಟಿಂಗ್ ಬಿಟ್ಟು ಬೇರೆ ಏನೂ ಗೊತ್ತಿಲ್ಲ. ಸೊ ಟೋಟಲ್ ಪರಿಪೂರ್ಣ ಸಿನಿಮಾ ಕಲಾವಿದ. ಬೇರೆ ಮೀನ್ಸ್ ಆ್ಯಂಡ್ ಮೋಡ್ಸಲ್ಲಿ ನಾನು ಪರ್ಫಾರ್ಮ್ ಮಾಡಲ್ಲ. ಸೊ ಸಿನಿಮಾದಲ್ಲಿ ಹಾಡ್ತೀನಿ ಆಗಾಗ. ಸೊ ಅದು ಆ್ಯಕ್ಚುಲಿ ನನಗೆ ಡ್ರೈವಿಂಗ್ ಫೋರ್ಸು ಮ್ಯೂಸಿಕ್ಕು, ಸಿಂಗಿಂಗ್. ಓಕೆ, ಸಿಂಗರ್ ಆಗಬೇಕು ಅಂತ ಆಸೆ ಇತ್ತು, ಕನಸಿತ್ತು. ಅದು ಕ್ಯಾಸೆಟಲ್ಲಿ ಆಗಲ್ಲ, ನಮ್ಮ ಕಾಲದಲ್ಲಿ ಬಾಲ್ಯದಲ್ಲಿ ಕ್ಯಾಸೆಟ್ಗಳಿತ್ತು. ಸೊ ಕ್ಯಾಸೆಟಲ್ಲಿ ನನ್ನ ಹೆಸರು ನೋಡ್ಕೋಬೇಕು ಅನ್ನೋ ಒಂದು ಆಸೆಗೆ ಒಂದೇ ಒಂದ್ಸಲಿ ನೋಡಬೇಕು ಅನ್ನೋ ಆಸೆ ಇತ್ತು. ಯಾಕೆ ಗೊತ್ತೋ ಗೊತ್ತಿಲ್ಲ, ಕವರ್ ಮೇಲೆ ಇರಬೇಕು ಅಂತ, ಹೆಸರಿರಬೇಕು ಅಂತ. ಆ್ಯಂಡ್ ಹಂಸಲೇಖ ಅವರ ಕಟ್ಟ ಅಭಿಮಾನಿ ನಾನು. ಅವರ ಸಂಗೀತ, ಅವರ ಮಾತು, ಅವರ ಸಾಹಿತ್ಯ ಏನೇ ಕೇಳಿ ನಮ್ಗೆ ಭಾಳ ಅನುಕರಣೀಯ ನನಗೆ. ಸೊ ಬಾಲ್ಯದಿಂದ ನಾನು ಮಾತು ಶುರು ಮಾಡೋಕ್ಕೆ ಮುಂಚೆನೂ ಹಾಡುಗಳನ್ನ ಕೇಳಿ ರೂಢಿ ನಮ್ಮಲ್ಲಿ ಇದ್ದಾವೆ. ಈಗ ಬಳಸಲ್ಲ, ಬಟ್ ಮೈಸೂರು ಮನೆಯಲ್ಲಿ ಒಂದು 3,500-4 ಸಾವಿರ ಕೆಸೆಟ್ಗಳಿದ್ದಾವೆ, ಆಡಿಯೋ ಕೆಸೆಟ್ಗಳು, ಹಾಗೆ ಇದೆ ಕಲೆಕ್ಷನ್. ಸೊ ಆ ಥರ ಹುಚ್ಚು ಬಿದ್ದು ಹಾಡುಗಳು ಕೇಳ್ತಿದ್ದವನು. ಸೊ ನಾನು ಮಲಗಬೇಕು ಅಂದ್ರೆ ಹಾಡು ಪ್ಲೇ ಆಗಬೇಕು, ಬೆಳಿಗ್ಗೆ ಎದ್ದೇಳಬೇಕು ಅಂದ್ರೆ ಹಾಡು ಪ್ಲೇ ಆಗಿರಬೇಕು, ನಾವು ಹೋಮ್ವರ್ಕ್ ಬರೀಬೇಕು ಅಂದ್ರೆ ಹಾಡು ಪ್ಲೇ ಆಗಬೇಕು, ಎಕ್ಸಾಮ್ಗಳಿಗೆ ಓದ್ಕೋಬೇಕು ಅಂದ್ರೆ ಹಾಡುಗಳು ಓಡ್ತಾ ಇರಬೇಕು, ಆ ಥರ ಇತ್ತು. ಸೊ ಅದರಲ್ಲಿ ಬಹುತೇಕ ಹಂಸಲೇಖ ಅವರ ಸಂಗೀತನೇ ಕೇಳ್ತಿದ್ದು. ನಾನು ನೋಡಿದ ಮೊದಲ ಸಿನಿಮಾ ಶೃಂಗಾರ ಕಾವ್ಯ, ಅದು ಬಿಕಾಸ್ ಆಫ್ ಹಂಸಲೇಖ ಸಾಂಗ್ಸ್. ಸೊ ಆ ಥರ ಹಂಸಲೇಖ ಅವರ
ಆ ಹಾಡುಗಳು ನನ್ನನ್ನು ಇನ್ಸ್ಪೈರ್ ಮಾಡಿ ನನ್ನ ಡ್ರೈವ್ ಮಾಡಿ ಬದುಕಿಗಾಗಲಿ ಅಥವಾ ದೈನಂದಿನ ವಿಚಾರಗಳಿಗಾಗಲಿ ತುಂಬ ವಿಚಾರ ಅವರ ಸಾಹಿತ್ಯದಲ್ಲಿ ತುಂಬ ವಿಷಯಗಳನ್ನ ಅಳವಡಿಸ್ಕೊಂಡಿದ್ದೀನಿ. ಆ್ಯಂಡ್ ಆ ಒಂದು ಗೀಳಲ್ಲಿ ಯಾವಾಗಲೂ ಒಂದ್ಸಲಿ ನಾನು ಸಿಂಗರ್ ಆಗಬೇಕು ಅಂತ ಏನೋ ಅನಿಸಿದೆ ಚಿಕ್ಕ ವಯಸ್ಸಲ್ಲಿ, ಯಾಕೆ ಅನಿಸ್ತು ಅಂತ ಗೊತ್ತಿಲ್ಲ. ಆ ಒಂದು ತಪನ ಇತ್ತೇ ವಿನಃ ದೊಡ್ಡ ಗುರಿ ಅಂತಲ್ಲ, ಒಂದು ಆಸೆ. ಸೊ ಹಾಗಿದ್ದಾಗ ನನ್ನ 10th ಮುಗಿದ ಮೇಲೆ ನಾನು ರಜಕ್ಕೆ ಅಂತ ಬೆಂಗಳೂರಿಗೆ ಬಂದಿದ್ದಾಗ ಅವ್ರ ಜೊತೆ ಭೇಟಿಯಾಗೋ ಅವಕಾಶ ಸಿಗುತ್ತೆ. ಸೊ ಅವರ ಜೊತೆ ಒಂದಷ್ಟು ದಿವಸ ಪಳಗಿದಾಗ ಒಂದು 5 ವರ್ಷದ ಜೊತೆಗಿರು ಅಂತ ಹೇಳ್ತಾರೆ. ಸೊ ಜೈ ಅಂದ್ಬಿಟ್ಟು ಬೆಂಗಳೂರಿಗೆ ಶಿಫ್ಟ್ ಆಗ್ಬಿಡ್ತೀನಿ ಅಂತ ನಾನು ಡಿಸೈಡ್ ಮಾಡಿಬಿಡ್ತೀನಿ. ಅಪ್ಪಂಗೆ ಫೋನ್ ಮಾಡಿದ್ರು, ಬೈತಾರವರು, ಏನು ಸುಲಭನ ಬೆಂಗಳೂರಿಗೆ ಶಿಫ್ಟ್ ಆಗ್ಬಿಡ್ತೀವಿ ಹಂಗೆ ಹೀಗೆ ಅಂತ. ಬೈದ್ರು ಪರವಾಗಿಲ್ಲ, ಏನು ಹಾರ್ಬಿಡ್ಬೇಕು, ಈಜ್ಬೇಕು ಇಲ್ಲ ಮುಳುಗ್ಬೇಕು, ಆಮೇಲೆ ಹಾರ್ಲಿಲ್ಲ ಅಂದ್ರೆ ಎರಡೂ ಆಗಲ್ಲ. ಸೊ ನೋಡೋಣ ನಾನು ಒಂದು ಬಂಡ ಧೈರ್ಯದಲ್ಲಿ ಧುಮುಕಿದೆ ಬೆಂಗಳೂರನ್ನು ಸಮುದ್ರಕ್ಕೆ. ಸೊ ಅದು ನನ್ನ ನಡ್ಸ್ಕೊಳ್ತಾ ಹೋಯಿತು. ಸಂಗೀತದ ಅಂದರೆ ಹಂಸಲೇಖ ಸರ್ ಹತ್ರನೇ ಕಲಿಯುವಂಥ ಅವಕಾಶ ಸಿಕ್ತು. ಒಂದಷ್ಟು ದಿವಸ ಅಭ್ಯಾಸ ಮಾಡಿದೆ. ಆ ನಂತರ ಸ್ವಲ್ಪ ಆರ್ಥಿಕ ಮುಗ್ಗಟ್ಟಿತ್ತು ಆ್ಯಂಡ್ ಓದಬೇಕಾಗಿತ್ತು. 10th ಅಷ್ಟೇ ಆಗಿದ್ದಾಗ. ಸೊ ಎಜುಕೇಷನ್ ಕಡೆ ಮ್ಯೂಸಿಕ್ಕು ಪ್ಲಸ್ ದುಡ್ಡು ಎರಡೆಲ್ಲ ಕಾನ್ಸಂಟ್ರೇಟ್ ಮಾಡೋಕ್ಕಾಗದೆ ಐ ಹ್ಯಾಡ್ ಟು ಡಿಸ್ಕಂಟಿನ್ಯೂ ಮ್ಯೂಸಿಕ್ ಪರ್ಸ್ಯುಯೇಷನ್. ಅದಾದ ಮೇಲಿಂದ PU ಆಯಿತು, ಡಿಗ್ರಿಗೆ ಬಂದೆ. ನ್ಯಾಷನಲ್ ಕಾಲೇಜಲ್ಲಿ ರಂಗಭೂಮಿ ಸಹವಾಸಕ್ಕೆ ಬಿದ್ದೆ. ಅದು ಆ ಒಂದು ಫೈನಲ್ ಇಯರ್ ಡಿಗ್ರಿ ಇರಬೇಕಾದ್ರೆ ಮೊದಲನೇ ನಾಟಕ ಮಾಡಿದ್ದು. ಆ ನಾಟಕ ಕೊಟ್ಟಂಥ ಅನುಭವ, ಇದರಲ್ಲಿ ಏನೋ ಇದೆ ರಂಗಭೂಮಿಲಿ ಅಥವಾ ನಾಟಕದಲ್ಲಿ, ಸೊ ಇದನ್ನ ಇನ್ನೂ ಹೆಚ್ಚು ಕಲಿಬೇಕು ಅನ್ನೋ ಒಂದು ಆಸೆ ಹುಟ್ಟಿ ನಾನು ಥಿಯೇಟರ್ ಕಡೆ ತೊಡಗಿಸ್ಕೋಬೇಕು ಅಂತ ಒಂದಷ್ಟು ರಂಗಭೂಮಿ ತಂಡಗಳ ಜೊತೆ ಮಣ್ಣು ಹೊತ್ತಿದ್ದುಂಟು. ಏನಿಲ್ಲ, ತಿಳ್ಕೊಬೇಕು ಅನ್ನೋ ಕುತೂಹಲ ಅಷ್ಟೇ. ಆ್ಯಂಡ್ ಏನಕ್ಕೆ ಅಂದರೆ ಏನು ಗೊತ್ತಿಲ್ಲದವ್ರು ಒಂದಷ್ಟು ಜನ ಸೇರಿ ಯಾವುದೊಂದು ಸ್ಕ್ರಿಪ್ಟ್ ಅಂತ ಆಯ್ಕೆ ಮಾಡ್ಕೊಂಡು ಅದನ್ನ ಪರ್ಫಾರ್ಮ್ ಮಾಡಿ ಪುಲ್ ಆಫ್ ಮಾಡಿ ತೋರಿಸಾಗ ಅದೊಂದು ಗೆದ್ದು ಅದಕ್ಕೊಂದು ಅವಾರ್ಡ್ ಅಂತ ಬರುತ್ತೆ. ಪರ್ಫಾರ್ಮ್ ಮಾಡ್ಬೇಕಾದ್ರೆ ಅದಕ್ಕಿಂತ ದೊಡ್ಡ ಅವಾರ್ಡ್ ಸಿಗುತ್ತಲ್ಲ, ಶಿಲೆ ಚಪ್ಪಾಳೆಗಳು. ಸೊ ಅದು ತುಂಬ ಒಂಥರ ಕಾಡ್ತು, ಇದು ಚೆನ್ನಾಗಿದೆಯಲ್ಲ, ಐ ಹ್ಯಾವ್ ಟು ಪರ್ಸ್ಯೂ ದಿಸ್ ಅಂತ ಒಂದು ಭಾವನೆ ಹುಟ್ಟಿ ನಂತರ ಹವ್ಯಾಸಿ ರಂಗಭೂಮಿಲಿ ತೊಡಗಿಸ್ಕೊಂಡು ಒಂದಷ್ಟು ತಂಡಗಳ ಜೊತೆ ಕೆಲಸ ಮಾಡಿ ಯಾರೋ ಒಬ್ಬ ಕಲಾವಿದ ಬರದೇ ಇದ್ದಾಗ ಆ ಪಾತ್ರ ನಾನು ಮಾಡಿ ಹಾಗೆ ನಟನೆ ಶುರು ಆಗುತ್ತೆ. ಆ್ಯಂಡ್ ಯಾರೋ ಒಬ್ಬರು ಕರೆದು ಒಂದು ಸಿನಿಮಾಲಿ ಅವಕಾಶ ಕೊಡ್ತಾರೆ. ಸೊ ಆ ಸಿನಿಮಾ ರಿಲೀಸ್ ಆಗಲ್ಲ. ಮತ್ತೆ ಇನ್ನೊಂದು ಸಿನಿಮಾ ನಮ್ಮಲ್ಲಿ ತುಂಬಾ ಜನ ಫಸ್ಟ್ ಫಿಲ್ಮ್ ರಿಲೀಸ್ ಆಗಿಲ್ಲ, ದೇವರಾಜ್ ಕೇಳಿದ್ರೆ 3 ಸಿನಿಮಾ ರಿಲೀಸ್ ಆಗಿಲ್ಲ. ಸೊ ನಂದು ಅಂದ್ರೆ ಶುರು ಆದ್ಮೇಲೆ ಒಂದಷ್ಟು ಸಿನಿಮಾಗಳು ರಿಲೀಸ್ ಆಗಲಿಲ್ಲ. ನಾನು ಆಕ್ಟ್ ಮಾಡಿರೋ ಲೆಕ್ಕ ತಗೊಂಡ್ರೆ 40 ದಾಟಿದೆ. ರಿಲೀಸ್ ಆಗಿರೋ ಸಿನಿಮಾ ಸಮ್ವೇರ್ ಅಬೌಟ್ 30. ಇನ್ನು 3 ಸಿನಿಮಾ ರಿಲೀಸ್ ಆಗಬೇಕು. ಹಾಗಾಗಿ ಒಂದು 30 ಆಸ್ಪಾಸಲ್ಲಿ ರಿಲೀಸು, ತೆಲುಗು, ತಮಿಳು, ಕನ್ನಡ ಎಲ್ಲ ಸೇರಿ. ಒಂದು 5-6 ಸಿನಿಮಾ ಟೋಟ್ಲಿ ಅಂದರೆ ಶೆಲ್ಡ್. ಅದು ನಮ್ಮ ಕೈಯಲ್ಲಿ ಇರಲ್ವ. ಅಂದರೆ ಏನಾಗುತ್ತೆ, ನಾನು ಯಾವಾಗಲೂ ನನ್ನ ಸುತ್ತಮುತ್ತ ನಾವೆಲ್ಲ ಗೆಳೆಯರು ಮಾತಾಡುವಾಗ, ಸಿನಿಮಾದವರೆಲ್ಲ ಮಾತಾಡ್ಬೇಕಾರೆ ಆರಂಭದ ದಿನಗಳಲ್ಲಿ ಬೆಳೆಯುವಾಗ ಅಥವಾ ನಾವು ಇನ್ನು ಕಲಿತಾ ಇರ್ತೀವಲ್ಲ ಸಿನಿಮಾ ಜರ್ನಿನ, ಆಗ ಒಬ್ಬ ನಟನ್ನ ಇವ್ನು ಹಾಕೋಬಿಡ್ರೋ ಸಿನಿಮಾ ರಿಲೀಸ್ ಆಗಲ್ಲ ಅಂದ್ಬಿಡ್ತಾರೆ. ಅವ್ನ ಪಾಪ ಅವ್ನು ಪೇಮೆಂಟ್ ಬಂತ ಇಲ್ವಾ, ಅವ್ನು ಹೊಟ್ಟೆ ತುಂಬ್ತಾ ಅನ್ನೋದೇ ಅವ್ನಿಗೆ ಗೊತ್ತಿರಲ್ಲ. ಇನ್ನು ನೆಟ್ಗೆ ಅವ್ನು ಹಾಕೊಟ್ರೆ ಸಿನಿಮಾ ರಿಲೀಸ್ ಆಗಲ್ಲ ರೀ ಅನ್ನೋದು. ದುಡ್ಡು ಹಾಕೋರು ರಿಲೀಸ್ ಮಾಡಬೇಕು, ಆ್ಯಂಡ್ ಅವ್ನು ಹಾಕೋಬಿಟ್ರೆ ಸೋತೋಗ್ಬಿಡ್ತೀರಿ ಅಂತ ಇರ್ತಾರೆ. ಸೊ ಇವ್ನು ಕೆಲ್ಸ ಸೋಲಿಸ್ತೇವೆ ಒಬ್ಬ ಆ್ಯಕ್ಟ್ರು. ಈಗ ಅವ್ನು ಪರ್ಫಾರ್ಮ್ ಮಾಡಲಿಲ್ಲ ಅಂದರೆ ಅದು ಅವ್ನ ತಪ್ಪು. ಅದು ಬಿಟ್ಟು ಬಾಕಿದು ಯಾವುದೋ ಅವನಲ್ಲ, ಅವ್ನ ಕೈಯಲ್ಲಿ ಏನೂ ಇರಲ್ಲ. ಸೊ ಆ ಥರ ಲೇಬಲ್ಗಳು ಮಾಡ್ತಾರೆ. ಒಂದು ಐರನ್ ಲೆಗ್ ಅಂತಾರೆ, ಇಲ್ಲ ಒಂದು ಆ ಕಡೆ ರಿಲೀಸ್ ಆಗಲ್ಲ. ಅನುಭವ ಆಗಿದೆ ನನಗೆ. ನನಗೆ ಹೆಂಗೆ ಅಂದರೆ ನನ್ನ ಮೇಲೆ ಸಿಕ್ಕಾಪಟ್ಟೆ ದುರಂಕಾರ ಅವ್ನು ಹ್ಯಾಂಡಲ್ ಮಾಡೋದು ಕಷ್ಟ. ನಾನು ಮಾತಾಡಲ್ಲ, ಬೆರೆಯಲ್ಲ. ಅಂದರೆ ಗೊತ್ತಿಲ್ಲದಿರೋದು ಏನು ಮಾತಾಡ್ತೀನಿ, ಆಟಿಟ್ಯೂಡ್ ಇಶ್ಯೂ ಅಂತಾರೆ. ಆ್ಯಂಡ್ ಒಂದು ಕಾಲದಲ್ಲಿ ಏನಾಗೋಯ್ತು, ಒಂದು 3-4 ಸಿನಿಮಾ ಸ್ಕ್ರಿಪ್ಟ್ ವರ್ಕ್ ಮಾಡಿಸಿರೋದೆಲ್ಲ ನಾನು. ಆಮೇಲೆ ಕೆಲವೊಂದು ಸಿನಿಮಾಗಳು ಬೇರೆ ನಮ್ಮವರೇ ಮಾಡಿದ್ರು, ಇಲ್ಲ ಅಂತಲ್ಲ. ಅದಾಯಿತು, ಅದೇನಾಗಬೇಕು ಆಯಿತು. ಬಟ್ ನಾನು ಒಂದು ಸ್ಕ್ರಿಪ್ಟ್ಗೆ ಅಂತ ತೊಡಗಿಸ್ಕೊಂಡು ಕೂತಾಗ, ಅಥವಾ ನನ್ನ ತಂಡ ನಾವೆಲ್ಲ ಈಗ ಒಂದು 4 ಜನ ಇದ್ದೀವಿ, ಕೂರ್ತೀವಿ ಒಂದು ಪ್ರಾಜೆಕ್ಟ್ ಮೇಲೆ ಕೆಲಸ ಮಾಡ್ತಾ ಕೂರ್ತೀವಿ. ಸೊ ಇಲ್ಲಿ ನಿಮ್ದೊಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ನಂದೊಂದಿರುತ್ತೆ. ನಮ್ದೆಲ್ಲ ಮಾಡಿ ನಿಮ್ಮನ್ನು ಕಾಯ್ತಾ ಕೂತಿರ್ತೀವಿ, ನೀವು ಡೆಲಿವರ್ ಮಾಡಲ್ಲ ಅಂದಾಗ ಅದು ಪ್ರಾಜೆಕ್ಟ್ ಮುಂದುವರಿಯಲ್ಲ. ಸೊ ಮುಂದುವರಿಲಿಲ್ಲ ಅನ್ನೋ ಕಾರಣಕ್ಕೆ ನಾನು ಕೋಪದಿಂದ ಏನಾದ್ರು ನಿಮ್ಗೆ ಅಂದರೆ ಮಾತಾಡಿದ್ರೆ, ನಿಮ್ಮಿಂದ ಹಿಂಗೆ ಆಗೋಯ್ತು ಸರ್ ಅಂತಂದರೆ, ಅಥವಾ ಅದು ನಿಲ್ಸ್ಬಿಟ್ರೆ ಆಯ್ತು, ಇನ್ನು ನನಗೂ ನೀವು ಇದಕ್ಕೂ ಸಂಬಂಧ ಇಲ್ಲ, ನೀವು ಏನಾರು ಮಾಡ್ಕೊಳ್ಳಿ, ನನ್ನ ಪಾಡಿಗೆ ನಾನು ಬಿಟ್ಟು ಬಂದ್ಬಿಟ್ಟಿರ್ತೀನಿ, ನೀವೆಲ್ಲ ಏನೋ ಮಾಡ್ತೀರಾ ಅಂತ. ಅವಾಗ ನೀವು ಆಮೇಲೆ ಹೇಳೋದು, ಅವ್ನು ಸರಿ ಇಲ್ಲ, ಅವ್ನು ಹಾಕೊಂಡ್ರೆ ಬರೀ ಸುಮ್ಮನೆ ಕೆಲಸ ಮಾಡಿಸ್ತಾರೆ, ಅದು ಚಲಾವಣೆ ಬಂದ್ಬಿಡ್ತದೆ. ಅದು ನಂಬ್ಕೊಂಡು ಕೇಳಂದ್ರೆ ಹಿತಾಳೆ ಕಿವಿಗಳು ಜಾಸ್ತಿ ಅಲ್ಲ ನಮ್ಮಲ್ಲಿ. ಸೊ ಕಂಡವ್ರ ಮಾತನ್ನ ಕೇಳಿ ಬದುಕೋರೇ ಇದ್ದಾಗ ಅಲ್ಲಿ ಒಂದಷ್ಟು ಈ ಥರ ಗಾಸಿಪ್ಗಳು ತುಂಬ ದೊಡ್ಡದಾಗಿ ಓಡಾಡ್ತವೆ. ಹಾಕೊಂಡ್ರೆ ಸಿನಿಮಾ ಮಾಡ್ಸಲ್ಲ, ಹರಟಿ ಯಾಕಾಗುತ್ತೆ. ಈಗ ತಪ್ಪು ನಂದಾದ್ರೆ, ನಾನು ಅಲ್ಲದೇ ಇರೋದು ಹೇಳಿದಾಗ, ನಾನು ಅಲ್ಲದೆ ಇರೋದು ನನಗೆ ಹೇಳಿದ್ರು ನಾನು ಕ್ಯಾರೆ ಅನ್ನಲ್ಲ. ಅಂಡ್ ತಪ್ಪು ನನ್ನದಿಲ್ಲದೆ ಅವನು ಯಾರು, ಅವನು ತಪ್ಪಿಗೆ ಈಗ ಸಿಗದೆ ಇರೋ ದ್ರಾಕ್ಷಿ ಹುಳಿ ಅಂದ್ರೆ ದ್ರಾಕ್ಷಿ ಸಮಸ್ಯೆನ ಪಡ್ಕೊಳ್ದೇ ಇರೋ ಅಂತ. ಸೊ ಹಾಗೆ ಅದು ಅಂದರೆ ಈಗ ದೃಷ್ಟಿ ಅಂತ ಸೃಷ್ಟಿ,
ಈಗ ನನಗೆ ಅದು ನೋಡಿದಾಗ ಏನೋ ಅನಿಸ್ತು ಅಂದರೆ ಓಕೆ ಅದು ಅದೇ ಅಂತ ನಂಬೋನು ನಾನೇ. ಅಂದರೆ ಪ್ರತಿಯೊಬ್ಬರು ಹಾಗೇನೆ. ಹಾಗಂತ ಅದೊಂದು ಅದೇ ಸತ್ಯ ಅನ್ನೋ ರೀತಿ ಅದನ್ನ ಪಸರ್ ಮಾಡೋದಿದೆಯಲ್ಲ, ಅದು ಒಂದು ಸ್ವಲ್ಪ ತಪ್ಪು. ಅದು ಯಾರ ಬಗ್ಗೆನೇ ಆಗಲಿ ನಾವು ಅನ್ಯತಾ ಮಾತಾಡಬಾರ್ದು. ನನ್ನ ಕೈಲಿ ಆಯಿತು ಆಗಲಿ ಅಂದರೆ ಆಗಿಲ್ಲ, ಸುಮ್ಮನೆ ಇರೋದು ಲೇಸು. ಸೊ ಅದು ಸ್ವಲ್ಪ ಆಚಾಳಿ ಜಾಸ್ತಿ ಅಲ್ಲ. ಅದು ಖಂಡಿತ. ಆಮೇಲೆ ಇಂಡಸ್ಟ್ರಿಗೆ ಸಂಬಂಧಪಟ್ಟು ಅವಮಾನ, ಅಭಿಮಾನ, ಸನ್ಮಾನ, ಇದು 3 ನಡೆಯುವಂಥದ್ದೇ. ಹೌದು. ಇಂಥದ್ದು ಎಕ್ಸ್ಪೀರಿಯನ್ಸ್ ಆಗಿಲ್ವಾ? ಧಾರಾಳವಾಗಿ ಸರ್ ಹೇಳಿದ್ನಲ್ಲ, ಈ ಥರದಲ್ಲಿ ಒಂದಷ್ಟು ನಾನು ಹಾರ್ಟ್ ಆ್ಯಂಡ್ ಸೋಲ್ ಹಾಕಿ ಕೆಲಸ ಮಾಡಿ ಕೂಡ ಕಡೆಗೆ ಬ್ಲೇಮ್ ತೊಗೊಳೋನು ನಾನೇ. ಅಷ್ಟೆಲ್ಲ ಎಫರ್ಟ್ ಹಾಕಿ ಒಂದಷ್ಟು ಸಿನಿಮಾ ಇನ್ನೇನು ಫ್ಲೋರ್ಗೆ ಹೋಗ್ಬೇಕು ಅನ್ನೋ ಟೈಮಲ್ಲಿ ಆ ಸಿನಿಮಾನ ಇನ್ನೊಬ್ಬ ಯಾರೋ ಬಂದ್ಬಿಟ್ಟು ಏನೋ ಕಾರಣ ಕೊಟ್ಟು ಫಿಟ್ಟಿಂಗ್ ಇಟ್ಟು ಅದನ್ನ ಇನ್ನೊಬ್ಬ ಹೀರೋಗೆ ಮಾಡಿಬಿಡೋದು, ಈ ಥರ ಎಲ್ಲ ಮಾಡಿದಾಗ ಅದು ಅಷ್ಟು ಎಫರ್ಟ್ ಏನಕ್ಕೆ ಹಾಕ್ಬೇಕಾಯ್ತು? ಮೊದಲೇ ಹೇಳಿದ್ರೆ ಮಾಡ್ತೇನೆ. ನಾನು ಸ್ಕ್ರಿಪ್ಟ್ ವರ್ಕ್ ಕೂತ್ಕೊಂಡು ನಾನು ಬರಿಬೇಕಾಗಿರಲಿಲ್ಲ. ಸೊ ಈ ಥರದ್ದೆಲ್ಲ ಆದಾಗ ಒಂದಷ್ಟು ಬೇಡದ ಮಾತುಗಳನ್ನ ಕೇಳಿದಾಗ ಅವಮಾನವೂ ಆಗುತ್ತೆ, ಬೇಜಾರು ಆಗುತ್ತೆ. ಆ್ಯಂಡ್ ನೆವರ್ ಮೈಂಡ್, ಅದು ಅವನ ಕರ್ಮ, ನಮ್ದಲ್ಲ. ನಮ್ಮ ಕೆಲಸ ನಾವು ಮಾಡ್ತಾನೆ ಇದೀವಲ್ಲ. ಸೊ ಅದಕ್ಕೆಲ್ಲ ನಮ್ಮನ್ನ ಇಷ್ಟು ವರ್ಷ ಸಾಕು ಬಂದಿದೆ ಸಿನಿಮಾ. ಸೊ ನಡೆಯುತ್ತೆ. ಆ್ಯಂಡ್ ಅದೊಂದು ಕಲಿಕೆ ಅನ್ಕೋಬೇಕು. ಆ್ಯಂಡ್ ನೀವು ಹೇಳ್ದಂಗೆ ಅವಮಾನ, ಸನ್ಮಾನ ಸ್ಟೇಜ್ ಬೈ ಸ್ಟೇಜ್ ಬರ್ತಾ ಇರುತ್ತೆ. ಏನೇ ಆದ್ರೂ ತಲೆಗೆ ಹಾಕೋಬಾರ್ದು. ಸನ್ಮಾನನೂ ತುಂಬಾ ತಲೆಗೆ ಹಾಕೋಬಾರ್ದು, ಅವಮಾನನೂ ತಲೆಗೆ ಹಾಕೋಬಾರ್ದು, ಬಹುಮಾನನೇ ಎದುರು ನೋಡ್ಕೊಂಡು ಕೂರ್ಬಾರ್ದು. ಕೆಲಸ ಮಾಡಬೇಕು, ನಿಷ್ಠೆಯಿಂದ ಕೆಲಸ ಮಾಡಿದಾಗ. ಹೇಳಿದ್ರೆ ಇದು ಒಬ್ಬರಿಂದ ಆಗೋ ಕೆಲಸ ಅಲ್ಲ, ಸಿನಿಮಾ ನೂರಾರು ಜನರ ಕೊಡುಗೆ ಇದು. ಸೊ ಆ ಕೊಲಾಬ್ರೇಷನ್ನು ಎಲ್ಲನೂ ಎಫೆಕ್ಟಿವ್ ಆದಾಗ ಚೆನ್ನಾಗಾಗುತ್ತೆ. ಆಗಲಿಲ್ಲ ಏನು ಮಾಡೋಕ್ಕಲ್ಲ, ಅದೊಂದು ಕಲಿಕೆ, ಮತ್ತು ಮೂವ್ ಆನ್. ಒಂದು 10 ವರ್ಷದ ಹಿಂದೆ ಈಗಿನ ಈ ಬದುಕನ್ನು ಎಕ್ಸ್ಪೆಕ್ಟ್ ಮಾಡಿದ್ದ, ನಿರೀಕ್ಷೆ ಇತ್ತ? ಖಂಡಿತ ಇಲ್ಲ ಸರ್. ಏನು ಯೋಚನೆ ಮಾಡ್ತಾ ಇದ್ರಾಗ? 10 ವರ್ಷದಿಂದ ನನ್ನ ಜರ್ನಿ ಶುರುವಾಗಿದ್ದು 2013 12 ವರ್ಷದ ಜರ್ನಿ ಲೆಕ್ಕ. ಹಂಗೆ ಲೆಕ್ಕ ತೊಗೊಂಡ್ರು, ರಿಲೀಸ್ ಲೆಕ್ಕ 12 ವರ್ಷದಲ್ಲಿ ಫಸ್ಟು ಸ್ಕ್ರೀನ್ ಮೇಲೆ ಕಾಣಿಸ್ಕೊಂಡ್ರೆ ಏನೋ ಆಸೆ. ಯಾಕಂದ್ರೆ ಮೊದಲೇ ಸಿನಿಮಾ ರಿಲೀಸ್ ಆಗಲ್ಲ, ಒಂದ್ಸಲಿ ನಾನು ದೊಡ್ಡ ಸಿಲ್ವರ್ ಸ್ಕ್ರೀನಲ್ಲಿ ನೋಡ್ಕೋಬೇಕು. ಸೊ ಸ್ಕ್ರೀನ್ ಮೇಲೆ ಕಾಣಿಸ್ಕೊಂಡ್ಮೇಲೆ ಓಕೆ ಇಂಥ ಒಂದು ಪಾತ್ರ ಮಾಡಿದ್ರೆ ಚೆನ್ನಾಗಿರುತ್ತಲ್ವ ಅನ್ನೋ ಆಸೆ. ಸೊ ಅಂಥ ಪಾತ್ರನೂ ಸಿಕ್ಬಿಡ್ತು ಅಂದಾಗ ಸಿನಿಮಾ ಗೆದ್ಬಿಟ್ರೆ ಏನೋ ಆಸೆ, ಗೆದ್ದ ಮೇಲೆ ಇನ್ನೂ ದೊಡ್ಡದಾಗಿ ಏನಾದ್ರು ಮಾಡಬೇಕಲ್ವ ಅನ್ನೋ ಆಸೆ. ಸೊ ಅದು ಆಸೆ ಕೊನೆ ಇಲ್ಲ. ಆ್ಯಂಡ್ ಫಸ್ಟ್ ಟೈಮ್ ಆಗಿನ್ನೂ ಸ್ಮಾರ್ಟ್ಫೋನ್ ಇರಲಿಲ್ವಲ್ಲ, ಆಟೋಗ್ರಾಫ್ ಇತ್ತು. ಅದಾದ್ಮೇಲೆ ಸೆಲ್ಫಿಗೆ ಬಂತು. ಸೊ ಅಲ್ಲಿಂದ ಅದೊಂದು ಫ್ಯಾನ್ ಕ್ಲಬ್ಬು, ಇನ್ನೊಂದು ಮತ್ತೊಂದು, ಆ ಥರ ಬೆಳವಣಿಗೆ ಹಂಗೆ ಆಗ್ತಾ ಹೋಗ್ಬೇಕಲ್ವ. ಆ್ಯಂಡ್ ನಮ್ಮ ಹಿರಿಯರನ್ನು ನೋಡ್ತೀವಲ್ಲ, ಅವರ ಅಗಾಧವಾದ ಅಭಿಮಾನಿ ಬಳಗ ನೋಡಿದಾಗ ನಾವು ಒಂದು ದಿವಸ ಅಲ್ಲಿ ಹೋಗಿ ನಿಲ್ಬೇಕು ಅನ್ನೋ ಆಸೆ. ಇವಾಗಿರೋಷ್ಟು ಅಂದರೆ ಈಗ ಅವ್ರದ್ದು ಸಮುದ್ರ ಆದರೆ ನಮ್ಮ ಸ್ವಿಮ್ಮಿಂಗ್ ಪೂಲ್ ಅನ್ಕೋಣ, ನಮ್ಮ ಅಭಿಮಾನಿ ಬಳಗ. ಸೊ ಇದು ಅಲ್ಲಿ ತನಕ ಬೆಳಿಬೇಕು ಅನ್ನೋ ಆಸೆ. ಸೊ ಈ ಆಸೆ ಹಿಂದೆ ಹುಚ್ಚುಕುದ್ರೆ ಬೆನ್ನೇರಿ ಅನ್ನಂಗೆ ಆಸೆ ಹಿಂದೆ ಹೋಗ್ತಾ ಹೋಗ್ತಾ ಚೇಸ್ ಮಾಡ್ಕೊಳ್ತಾ, ಜೊತೆಯಲ್ಲಿ ನಮಗೆ ಬೇಕಾದಂಥ ಆಸೆ ಪಡತಕ್ಕಂಥ ಅಥವಾ ಸವಾಲು ಇಡ್ತಕ್ಕಂಥ ಪಾತ್ರಗಳನ್ನ ಮಾಡ್ತಾ ಆ್ಯಂಡ್ ಮಾಡಿದ್ನ ಮತ್ತೆ ಯಾವತ್ತೂ ಮಾಡಿದೆ ಹೊಸದಾಗಿ ಪ್ರಯೋಗಗಳನ್ನ ಮಾಡ್ತಾ ಮುಂದುವರಿಬೇಕು ಅನ್ನೋ ಆಸೆ. ಸೊ ಲೈಫ್ ಇಸ್ ಅಬೌಟ್ ಇಟ್, ಚೇಸ್ ಯುವರ್ ಡ್ರೀಮ್ಸ್. ಎಸ್, ರಾಜಾಹುಲಿ ತುಂಬ ಪುಷ್ ಮಾಡ್ತಲ್ಲ. ಹೌದು, ಕರೆಕ್ಟ್. ನನಗೆ ಒಂದು ತಾನೊಬ್ಬ ಇದ್ದಾನೆ ಅಂತ ತೋರಿಸಿದೆ ರಾಜಾಹುಲಿ ಅಲ್ವಾ? ಹೌದು. ಅದು ಯಾವುದೇ ಆಗಿರಲಿ, ವಿಲ್ಲನಕ್ಕೆ ಇದು ಕ್ಯಾರೆಕ್ಟರ್ ಆಗಿರಲಿ ಸರ್, ಕಲಾವಿದ ಸರ್. ಅವನು ಹೀರೋ ಆದರೂ ಕಲಾವಿದನೇ, ಕಾಮಿಡಿಯನ್ ಆದರೂ ಕಲಾವಿದನೇ, ವಿಲನ್ ಆದರೂ ಕಲಾವಿದನೇ. ಅದರಲ್ಲಿ ದೊಡ್ಡ ಲೇಬಲ್ ಏನಿಲ್ಲ ಸರ್. ಏನಂದರೆ ಹೀರೋ ಅಂತ ಆದಾಗ ಒಂದು 2-2.5 ಗಂಟೆ ಕಾಲ ಅದನ್ನು ಸ್ಕ್ರೀನ್ ಟೈಮ್ನ ಹೋಲ್ಡ್ ಮಾಡೋ ರೆಸ್ಪಾನ್ಸಿಬಿಲಿಟಿ ಬರುತ್ತೆ. ಪೋಷಕ ಪಾತ್ರ ಆದಾಗ ಆ ಸೀನು ಅಥವಾ ಆ ಪಾತ್ರ, ಆ ಕಂಟೆಂಟನ್ನು ಹೋಲ್ಡ್ ಮಾಡೋ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಸೊ ಇಟ್ಸ್ ಆಲ್ ಅಬೌಟ್ ದಟ್ ಮಾರ್ಜಿನಲ್ ಡಿಫ್ರೆನ್ಸ್ ಬಿಟ್ವೀನ್ ದಟ್ ಅಮೌಂಟ್ ಆಫ್ ರೆಸ್ಪಾನ್ಸಿಬಿಲಿಟಿ. ಆ್ಯಂಡ್ ನೀವು ಪೋಷಕ ಕಲಾವಿದರಾಗ ಆ್ಯಕ್ಚುಲಿ ಈಸಿ ಪೇಮೆಂಟ್ ತೊಗೊಂಡು ಆ್ಯಕ್ಟ್ ಮಾಡೋದು ಹೊಟ್ಟೋದ. ಹೀರೋ ಅಂತ ಆದಾಗ ಎಲ್ಲ A to Z, ಸೊ ಶುರುವಿಂದ ಕೊನೆ ತನಕ, ಅದು ರಿಲೀಸ್ ಆಗೋ ತನಕ, ರಿಲೀಸ್ ಆಗಕ್ಕೆ ಮುಂಚೆ, ಆದ ನಂತರ ಕೂಡ ಪ್ರಮೋಷನ್ಸ್ ಮಾಡ್ತಾ. ಸೊ ಅದೆಲ್ಲ ಒಂದು ಎಕ್ಸ್ಟ್ರಾ ರೆಸ್ಪಾನ್ಸಿಬಿಲಿಟಿ ಏನಿರುತ್ತೆ, ಅದನ್ನು ನಾವು ಹೆಗಲ ಮೇಲೆ ಹಾಕೋತೀವಿ, ನಡೆಸಬೇಕಾಗುತ್ತೆ. ಅದು ಡಿಪೆಂಡ್ಸ್ ಆನ್ ಎವ್ರಿ ರೋಲ್ ಅಲ್ಲ. ಸೊ ಆ ಥರ ಇದ್ದಾಗ ಅದು ನಿಮಗೆ ಇಟ್ಸ್ ಸ್ವೀಟರ್ ಅಲ್ಲ. ಈಗ ನಾವು ಚಿಕ್ಕ ವಯಸ್ಸಲ್ಲಿ ಒಂದು ಇಷ್ಟು ತಿಂತಾ ಇದ್ವಿ, ಚಿಕ್ಕ ಡಬ್ಬ ತೊಗೊಂಡೋಗ್ತಾ ಇದ್ವಿ. ಇವಾಗ ಒಂದಿಷ್ಟು ತಿಂತೀವಿ ಅಂದರೆ ಸೊ ಅದಕ್ಕೆ ತಕ್ಕಂಗೆ ದೇಹನೂ ಬೆಳೆದಿರುತ್ತೆ, ನಮ್ಮ ಸುತ್ತಮುತ್ತ ಆಯಾಮಗಳು ಬದಲಾಗಿರ್ತವೆ. ಯು ಹ್ಯಾವ್ ಟು ಶೋಲ್ಡರ್ ಯುವರ್ ರೆಸ್ಪಾನ್ಸಿಬಿಲಿಟೀಸ್. ಮಾಡಬೇಕು ಅಂದರೆ ಅದನ್ನ ಇಟ್ಸ್ ನಾಟ್ ಅ ಬರ್ಡನ್, ಇಟ್ಸ್ ದ ಸ್ವೀಟ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ದಟ್ಸ್ ವಾಟ್ ಯು ವಾಂಟ್. ಸೊ ಹಾಗೆ ಒಂದು 10 ವರ್ಷದಿಂದ ಎಂಥದ್ದು ಏನು ಊಹಾಪೋಹಗಳಿಲ್ಲದೆ ಈ ಥರ ಇರ್ತೀನಿ ಅಂತ ಗೊತ್ತಿಲ್ಲದೆ ಕಡೆಗೆ ಒಂದಷ್ಟು ಪಾತ್ರಗಳು ಮಾಡ್ತಾ. ಅಂದರೆ ಹೇಗೆ ನನಗೆ ರಾಜಾಹುಲಿ ಕ್ಲಿಕ್ ಆದಮೇಲೆ ಅದು ವಿಲನ್ ಅಲ್ಲ ಪಾತ್ರ, ಒಬ್ಬ ಫ್ರೆಂಡು ಉಲ್ಟಾ ಹೊಡಿತಾನೆ. ಸೊ ಆ ಥರದಿಂದ ನೆಕ್ಸ್ಟು ಇಲ್ಲ ನೆಗೆಟಿವ್ ಶೇಡ್ ಇರೋ ಪಾತ್ರಗಳನ್ನೇ ಮಾಡಬೇಕು ಅಂತ ನಾನು ಅನ್ಕೊಂಡು.
ಆವಾಗ ಮಾಡಲಿಂಗ್ ಬೇರೆ ಮಾಡ್ತಿದ್ದೆ ನಾನು, ರ್ಯಾಂಪ್ ಮಾಡಲ್ ನಾನು. ಸೊ ಸಣ್ಣದಾಗಿ 8 ಪ್ಯಾಕ್ಸ್ ಆ್ಯಪ್ಸ್ ಎಲ್ಲ ಇತ್ತು, ಬೆಳ್ಳಿಗೆ ವೆಲ್ ಗ್ರೂಮ್ಡ್ ಆಗಿರುವೆ. ಹಿಂಗೆ ಚಾಕ್ಲೇಟ್ ಇರೋದಂಗೆ ನಿಂಗೆ ಯಾರಿಗೂ ವಿಲನ್ ಕೊಡ್ತಾರೆ. ಸೊ ಅದಕ್ಕೆ ಸವಾಲಾಗಿ ಒಂದಷ್ಟು ತಯಾರಿ ಮಾಡಿಕೊಂಡು ದಪ್ಪ ಆಗಿ ಗಡ್ಡ ಮೀಸೆ ಬಿಟ್ಟು, ಅವತ್ತೇ ಬಿಟ್ಟು ಒಂದು ಗಡ್ಡೆ ಇನ್ನೂ ಸರಿಯಾಗಿ ತೆಗೋಕ್ಕಾಗಿಲ್ಲ ನನಗೆ. ಅದು ಕಂಟಿನ್ಯೂಷನ್ ಸಿನಿಮಾಗಳು ನಡೀತಾನೆ ಇದೆ. ಆ್ಯಂಡ್ ಆ ತಯಾರಿಗೆ ಬಿದ್ದು ಇಲ್ಲ ಇವನು ಒಳ್ಳೆ ವಿಲನ್ ಅಂತ ನಿರೂಪಿಸ್ಕೋಬೇಕು ಅನ್ನೋ ಹಠ. ವಿಲನ್ ಆಗಿ ಗುರುತಿಸ್ಕೊಂಡು ಒಂದಷ್ಟು ಸಿನಿಮಾಗಳು ಮಾಡಿ ಎಲ್ಲ ಅದನ್ನ ಗೆದ್ದ ಮೇಲೆ ಹೀರೋ ಅಥವಾ ಲೀಡ್ ರೋಲ್, ಪ್ರಮುಖ ಪಾತ್ರಧಾರಿ ಏನೋ ಒಂದು ರೆಸ್ಪಾನ್ಸಿಬಿಲಿಟಿ ತೊಗೊಂಡೆ. ಇವನು ವಿಲನ್ಗೆ ಸೂಪರ್ ಗುರುನು, ಹೀರೋ ಆಗಿ ಯಾಕೆ ಅವತ್ತು ಹಂಗಂದ್ರಿ ಇವತ್ತು ನೋಡ್ರಿ ಹಿಂಗಂದಿರೋರು ಯಾಕ್ರು ನಿಮ್ಗೆ ಏನೋ ಮಾಡ್ಕೊಂಡು ಹೋಗ್ತೀವಿ ಬಿಡಿ ಅಂದ್ರೆ ಬಿಡಲ್ಲ. ಸೊ ಓಕೆ ಆಯ್ತಲ್ವ, ಹಂಗಂದ್ರ ಸರಿ ಮಾಡೋಣ. ಅದು ಒಂದು ಚಾಲೆಂಜ್. ಆ್ಯಂಡ್ ವಾಟ್ ಈಸ್ ಲೈಫ್ ವಿದೌಟ್ ಅ ಚಾಲೆಂಜ್? ವಾಟ್ ಈಸ್ ಲೈಫ್? ಈಗ ಬೆರಳು ಮಾಡಿ ತೋರಿಸಿ ಒಬ್ರು ಅನ್ಲಿಲ್ಲ ಅಂದರೆ ನಮಗೆ ಹಠ ಬರಲ್ಲ. ಬೈದವರನ್ನ ಬಂಧುಗಳೆಂಬೆ ಅನ್ನಂಗೆ. ಸೊ ಅನ್ನಿ ಇನ್ನೊಂದಷ್ಟು ನಮಗೂ ಅದ್ರ ಮೇಲೆ ನಾವು ಫೀಡ್ ಮಾಡ್ತೀವಿ. ಅದೇ ರೀತಿ ಹರಿಪ್ರಿಯ ಅವರು ನಿಮಗೆ ಸಿಗ್ತಾರೆ, ಅವರನ್ನು ಮದುವೆ ಆಗ್ತಾರೆ ಅಂತ ಏನಾದರೂ ಕನಸಾದ್ರಿತಾ? ಇಲ್ಲ ಸರ್, ನನಗೆ ಪ್ರಾಬಬ್ಲಿ ಪಿ ಯು ಟೈಮ್ ಅವರ ಮೊದಲನೇ ಸಿನಿಮಾ ಮನಸ್ಸುಗಳ ಮಾತು ಮಧುರ ಬಂದಾಗ ಅದರಲ್ಲಿ 17 ಚೈತ್ರದ ಹುಡುಗಿ ಅಂತ ಹಾಡಿದೆ. ಸೊ ಯಾರು ಏನು ಅಂತ ಗೊತ್ತಿಲ್ಲ, ಹೊಸ ಟೀಮ್ ಅಲ್ವಾ ಅದು. ಸೊ ಹಾಡು SPB ಹಾಡಿದ್ದು. ನಂಗೆ SPB ಅಂದರೆ ದೇವರು. ಸೊ ಅವ್ರ ಹಾಡು ಆ್ಯಂಡ್ ಈ ಹುಡುಗಿ ನೋಡಕ್ ಭಾರಿ ಮುದ್ದಾಗಿದೆ ಅಂತ, ಅದು ಸಣ್ಣ ಕ್ರಶ್ ಕೈಂಡ್ ಆಫ್ ಸೆನ್ಸ್ ಅಷ್ಟೇ. ಅದು ಬಿಟ್ಟರೆ ಒಂದು ಜರ್ನಿನಲ್ಲಿ ಸಿನಿಮಾಗಳು ನೋಡಿದ್ದೆ ನಾನು ಯಾವತ್ತೂ ಖುದ್ದಾಗಿ ಭೇಟಿ ಆಗಿರಲಿಲ್ಲ, ಮಾತಾಡಿರಲಿಲ್ಲ. 2016 ಅಂತ ಕಾಣುತ್ತೆ, ಒಂದು ಸಿನಿಮಾ ಪ್ರೀಮಿಯರ್ಗೆ ಹೋದಾಗ ಅಲ್ಲಿ ಸಿಕ್ಕಿ ಗೋಧಿ ಬಣ್ಣ ಸಿನಿಮಾಗೆ, ಅಂದರೆ ನಾನು ದೂರದಲ್ಲಿದ್ವಿ, ಜನ ಇದ್ರು, ಪಾಪ ಅವರೇ ಓಡ್ ಬಂದು ಗ್ರೀಟ್ ಮಾಡಿ ಮಾತಾಡ್ಸೋರು. ಗೋಧಿ ಬಣ್ಣ ಸಿನಿಮಾ ನೋಡಿದೆ, ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಒಂದು 10 ನಿಮಿಷ ಮಾತಾಡೋರು ಆ ಕ್ರೌಡಲ್ಲಿ. ಸೊ ದೊಡ್ಡ ಸ್ಟಾರ್ ಅವತ್ತಿಗೆ, ನಾನು ಇನ್ನೂ ಟ್ರಯಲ್ ಅಂದರೆ ಆಗಿಷ್ಟೇ ಗೋಧಿ ಬಣ್ಣ ಹಿಟ್ ಆಗಿತ್ತು. ಸೊ ಹೊಸ ಕಲಾವಿದನ್ನ ಒಬ್ಬ ಸ್ಟಾರ್ ನಟಿ ಬಂದು ಮಾತಾಡಿಸೋದು ಅಂದರೆ ಆ ಗುಣಕ್ಕೆ ಏನು ಹೇಳ್ಬೇಕು ಗುರು ಅನ್ನೋ ಒಂದು ಯೋಚನೆ. ಆ್ಯಂಡ್ ಇದ್ದಿದ್ದು ಆ ಚಿಕ್ಕ ಕ್ರಶ್ ಏನಿತ್ತು, ಆ ಕ್ರಶ್ ದೊಡ್ಡದಾಯ್ತು ಅಷ್ಟೇ ವಿನ ಆಗ ಇನ್ನೇನು ಇರಲಿಲ್ಲ. ಆ್ಯಂಡ್ ಆ ನಂತರ ಗ್ರ್ಯಾಜುವಲಿ ಆಗಿಗೆ ಸಿಕ್ಕಾಗಿ ಮಾತಾಡೋದು, ಹಾಗೆ ಪಳಗಿದ್ವಿ, ಒಳ್ಳೆ ಫ್ರೆಂಡ್ಸ್ ಆದ್ವಿ, ನಂತರ ಕ್ಲೋಸ್ ಫ್ರೆಂಡ್ಸ್ ಆದ್ವಿ. ಆ್ಯಂಡ್ ಲೈಫ್ ಇಸ್ ಆಲ್ವೇಸ್ ಅನ್ಪ್ರೆಡಿಕ್ಟಬಲ್ ಅದ. ಸೊ ಇಷ್ಟಪಟ್ಟ ನಟಿ ಕ್ಲೋಸ್ ಫ್ರೆಂಡ್ ಆಗೋದೇ ಒಂದು ದೊಡ್ಡ ಸರ್ಪ್ರೈಸ್. ನಂತರ ಆ್ಯಕ್ಟಿಂಗಲ್ಲಿ ನಂಗಿನ ಸೀನಿಯರ್, ವಯಸ್ಸಲ್ಲಿ ಚಿಕ್ಕವರಾದ್ರು. ಆ್ಯಕ್ಟಿಂಗ್ ಅಂತ ಬಂದಾಗ ಬಾಲಕಾರ್ಮಿಕರು ಅಂತ ರೇಗಿಸ್ತಾ ಇದ್ದೆ ಮುಂಚೆ. ನಾನು ಚಿಕ್ಕ ವಯಸ್ಸಿಗೆ ಶುರು ಹಚ್ಕೊಂಡ್ರಲ್ಲ ಆ್ಯಕ್ಟಿಂಗ್ ಎಲ್ಲ. ನಾವು ಡಿಗ್ರಿ ಮಾಡಿ ಕೆಲಸ ಮಾಡಿ ಎಲ್ಲ ಬಿಟ್ಟು ಆಮೇಲೆ ಬಂದಿರೋದು, ಅವರು ಸ್ಕೂಲ್ ಹತ್ತಿದ್ದಂಗೆ ಆ್ಯಕ್ಟಿಂಗ್. ಸೊ ಈ ಥರ ಇದ್ದಾಗ ಆ ಹುಡುಗಿ ಅಂದರೆ ಅಷ್ಟು ಪುರದ್ರೂಪಿ ನಟಿ, ಪಾಪ್ಯುಲರ್ ಹೀರೋಯಿನ್, ಸ್ಟಾರ್ ಹೀರೋಯಿನ್, ವಾಟ್ ಎವರ್, ಆ ಗುಣ ಇದೆಯಲ್ಲ, ಇದೆಲ್ಲ ಒಂದು ಕಡೆ ಆದರೆ ಆ ಗುಣ ಇದೆಯಲ್ಲ, ಆ ಗುಣದಿಂದ ಫ್ರೆಂಡ್ಸ್ ಆದವು. ಆ ಫ್ರೆಂಡ್ ಆದ ನಂತರ ಕ್ಲೋಸ್ ಫ್ರೆಂಡ್ಸ್ ಅಂದರೆ ಇವ್ಳು ನೋ ಅಲ್ಲ, ವ್ಯಕ್ತಿಯಾಗಿ ನೀನೇನು ನಾನೇನು ಚೆನ್ನಾಗಿ ಗೊತ್ತಿರುತ್ತೆ. ಸೊ ಹಂಗಿದ್ದಾಗ ನಾನು ಯಾವುದೋ ಒಂದು ಹಂತದಲ್ಲಿ ತುಂಬ ಡಿಪ್ಪಲ್ಲಿದ್ದೆ, ಮಾರಲಿ ಡೌನ್ ಆಗಿದ್ದೆ. ಸೊ ಆವಾಗ ನನಗೆ ಜೊತೆ ಕೊಟ್ಟು ಧೈರ್ಯ ಅಂದರೆ ಬದುಕಿನ ಧೈರ್ಯ ಅಲ್ಲ, ಆ್ಯಂಡ್ ಮಾರಲಿ ಏನು ಡೌನ್ ಆಗಿದ್ನಲ್ಲ ಅದಕ್ಕೆ ತುಂಬ ದೊಡ್ಡ ಸಪೋರ್ಟ್ ಆಗಿ ನಿಂತಿದ್ದು ಹರಿಪ್ರಿಯ. ಸೊ ಆವಾಗ ಅನಿಸ್ತು ನನಗೆ, ಎಲ್ಲ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮುಳ್ಳಿನ ಗುಡಿಯೊಳಗೆ ಬೇಡ, ಈ ದೇವತೆ ಇಲ್ಲಿ ಇದೆಯಲ್ಲ ಸಾಕು, ನಿನ್ನ ಜೊತೆಗೆ ಇಂಥ ಟೈಮಲ್ಲೂ ನಿಂತಿದೆಯಲ್ಲ, ದಿಸ್ ಇಸ್ ದ ರೈಟ್ ಒನ್ ಫಾರ್ ಯು. ಕೇಳೋದ್ರ ತಪ್ಪಿಲ್ಲ. ಎಸ್ ಅಂದರೆ ನಾನೇ ಸರ್ ಲೈಫಲ್ಲಿ ನಾನು ಮೊದಲು ಮಾಡಿದ ಪ್ರಪೋಸಲ್ ಅದು. ಅಂದರೆ ಆ ಒಂದು ಜರ್ನಿ ತುಂಬ ಚೆನ್ನಾಗಿತ್ತು, ಮಧುರವಾದ ಜರ್ನಿ. ವರ್ಷಕ್ಕೆ 2016 ಪರಿಚಯದಿಂದ ಆಲ್ಮೋಸ್ಟ್ ಈ ಲಾಕ್ಡೌನ್ ಹತ್ತತ್ರ ಟೈಮಲ್ಲಿ ನಮಗೆ ವಿ ನ್ಯೂ ಇಟ್ಸ್ ಅದರ್ ವೆರಿ ವೆಲ್, ಪ್ರೆಡಿ ವೆಲ್. ಒಂದಷ್ಟು ಜರ್ನಿ ಆಗಿತ್ತು. ನಾನು ಒಬ್ರನ್ನೊಬ್ರು ತುಂಬ ಚೆನ್ನಾಗಿ ಕಂಡಿದ್ವಿ, ಬಲ್ಲೆವು ಇಬ್ಬರು ಒಬ್ರನ್ನೊಬ್ರು. ಆ್ಯಂಡ್ ಅವ್ರ ಲೈಫ್ ಬಗ್ಗೆ ನನಗೆ ಗೊತ್ತು, ನನ್ನ ಲೈಫ್ ಬಗ್ಗೆ ಅವ್ರಿಗೆ ಗೊತ್ತು. ಹೀಗಿದ್ದಾಗ ನಾನು ಅಂದರೆ ವಿ ಕೈಂಡ್ ಆಫ್ ಫೆಲ್ಟ್ ಮೇಡ್ ಫಾರ್ ಈಚ್ ಅದರ್ ಅನ್ನೋ ಒಂದು ಫೀಲಿಂಗ್ ಇತ್ತು. ಬಟ್ ಯಾರು ಎಕ್ಸ್ಪ್ರೆಸ್ ಮಾಡ್ಕೊಂಡಿರಲಿಲ್ಲ. ಆ ಟೈಮಲ್ಲಿ ಏನಾಯಿತು, ನನಗೆ ಅದನ್ನು ಹೇಳ್ದಲ್ಲ, ತುಂಬ ಡಿಪ್ಪಲ್ಲಿದ್ದೆ. ಒಂದು ನಾಟ್ ಟು ಮೆನ್ಷನ್, ಆ ಒಂದು ಘಟನೆ ಆದಾಗ ನನ್ನ ಜೊತೆ ಕೊಟ್ಟು ನನಗೆ ಜೊತೆಯಾಗಿ ನಿಂತಿದ್ದು ಹರಿಪ್ರಿಯ. ಅದಾಯಿತು, ಎಲ್ಲ ಒಂದು ಸ್ವಲ್ಪ ರಿಲೀಫ್ ಅನಿಸಿದ ಮೇಲೆ ಒಂದು ದಿವಸ ಹಿಂಗೆ ಮಾತಾಡ್ತಾ ಇದ್ವಿ. ನಾನೇನೋ ಹೇಳಬೇಕು, ಲವ್ ಸ್ಟೋರಿಗೆ ಬರ್ತಾ ಇದ್ವಿ, ಏನೋ ಮಾತಾಡಬೇಕು, ಹೇಳಬೇಕು. ಇಲ್ಲ ನಾನು ಅಷ್ಟೇ, ಕೈಂಡ್ ಆಫ್ ಇಬ್ಬರಿಗೂ ಮ್ಯೂಚುವಲ್ ಅಡೋರೇಷನ್ ಇತ್ತು. ಒಂದು ಭಯ ಇರಲಿಲ್ವಾ, ಅಕಸ್ಮಾತ್ ನಾನು ಹೇಳಿ ರಿಜೆಕ್ಟ್ ಆಗಿಬಿಟ್ರೆ ಮತ್ತೆ ಆ ಸ್ನೇಹ ಕೂಡ ಹೊರಟೋಗ್ಬಿಡ್ತದೆ ಅಂತ? ಇಲ್ಲ ಸರ್, ಅಂದರೆ ಅದೇ ಹೇಳೋದಲ್ಲ, ಅದು ಮ್ಯೂಚುವಲ್ ಅಡೋರೇಷನ್ ಇತ್ತು, ಕಾಣಿಸ್ತಾ ಇತ್ತು. ಅಂದರೆ ತುಂಬ ಕಂಫರ್ಟಬಲ್ ಐಡೆಂಟಿಫೈ ಮಾಡಿದ್ರಿ, ಅದಕ್ಕೆ ಗೊತ್ತಾಗ್ತಿತ್ತು, ಅನ್ಸೋದು ಲವ್ ಇಸ್ ಇನ್ ದ ಏರ್ ಅಂತಾರಲ್ಲ. ಸೊ ದಟ್ ವಾಸ್ ದೇರ್
ಕುಡ್ ಬಿ ಫೆಲ್ಟ್. ಬಟ್ ನನಗೆ ಅಂದರೆ ನಾನು ತುಂಬ ಅಂದರೆ ತುಂಬ ಏನೇನೋ ಅಂದ್ಕೊಂಡು ನನ್ನ ಹುಡುಗಿ ಹಿಂಗಿರ್ಬೇಕು ಹಂಗಿರ್ಬೇಕು ಅಂತೆಲ್ಲ ಕ್ಯಾಸೆಟ್ ಹಾಕೊಂಡು ತಲೆಯಲ್ಲಿ ಓಡಾಡ್ಕೊಂಡಿದ್ದವರು ಯಾರನ್ನೂ ಪ್ರಪೋಸ್ ಮಾಡೋಕ್ಕಾಗಿರಲಿಲ್ಲ, ನನಗೆ ಅವಕಾಶ ಸಿಕ್ಕಿರಲಿಲ್ಲ ಲೈಫಲ್ಲಿ. ಓಕೆ. ಸೊ ನಾನು ಪ್ರಪೋಸ್ ಅಂತ ಯಾವತ್ತಾರು ಮಾಡಿದ್ರೆ, ಯಾರನ್ನಾರು ಮಾಡಿದ್ರೆ ಅವಳನ್ನೇ ಮದುವೆ ಆಗಬೇಕು ಅಂತ ನನಗೊಂದು ಗುರಿ ಇತ್ತು. ಸೊ ಹಾಗಾಗಿ ಅಷ್ಟು ವರ್ಷಗಳಲ್ಲಿ ಯಾವತ್ತು ಯಾರನ್ನು ಪ್ರಪೋಸ್ ಮಾಡಿರಲಿಲ್ಲ. ಈಕೆ ಅದು ಆ ಒಂದು ಘಟನೆ ನಡೆದ ಮೇಲೆ, ಸಂದರ್ಭ ದಾಟಿದ ಮೇಲೆ, ಎಸ್ ದಿಸ್ ಇಸ್ ದ ಒನ್ ಅಂತ ಅಂದ್ಕೊಂಡೆ. ಆ್ಯಂಡ್ ಗೊತ್ತಾಗ್ತಿದ್ವಿ, ಮನೆಗೆ ಸಿಗ್ತಾ ಇದ್ವಿ, ಅವ್ರ ಮನೆಯವರು ನಮ್ಮ ಮನೆಗೆ ಬರೋದು, ನಾವು ಅವ್ರ ಮನೆಗೆ ಹೋಗೋದು ಗೊತ್ತಿತ್ತು, ಇದರ ಚೆನ್ನಾಗಿ ಗೊತ್ತಿತ್ತು. ಸೊ ಇನ್ನು ಏನು, ವಾಟ್ ಡು ಯು ವಾಂಟ್ ಮೋರ್, ವಾಟ್ ಎಲ್ಸ್ ಯು ವಾಂಟ್? ಸೊ ಪಳಗಿದೆ, ಮನೆ ಗೊತ್ತು, ಕುಟುಂಬ ಗೊತ್ತು, ವ್ಯಕ್ತಿ ಗೊತ್ತು, ಅದಕ್ಕೆ ಎಲ್ಲದಕ್ಕಿಂತ ಮಿಗಿಲಾಗಿ ವ್ಯಕ್ತಿತ್ವ ಗೊತ್ತು. ಸೊ ಸಾಕು, ದಿಸ್ ದ ರೈಟ್ ಒನ್ ಅಲ್ವಾ, ಓಕೆ ಹೇಳೋಣ ಅಂತ ಅನ್ಕೊಂಡು ನಾನು ಲೆಕ್ಕಾಚಾರ ಹಾಕ್ತಿದ್ದಾಗ ಅದೊಂದು ಆ ಕಡೆಯಿಂದನೂ ಸ್ಪಂದನೆ ಒಂದು ರೀತಿ, ಅಂದರೆ ಹೇಳ್ದೆ ಆಡದ ಮಾತು ಅರ್ಥ ಆಗುತ್ತಲ್ಲ ಆ ಥರ. ಸೊ ಗೊತ್ತಾಗೋದು. ಆ್ಯಂಡ್ ಅವತ್ತು ಹೇಳಿದೆ, ಐ ವಾಂಟ್ ಟು ಟೆಲ್, ಐ ವಾಂಟ್ ಟು ಟಾಕ್, ಡೋಂಟ್ ಇಂಟ್ರಪ್ಟ್. ನೀವು ಅಂದರೆ ಯು ಜಸ್ಟ್ ವಾಟ್ ಎವರ್ ಯು ಆರ್ ಫೀಲಿಂಗ್, ಕೀಪ್ ಇಟ್ ಯುವರ್ ಸೆಲ್ಫ್. ನಾನು ಮಾತಾಡಬೇಕು ಅಂದೆ. ಒಂದು ರಾತ್ರಿ ಅವತ್ತು ಪಾಪ ಅವ್ರ ಮಾರನೇ ದಿನ ಅವ್ರ ತಂದೆದು ಶ್ರಾದ್ದ ಆಯಿತು. ಓಕೆ. ಬೆಳಗ್ಗೆ ಎದ್ದು ಪೂಜೆಗೆ ರೆಡಿ ಮಾಡ್ಕೋಬೇಕಾಯ್ತು. ನಾನು ಮಂಗಳೂರಲ್ಲಿದ್ದೆ ಅಂತ ಕಾಣುತ್ತೆ. ಸರಿ, ಕೆಲಸ ಇತ್ತು, ಶೂಟ್ ಮುಗಿಸ್ಕೊಂಡು ಬಂದಿದ್ದೆ. ಬಂದವನೇ ರಾತ್ರಿ ಒಂದು 10-10:30 ಊಟ ಮಾಡ್ಕೊಂಬಂದಾಗ ಶುರು ಆದ ಕಾಲು. ಬೆಳಿಗ್ಗೆ 6:30 ತನಕ ಅವ್ರಮ್ಮ ಎದ್ದೇಳಮ್ಮ ಅಂತ ಹೇಳೋ ತನಕ. ಎದ್ದಾಳೆ ಮಗಳು ಅಂತ ಗೊತ್ತಿಲ್ಲ ಪಾಪ ಅವ್ರಿಗೆ, ಪಕ್ಕದಲ್ಲೇ ಮಲಗಿದ್ರು. ಆಡಿಯೋ ಕಾಲಿಂದ ವಿಡಿಯೋ ಕಾಲ್ ಸ್ವಿಚ್ ಆಗಿತ್ತು. ಆ ಕಡೆ ಮಾತಾಡಂಗಿಲ್ಲ, ಅಮ್ಮ ಪಕ್ಕದಲ್ಲಿದ್ದಾರೆ, ನಾನು ಮಾತಾಡ್ತೀನಿ ಕೇಳಿಸ್ಕೊಂಬ ಸಾಕು ಅಂತ. ಸೊ ನನ್ನ ಒಂದು ಜರ್ನಿನ ಹೇಳ್ತಾ, ಯಾಕೆ, ವೈ ಡು ಐ ವಾಂಟ್ ಯು, ವೈ ಡು ಐ ಲವ್ ಯು ಅಂತ ಅದನ್ನ ಎಕ್ಸ್ಪ್ಲೇನ್ ಮಾಡಿ. ಐ ಲವ್ ಯು ಅನ್ನೋದನ್ನ ಫ್ಯಾನ್ಸಿಯಾಗಿ ಹೇಳೋವಂಥ ಒಂದು ನಿರ್ಧಾರ ಇರಲಿಲ್ಲ ನಂದು. ಸೊ ಯಾಕೆ ಇಷ್ಟ ಅನ್ನೋದು ನಾನು ಅರ್ಥ ಮಾಡಿಸ್ಬೇಕು. ಸೊ ಇದೊಂದು ಇನ್ಫ್ಯಾಚುಯೇಷನ್ ಅಲ್ಲ ಅಂತ ಹೇಳಬೇಕಾಗಿತ್ತು. ಹಾಗಾಗಿ ಒಂದಷ್ಟು ಸಮಯ ತಗೊಂಡು ಮಾತಾಡಿ ಅದು ಇಬ್ಬರು ಎಮೋಷ್ನಲ್ ಆಗಿ. ಅದು ನನಗೆ ಆಶ್ಚರ್ಯ, ದೊಡ್ಡ ಹೀರೋಯಿನ್, ನೀವು ಹೇಳಿದಾಗೆ ದೊಡ್ಡ ಹೀರೋಯಿನ್ ಹೋಗಿ ಹೋಗಿ ಒಬ್ಬ ವಿಲ್ಲನ್ನ ಪಾತ್ರ ಮಾಡುವಂಥ ಒಬ್ಬ ವ್ಯಕ್ತಿಯನ್ನು ಹೇಗೆ ಒಪ್ಕೊಂಡ್ರು ಅಂತ. ಸರ್ ಹೀರೋ ಲವ್ವಿಗೆ ಇದೆಲ್ಲ ಇಲ್ಲ, ಅದೆಲ್ಲ ಓಕೆ. ಹಾಂ, ಹೀರೋ, ಹೀರೋಯಿನ್ನು, ವಿಲನ್ನು, ಸ್ಟಾರು, ಸೂಪರ್ ಸ್ಟಾರು ಇದೆಲ್ಲ ಆಚೆ ಸರ್. ಮನೆಗೆ ನಾವು ಮಕ್ಕಳೇ, ಮನುಷ್ಯರೇ. ನಾವು ಯೋಚನೆ ನಾವು ನಮ್ಮ ಮನೋಭಾವ ನಮ್ಮದೇ, ನಾವು ಮನುಷ್ಯರ ಥರನೇ ಯೋಚನೆ ಮಾಡ್ತೀವಲ್ಲ ಎಲ್ಲರೂ. ನನಗೆ ಸೂಕ್ತವಾದ ಹುಡುಗಿ ಈಕೆ ಅಂತ ಅನ್ಸಿದ್ರೆ ಅವಳು ಹೀರೋಯಿನ್ ಆದರೂ ಸರಿ, ಇನ್ನೊಂದಾದ್ರೂ ಸರಿ. ಹುಡುಗಿಗೆ ಕೆಲಸ ಮಾಡೋ ಅಥವಾ ಅವನು ಆಂಟ್ರಪ್ರಿನರ್ ಆದರೂ ಸರಿ, ಅವನು ರಾಜಕಾರಣಿ ಆದರೂ ಸರಿ, ಅಥವಾ ಅವನು ಮನೆ ಕೆಲಸದವನಾದರೂ ಸರಿ, ಮನಸ್ಸು ಮಿಡಿಬೇಕು ಫಸ್ಟು. ಸೊ ಅಲ್ಲಿ ಪರಸ್ಪರ ಗೌರವ ಇರಬೇಕು, ಪರಸ್ಪರ ತಿಳುವಳಿಕೆ ಇರಬೇಕು. ಆ್ಯಂಡ್ ನಮ್ಮ ಬದುಕನ್ನು ಕಂಪ್ಲೀಟ್ ಆಗೋದು ಅಂತ ಗೊತ್ತಾ. ಸೊ ಕಂಪ್ಲೀಟ್ ಅಂದ್ರೆ ಅರ್ಥ ಏನು, ನಮ್ಮಲ್ಲಿ ಒಂದಷ್ಟು ಕೊರೆಗಳಿರ್ತವೆ, ನಮ್ಮಲ್ಲಿ ಒಂದಷ್ಟು ನ್ಯೂನತೆಗಳಿರ್ತವೆ, ಅದು ಆ ಕಡೆ ಪ್ಲಸ್ ಇರುತ್ತೆ. ಎರಡು ಸೇರಿದಾಗ ಪರಿಪೂರ್ಣತೆ ಇರುತ್ತೆ. ಸೊ ಆ ಪರಿಪೂರ್ಣತೆ ಭಾವನೆ ಸಿಕ್ಕಾಗ ಯು ಡೋಂಟ್ ವಾಂಟ್ ಎನಿ ಟ್ಯಾಗ್. ಅದಕ್ಕೊಂದು ಟ್ಯಾಗ್ ಇಲ್ಲ, ಅಥವಾ ಅದಕ್ಕೊಂದು ಪಟ್ಟ ಇಲ್ಲ, ಹುದ್ದೆ ಇಲ್ಲ. ಅದಕ್ಕೆ ಫ್ಯಾಮಿಲಿ ಬೇಕಂತ ಫಸ್ಟ್ ಅಂದರೆ ಹೇಳಿರಲಿಲ್ಲ ಮನೇಲಿ, ಗೊತ್ತಿತ್ತು ಇವರ್ ಫ್ರೆಂಡ್ಸ್ ಅಂತ ಗೊತ್ತು. ಸೊ ಆ ನಂತರ ಒಂದು ದಿವಸ ಹೇಳಿದ ಮೇಲೆ ಆವಾಗ ನಮಗೆ ಅದು ಯಾಕಾರು ಹೇಳೋದು ನಂಗೆ ಆಯಿತು. ಯಾಕಂದರೆ ನಾವು ತುಂಬ ಹಂಗೆ ಹಿಂಗೆ ಗಲಾಟೆ ಮಾಡ್ತಾರೆ, ಬೈತಾರೆ, ಹೋರಾಟ ಎಲ್ಲ ಮಾಡಬೇಕೇನೋ ಅಂತೆಲ್ಲ ರೆಡಿಯಾಗಿದೆ ಮೆಂಟಲಿ. ಹೇಳಿದ ತಕ್ಷಣ 2 ಸೆಕೆಂಡು ಅವರು ಮಾತಾಡಲಿಲ್ಲ ಬೇರೆ. ಸೊ ದೇವ್ರ ಮನೆಗೆ ಹೋಗ್ಬಿಟ್ಟು ಹೋಗಿ ತಂದ್ಕೊಟ್ಬಿಟ್ಟು ಓಕೆನಾ ಮಾಡ್ಬಿಟ್ರು. ಒಂದು ಒಳ್ಳೆ ಸಿನಿಮಾ ಸ್ಟೋರಿ ಏನೋ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಿ, ಇಲ್ಲಿ ಈ ಥರ ಇಷ್ಟು ಸಿಂಪಲ್ ಆಗಿ ಮುಗಿಸ್ಬಿಟ್ರಲ್ಲ ಅಂದ್ಬಿಟ್ಟು. ಆನಂತರ ಅದು ಅರೇಂಜ್ ಮ್ಯಾರೇಜ್ ಅನ್ನೋ ಮಟ್ಟಕ್ಕೆ ಮದುವೆ ಡೇಟು ಎಲ್ಲ ಡಡ್ ಮಾಡಿ ಮುಗಿಸ್ಬಿಟ್ರು. ಕರಿ ಅಂತ ಕರೀತಾ ಇದ್ದಾರೆ ನಮ್ಮ ಅಕ್ಕ. ಏನದು ಹಿಂದೆ ನಾನು ನನ್ನ ತಾಯಿ ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ದಿನ ನೇರಳೆ ಹಣ್ಣು ತಿಂದು ಅದೊಂಥರ ಲೇಯರ್ ಥರ ಕೂತ್ಕೊಂಡ್ಬಿಟ್ಟಿತ್ತು. ಅಂದರೆ ಇದೆಲ್ಲ ನನಗೂ ಕತೆಗಳೇ, ನನಗೆ ಗೊತ್ತಿರೋಲ್ಲ. ಸೊ ಆವಾಗ ನಮ್ಮ ಹಾಸನದಲ್ಲಿ ಸಕಲೇಶ್ಪುರ ಹಳೆಪಾಳ್ಯ ಅಲ್ಲಿ ನಾನು ಹುಟ್ಟಿದ್ದು. ಅಮ್ಮ ಗೌರ್ಮೆಂಟ್ ಸ್ಕೂಲ್ ಟೀಚರು. ಒಂಥರ ಭಾಳ ಒಳ್ಳೆಯವ್ರು, ನಮ್ಮ ಮಿಸ್ಸು ಟೈಪ್. ಎಲ್ಲ ಮಕ್ಕಳಿಗೆಲ್ಲ ಭಾರಿ ಇಷ್ಟ. ಮಕ್ಳಿಗೆ ಪ್ರೀತಿ ಹಿಂಗೆ ನಡ್ಕೊಂಡು ಹೋಗಲ್ಲ, ಏರಿ ಮೇಲೆ ನಡ್ಕೊಂಡು ಹೋಗ್ಬೇಕಾಯ್ತು, ಬೇರೆ ಅಲ್ಲಿ ಬಸ್ ಇರಲಿಲ್ಲ ಆಗ. ಸೊ ನಡ್ಕೊಂಡು ಹೋಗ್ತಾ ಬರ್ತಾ ಅಲ್ಲಿ ನೇರಳೆ ತೋಟ. ಸೊ ಮಕ್ಕಳೆಲ್ಲ ಮಿಸ್ ತಗೊಳ್ಳಿ ನೇರಳೆ ಹಣ್ಣು ಕೊಡೋದು. ಇಲ್ಲ ನಮ್ಮ ಚಿಕ್ಕಪ್ಪಂದ್ರು ಬಂದರೆ ಅತ್ತಿಗೆ ನೇರಳೆ ಹಣ್ಣು ಇಷ್ಟ ಅಂತ ಅವ್ರೊಂದಷ್ಟು ತಗೊಬರೋದು. ಹಿಂಗೆ ಮಾಡಿಬಿಟ್ಟು ನಾನು ಹುಟ್ಟಿದಾಗ ಕರಿ ಬಣ್ಣಕ್ಕಿದ್ದಂತೆ. ಸೊ ನೇರಳೆ ಬಣ್ಣಕ್ಕಿದ್ದೆ. ನಮ್ಮ ಅಕ್ಕ ಆಗಿಂದ ಫಿಕ್ಸ್ ಆಗ್ಬಿಟ್ಟು ಕರಿಯ ಅಂತ. ಆಮೇಲೆ ಬೆಳಗಾದ್ಮೇಲೂ ಕರಿ ಅಂತ ನಿಲ್ಸಿಲ್ಲ.
ಸೊ ನಾನು ಟ್ಯಾನ್ ಆಗಿ ಈಗ ಔಟ್ಡೋರ್ ಶೂಟ್ ಎಲ್ಲ ಮಾಡಿ ಟ್ಯಾನ್ ಆಗಿ ಹೋದರೆ ಫುಲ್ ಕಪ್ಪಗಾಗಿ ಹೋಗಿರ್ತೀವಲ್ಲ ವಾಪಸ್ಸು ತಗೊಳಮ್ಮ ಕುಕ್ಕೋ ಈಗ ಕರಿ ಅನ್ಕೋ ನಿನ್ನ ಮಾಂಸ ಹೆಚ್ಚೆ ಇನ್ನೊಂದು ವಾರ ಟ್ಯಾನ್ ಹೋಗೋ ತನಕ. ಸೊ ಅವಳು ನೀನು ನಂಗಿನ್ನ ಬೆಳಗಿದ್ರು ನೀ ಕರಿಯಾನಿ ಸರಿ ನೀನಂತೀರ ಹತ್ರ ಮಾತಾಡೋಕ್ಕಾಗಲ್ಲ. ಸೊ ಆ ಕರಿಯ ಚಿಕ್ಕ ಚಿಕ್ಕ ಸ್ಮಾಲ್ ಟೌನ್ ಬಾಯ್ಸ್ ಸ್ಮಾಲ್ ಡ್ರೀಮ್ಸ್ ಅಂತಾರಲ್ಲ, ಸೊ ಆ ಥರ ಬಂದು ಇವತ್ತು ಇಲ್ಲಿಗೆ ಬಂದಿದ್ವಿ. ಪಾಪನ ಬಗ್ಗೆ ಹೇಳಿಪ್ಪ. ಅವನಿಗೆ ಅದೊಂದು ಬೇಡಿಕೆ ಇದೆ ನನಗೆ, ನಮ್ಮ ಮಗು ಅವ್ರ ಅಮ್ಮನ ಬಣ್ಣನೇ ಹುಟ್ಲಿ. ಅದು ಅಂದ್ರೆ ಹುಟ್ಟಿದ ಮೇಲೂ ಆ ಕೆಂಬಾರ ಎಲ್ಲ ಎಳೆಯೋ ತನಕ ನನ್ನ ಮಗನಿಗೆ ಅಲ್ಲಿ ಒಂದು ಫೈಟ್ ಇರಲಿಲ್ವಾ, ಗಂಡು ಆಗಬೇಕು ಹೆಣ್ಣಾಗಬೇಕು ಅಂತೇಳಿ? ನನಗೆ ಹೆಣ್ಮಗು ಆದರೆ ಒಳ್ಳೇದು ಅಂತ ನನ್ನ ಇಚ್ಛೆ ಇತ್ತು, ಅವ್ರು ಗಂಡು ಮಗು ಆದರೆ ಒಳ್ಳೇದು ಅಂತ ಅವರು. ಅಂದರೆ ಅದು ನಾನು ಚಿಕ್ಕ ವಯಸ್ಸಲ್ಲಿ ತಾಯಿನ ಕಳ್ಕೊಂಡೆ, ಆಕೆನೂ ಚಿಕ್ಕ ವಯಸ್ಸಲ್ಲಿ ತಂದೆ ಕಳ್ಕೊಂಡ್ರೆ ಒಂದು ಮ್ಯೂಚುವಲ್ ಒಂದು ಫೀಲಿಂಗ್ ಇರುತ್ತಲ್ಲ, ಅಂದರೆ ಅವ್ರನ್ನೇ ನಮ್ಮ ಮಕ್ಕಳಲ್ಲಿ ನೋಡೋದು ಅನ್ನೋ ಒಂದು ಭಾವನೆ ಇದೆ. ಅದು ಎಷ್ಟು ನಿಜ ಎಷ್ಟು ಸತ್ಯ ಎಷ್ಟು ವಾಸ್ತವ ಅನ್ನೋಕ್ಕಿಂತ ಭಾವನೆ ಅದು. ಸೊ ಶಿ ಆಲ್ವೇಸ್ ವಾಂಟೆಡ್ ಅ ಬಾಯ್, ಐ ಆಲ್ವೇಸ್ ಫೆಲ್ಟ್ ಓಕೆ ಹೆಣ್ಮಗು ಆಗಲಿ ಅಂತ. ಯಾವುದಾದ್ರೂ ನಮ್ದು ಅದರಲ್ಲಿ ಏನು ಸಮಸ್ಯೆ ಅಂದರೆ ನನಗೆ ತಕರಾರಿಲ್ಲ, ಹೆಣ್ಮಗುನೇ ಆಗಬೇಕು ಗಂಡು ಮಗುನೇ ಆಗಬೇಕು ಅಂತ. ಬಟ್ ಶಿ ವಾಸ್ ಲಿಟಲ್ ಅಡಮೆಂಟ್, ಇಲ್ಲ ನನಗೆ ಹುಟ್ಟಿದ್ರೆ ಗಂಡು ಮಗುನೇ ಹುಟ್ಟೋದು, ನನಗೆ ಅಪ್ಪ ಹೋದಾಗಿಂದ ನಾನು ಸ್ಕೂಲಲ್ಲಿ ಇದ್ದಾಗಿಂದ ಇದು ನನಗೆ ಗೊತ್ತು, ನನಗೆ ಐ ಹ್ಯಾವ್ ಫೆಲ್ಟ್ ದಿಸ್ ಅಂತ. ಓಕೆ ಆಗಲಿ ಅಂತ. ಆ್ಯಂಡ್ ಆಕೆ ಆಸೆ ಹಂಗೆ ಗಂಡು ಮಗ ಹುಟ್ಟ. ಅವನು ಅಂದರೆ ಈಗ ಹೆಂಗೆ ಅಂದರೆ ನಮ್ಮ ಮನೆಯಲ್ಲೇ ನಾವು ಒಂಥರ ಈಗ ಸೈಡ್ ಆ್ಯಕ್ಟ್ರಿಗಿನ ಕಡೆ ಆಗ್ಬಿಟ್ಟಿದ್ದೀವಿ ನಾವೆಲ್ಲರೂ. ಹೀರೋ ಅವನೇ, ಸೆಂಟ್ರ್ ಸ್ಟೇಜ್ ಅವನದೇ, ಎಲ್ಲ ಅವನ ಸುತ್ತಾನೆ. ನಾವು ತಿನ್ನೋ ಟೈಮು ಮಲಗೋ ಟೈಮು ಹೇಳೋ ಟೈಮ್ ಎಲ್ಲ ಅವನ ಮೇಲೆ ಡಿಪೆಂಡೆಂಟು. ಮಜಾ ಇದೆ ಅದು. ಇದು ಹೊಸ ಪ್ರಪಂಚ, ಹೊಸ ಅನುಭವ, ಬ್ಯೂಟಿಫುಲ್ ಫೇಸ್ ಆಫ್ ಲೈಫ್. ಏನು ಹೆಸರು? ಇನ್ನು ಹೆಸರಿಟ್ಟಿಲ್ಲ, ನಾಮಕರಣ ಆಗಬೇಕು ನಡೀತಾ ಇದೆ. ಆ್ಯಂಡ್ ಸರ್ ನೇಮ್ ಸಿಂಹನೇ ಅಲ್ಲ, ಹಾಗಾಗಿ ಸಿಂಹ ಅಂತ ಹೋಗ್ತೀವಿ. ಸೊ ರೆಸ್ಪಾಂಡ್ ಮಾಡ್ತಾನೆ. ಎಸ್ ಎಸ್. ಈ ಅವನು ಕರಿಯ ಆಗಬಾರ್ದು. ಎಸ್. ಬಟ್ ನಿಮ್ಮ ಈ ಇದರಲ್ಲಿ ಈ ಶೂಟಿಂಗ್ ಹೋಗೋದು ಬರೋದು ಅಂತ ಬ್ಯುಸಿ ಶೆಡ್ಯೂಲ್ನಲ್ಲಿ ಹರಿಪ್ರಿಯ ಅವರು ಈಗ ಆ್ಯಕ್ಟ್ ಮಾಡ್ತಾ ಇದ್ದಾರೆ? ಈಗ ಬ್ರೇಕ್ ತೊಗೊಂಡಿದ್ದಾರೆ ಸರ್. ಅಂದರೆ ಮಗನಿಗೆ ಮಗ ಒಂದು ಸ್ವಲ್ಪ ಟೈಮ್ ತಗೊಂಡ್ರೆ ಅದು ಏನೋ ಪ್ರಾಬ್ಲಮ್ ಆಗಲ್ವಾ ನಿಮ್ಮ ಶೂಟಿಂಗ್ ಶೆಡ್ಯೂಲ್? ನನಗೆ ನಮ್ಮ ಮದುವೆ ಟೈಮಿಂದನೂ ಸಮಸ್ಯೆನೇ ಸರ್ ಶೂಟಿಂಗ್ ಶೆಡ್ಯೂಲ್ಗಳು. ಅಂದರೆ ನನ್ನ ಎಂಗೇಜ್ಮೆಂಟ್ ಟೈಮಲ್ಲೂ ನಾಳೆ ಎಂಗೇಜ್ಮೆಂಟ್ ಅಂದರೆ ಇವತ್ತು ಬಂದೆ ನಾನು ಮಂಗಳೂರು ಶೂಟಿಂಗಲ್ಲಿದ್ದೆ. ಪಾಪ ಈ ಹರಿಪ್ರಿಯನೇ ಎಲ್ಲದನ್ನೂ ಸಜ್ಜಿಕೊಂಡು ಅದೆಲ್ಲ ರೆಡಿ ಮಾಡಿಕೊಂಡು ನನ್ನ ಬರ್ಡನ್ನೆಲ್ಲ ತಾನು ತೊಗೊಂಡು. ಆ್ಯಂಡ್ ಮದುವೆ ಟೈಮಲ್ಲೂ ಅಷ್ಟೇ ನಾನು ಕಾನ್ಸ್ಟೆಂಟ್ಲಿ ಈಗ ತೆಲುಗು ತಮಿಳ್ ಸಿನಿಮಾಗಳು ಮಾಡೋದ್ರಿಂದ ಔಟ್ಡೋರೇ ನಮ್ಮದು ಲೆಕ್ಕಾಚಾರ ಬಹುತೇಕ. ಸೊ ಕನ್ನಡ ಸಿನಿಮಾ ಮಾಡಿದಾಗಲೂ ಅದೇನೋ ಇತ್ತೀಚೆಗೆ ಮಾಡಿರೋ ಕನ್ನಡ ಸಿನಿಮಾಗಳೆಲ್ಲನೂ ಬೇರೆ ಊರಲ್ಲೇ ಶೂಟಿಂಗ್ ಇರುತ್ತೆ, ಬೆಂಗಳೂರಲ್ಲಿ ಕಡಿಮೆ ಬಹುತೇಕ. ಸೊ ಹಾಗಾಗಿ ಪಾಪ ಶೀಸ್ ಬಿನ್ ಟೇಕಿಂಗ್ ದಟ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ನನ್ನ ಒಂಚೂರು ರಿಲೀವ್ ಮಾಡಿದ್ದಾರೆ. ಆ್ಯಂಡ್ ಹ್ಯಾಟ್ಸ್ ಆಫ್ ಟು ಹರ್. ಅಂದರೆ ಹರಿಪ್ರಿಯಾ ಆ್ಯಸ್ ಅ ಹೀರೋಯಿನ್ ವಿ ನ್ಯೂ, ಆ್ಯಸ್ ಅ ಫ್ರೆಂಡ್ ಐ ನ್ಯೂ, ಆ್ಯಸ್ ಅ ಲವರ್ ಐ ನ್ಯೂ. ಬಟ್ ಈಗ ಈ ಒಂದು ಹೊಸ ಫೇಸ್ ಏನಿದೆಯಲ್ಲ ತಾಯಿಯಾಗಿ ನೋಡ್ತಿದ್ದೀನಲ್ಲ, ವಂಡರ್ಫುಲ್ ವುಮೆನ್, ವಂಡರ್ಫುಲ್ ಮದರ್. ಶಿ ಇಸ್ ಡೆಡಿಕೇಟೆಡ್, ಡೆಡಿಕೇಟೆಡ್ ಅನ್ನೋಕ್ಕಿಂತ ಡಿವೋಟೆಡ್. 100%ಗೂ ಮೇಲೆ ಶಿ ಟ್ರೈಸ್ ಟು ಕಾಂಟ್ರಿಬ್ಯೂಟ್ ನನ್ನ ಇದರಲ್ಲೆಲ್ಲ. ಆದರೆ ಅಫ್ಕೋರ್ಸ್ ನಾನು ಬ್ಯುಸಿ ಇದ್ದಾಗ ಶಿ ಡಸಂಟ್ ಈವನ್ ಬಾದರ್ ಮೀ, ನನಗೆ ಯಾವುದೇ ತೊಂದರೆ ಕೊಡದೆ ನಾನೇ ಪಾಪ ಮನೆ ಜವಾಬ್ದಾರಿಯನ್ನು ತಗೊಂಡು ಮಾವ ಸೊಸೆ ಒಂದು ಒಳ್ಳೆ ಒಡನಾಟದಲ್ಲಿ ಆರಾಮಾಗಿ ಮನೆಯ ಬರ್ಡನ್ನ ನನಗೆ ಕೊಡದೇ ಇದೆ. ಈ ಅವಕಾಶ ಬರೋದಿದೆಯಲ್ಲ, ಅದು ಕೆಲವೊಮ್ಮೆ ನಾವು ಹೋಗಬೇಕಾಗುತ್ತೆ, ಕೆಲವೊಮ್ಮೆ ಅದು ತನ್ನ ಪಾಡಿಗೆ ಬರುತ್ತೆ. ನಿಮಗೆ ಹೇಗೆ ಅದು? ಇಲ್ಲಿ ತನಕ ಹೋಗಿಲ್ಲ ನಾನು, ಇಲ್ಲಿ ತನಕ ಎಲ್ಲೂ ಆರಂಭದಿಂದ ತಾನಾಗೆ ಬಂದಿರೋದು. ಹೌದು. ಅಂದರೆ ಪ್ರಯತ್ನ ಅಂತ ಪಟ್ಟ, ಅಂದರೆ ಆಗ ಕೆಲಸ ಮಾಡೋ ಟೈಮಲ್ಲಿ ಡಿಗ್ರಿ ಮುಗಿದು ಕೆಲ್ಸದಕ್ಕೆ ಸೇರಿದ್ದೆ, ರಂಗಭೂಮಿ ಆಗೀಗ ಮಾಡ್ತಿದ್ದೆ. ಸೊ ಆ ಟೈಮಲ್ಲೆಲ್ಲ ಥಿಯೇಟ್ರಲ್ಲಿ ಅಂದರೆ ಶೋ ನೋಡಿದವರೆಲ್ಲ ಹೇಳೋರು, ಹುರ್ದುಂಬ್ಸೋರು, ಸೀರಿಯಲ್ ಸಿನಿಮಾ ಟ್ರೈ ಮಾಡೋ ಅಂತ. ಆ ಟೈಮಲ್ಲಿ ಪ್ರಯತ್ನ ಪಡೋಣ ಅಂತ ಅಂದ್ಕೊಂಡು ಪ್ರಯತ್ನ ಪಟ್ಟು ಒಂದು 3 ಆಡಿಷನ್ ಕೊಟ್ಟಿದ್ದೆ. ಸೊ ಆಡಿಷನಲ್ಲೆಲ್ಲ ಹೊಗಳಿ ಮೆಚ್ಚಿಕೊಂಡು, ಸೊ ಫಿಕ್ಸು ನೀವೇ ಹೀರೋ ಅದು ಇದು ಆಗು ಅಂತೆಲ್ಲ ಅಂದಿದ್ರು. ಅದಾದಮೇಲೆ ಏನೂ ಆಗಿರಲಿಲ್ಲ. ಸೊ ಓಕೆ ಇದು ನಮ್ದಲ್ಲ, ಇದು ನಾಟ್ ಮೈ ಕಪ್ ಆಫ್ ಟೀ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟಿದ್ದೆ ಅಷ್ಟೇ. ಆಗ ಪ್ರಯತ್ನ ಪಟ್ಟಿದ್ದೆ. ತದನಂತರ ಬಂದ ಅವಕಾಶಗಳು ಯಾವುದು ನಾನು ಪ್ರಯತ್ನ ಪಟ್ಟವಲ್ಲ, ಪಡಬಾರ್ದು ಅಂತ ನಾನು ಅಂದ್ಕೊಳ್ಳಿಲ್ಲ, ಪಡಲೇಬೇಕು ಅಂತ ನಾನು ಅನ್ಕೊಂಡಿರಲಿಲ್ಲ. ಹೇಳೋದಲ್ಲ, ನಾನು ಆಕ್ಸಿಡೆಂಟಲ್ ಆ್ಯಕ್ಟ್ ಹುರಿದುಂಬಿಸಿದಾಗ ಓಕೆ ಪ್ರಯತ್ನ ಪಡೋಣ ಅಂತ ಅಂದ್ಕೊಂಡಿದ್ದೆ. ನಂತರ ಅದು ವರ್ಕೌಟ್ ಆಗಲ್ಲ ಅಂತ ಅನಿಸಿ ಸುಮ್ಮನಾಗಿದೆ. ನಂತರ ಬಂದ ಅವಕಾಶಗಳು ಕೆಲಸ ಕೊಡ್ತು ನನಗೆ. ಇವತ್ತಿಗೂ ಅಷ್ಟೇ ನನ್ನ
ಮೊದಲನೇ ಸಿನಿಮಾ ಆಯಿತು, ಅದು ರಿಲೀಸ್ ಆಗಿಲ್ಲ ಅಂತ ಹೇಳಿದಲ್ಲ. ಎರಡನೇ ಸಿನಿಮಾ ಆಯಿತು, ಅಲ್ಲಿ ನಾನು ಪರಿಚಯ ಆಗಿದ್ದು ನನ್ನ ಫ್ರೆಂಡ್ ಮೂಲಕ. ಆ ಡೈರೆಕ್ಟ್ರಿಗೆ, ನನ್ನ ಫ್ರೆಂಡು ಅವನೊಬ್ಬ ಡೈರೆಕ್ಟ್ರು. ಈಗ ಆತ ನನ್ನ ಫ್ರೆಂಡ್ನ ಮೀಟ್ ಮಾಡೋಕ್ಕೆ ಬಂದಿದ್ದ. ಅಲ್ಲಿ ಅವರಿಬ್ಬರು ಮಾತಾಡ್ತಿರ್ಬೇಕಾದ್ರೆ ನಾನು ಸುಮ್ಮನೆ ಪಕ್ಕದಲ್ಲಿ ಕೂತಿದ್ದವನು. ಆ ಮ್ಯೂಸಿಕ್ ಕೇಳಿಸಿದಾಗ ಹಾಡು ಕೇಳಿದ್ವಿ, ಕಿವಿಗೆ ಬಿತ್ತು, ಒಂದು ಚೆನ್ನಾಗಿತ್ತು ಟ್ಯೂನು ಅಂತ ಗುನುಗಿದೆ. ಸೊ ಟ್ರ್ಯಾಕ್ ಸಿಂಗರ್ ಆಗಿ ಅಲ್ಲಿ ಎಂಟ್ರಿ ಆಯಿತು. ಸೊ ಟ್ರ್ಯಾಕ್ ಸಿಂಗರ್ ಆಗಿ ಎಂಟ್ರಿ ಆಗಿ ಆಮೇಲೆ ಸ್ಟಿಲ್ ಫೋಟೋಗ್ರಾಫರ್ ಆಗಿ ಸೆಟಲ್ ಹೋದೆ. ಸ್ಟಿಲ್ ಫೋಟೋಗ್ರಾಫರ್ ಇಂದ ಸಿನಿಮಾಟೋಗ್ರಾಫರ್ ಆದೆ. ಅದಾದ್ಮೇಲಿಂದ ಒಂದು ಯಾವ ಕ್ಯಾರೆಕ್ಟರ್ ಮಾಡಬೇಕಿದ್ದು ಬರಲಿಲ್ಲ, ಆ ಪಾತ್ರ ನಾನು ಮಾಡಿದೆ. ಸೊ ಹಿಂಗೆ ಆ್ಯಕ್ಟರ್ ಆದೆ. ಸೊ ಇಲ್ಲಿ ಆ್ಯಕ್ಟರ್ ಆದ ಮೇಲೆ ಈ ಸಿನಿಮಾದಲ್ಲಿ ಅಸೋಸಿಯೇಟ್ ಡೈರೆಕ್ಟ್ರು ಮತ್ತು ರಾಜಾ ಹುಲಿಗೆ ಅಸೋಸಿಯೇಟು. ಅಲ್ಲಿ ಅವ್ರು ನನ್ನ ರೆಫರ್ ಮಾಡಿದ್ರು. ಅಲ್ಲಿ ಕರೆದು ನನ್ನ ಭೇಟಿ ಮಾಡಿ ಗುರುದೇಶ್ ಪಾಂಡೆ ಅವರು ಪರಿಚಯ ಮಾಡ್ಕೊಂಡಾಗ ನೋಡಿದ್ರು, ಚೆನ್ನಾಗಿದಲ್ಲ ಹುಡುಗ, ರಾ ಆಗಿ ಒಂದು ಜನ ಕಾಣಿಸ್ತಾನೆ, ಓಕೆ ಪಾತ್ರಕ್ಕೆ ಇದು ಮಾಡ್ಬೋದು ಅಂತ ಹೇಳಿ ಗಡ್ಡ ಕೂದಲೆಲ್ಲ ಬಿಡಿ ಅಂತ ಹೇಳಿ ಬಿಟ್ಟರು. ಆ ಸಿನಿಮಾ ಆಯಿತು, ಆ ಸಿನಿಮಾ ಗೆಲ್ತು. ಅದಾದಮೇಲೆ ಬೇರೆ ಸಿನಿಮಾ ಪಾತ್ರಗಳಿಗೂ ಅಂದರೆ ಕಾಯ್ತಾ ಇದ್ದಾಗ ಮತ್ತು ಅಂದರೆ ನನ್ನ ನೆಗೆಟಿವ್ ರೋಲ್ಸ್ ಮಾಡಬೇಕು ಅಂತ ಹೇಳಿದೆ, ಬಟ್ ಯಾರು ಕೊಡಲಿಲ್ಲ ಆಗನ್ನೆಲ್ಲ. ಆಗ ಮತ್ತೆ ಅದೇ ಗುರುದೇಶ್ ಪಾಂಡೆನೇ ನನಗೆ ನೆಗೆಟಿವ್ ರೋಲ್ ಕೊಟ್ಟಿದ್ದು ರುದ್ರತಾಂಡವ ಸಿನಿಮಾದಲ್ಲಿ. ಸೊ ಆ ರುದ್ರತಾಂಡವ ಸಿನಿಮಾ ಆದಮೇಲೆ ಅದು ಇನ್ನೂ ಒಂಚೂರು ಹೆಸರು ಚೆನ್ನಾಗಿ ಇನ್ನೊಂಚೂರು ಬಂತು. ಸೊ ಅದರಿಂದ ಬೇರೆ ಸಿನಿಮಾಗಳ ಆಫರ್ ಬಂತು. ನಾನು ಆ ಕನ್ನಡ ಸಿನಿಮಾ ನೋಡಿ ತೆಲುಗವ್ರು ಕೊಟ್ಟರು, ತೆಲುಗು ನೋಡಿ ತಮಿಳವ್ರು ಕರೆದ್ರು. ನಿಮ್ಮ ಸಿನಿಮಾನ ನೀವು ನೋಡ್ತೀರಾ? ಕಡಿಮೆ ಸರ್, ಅಂದರೆ ರಿಲೀಸ್ ದಿವಸ ಥಿಯೇಟ್ರಿಗೆ ಹೋದರೆ ಅದೊಂದು ಅಭ್ಯಾಸ. ಅಲ್ಲಿ ನಿಂತ್ಕೊಂಡು ಮೆಟ್ಲು ಅಂದರೆ ಆ ಕಡೆ ಈ ಕಡೆ ಬಾಲ್ಕನಿ ಮಧ್ಯೆ ಇರುತ್ತಲ್ಲ, ಅಲ್ಲಿ ನಿಂತ್ಕೊಂಡು ಎಷ್ಟಾಗುತ್ತೆ ಅಷ್ಟು ನೋಡ್ತೀನಿ. ಯಾರು ನಾನು ಅಲ್ಲಿರೋದು ನೋಡಿ ಡಿಸ್ಟರ್ಬ್ ಆಗಿದ್ರೆ ಓಡ್ಬೋದು. ಸೊ ಪೂರ್ತಿಯಾಗಿ ಬಹುತೇಕ ನಾನು ನೋಡಿಲ್ಲ. ಅಲ್ಲ, ಯಾವುದೋ ಒಂದು ಪರ್ಟಿಕ್ಯುಲರ್ ಇದು ಇದರಿಂದ ಚೆನ್ನಾಗಿ ಮಾಡಬೇಕಾಗಿತ್ತು ಅಂತ ನನಗೆ ಅಂದರೆ ಈಗ ಡಬ್ಬಿಂಗ್ ಟೈಮ್ನಲ್ಲಿ ಏನಾದರೂ ಡಬ್ಬಿಂಗಲ್ಲಿ ನೋಡ್ಬಿಟ್ಟಿರ್ತೀವಿ ನಾವು. ಸಿನಿಮಾ ಥಿಯೇಟ್ರಲ್ಲೇ ಹೋಗಬೇಕು ಅಂತ ಹೇಳಿಲ್ಲ. ಸೊ ಡಬ್ ಮಾಡಿದಾಗ ಗೊತ್ತಾಗೋಗಿರುತ್ತೆ. ಆ ಥರ ಅನ್ಸಿದ್ರು ನನಗೆ ಕೆಲವೊಂದು ಹೈಲೈಟ್ ಸೀನ್ ಅಂತ ನಾನು ಏನು ಅನ್ಕೊಂಡಿರ್ತೀನಲ್ಲ ಸಿನಿಮಾದಲ್ಲಿ, ಆ ಪಾಯಿಂಟನ್ನು ಮಾತ್ರ ಕಾದು ಅಲ್ಲಿ ನಿಂತು ನೋಡಿ ಬಂದ್ಬಿಡ್ತೀನಿ. ಆ್ಯಂಡ್ ಅದೇ ನಾವು ಅಲ್ಲಿ ಕೂತ್ ನೋಡಿದಾಗ ನೆಮ್ಮದಿಯಾಗಿ ನೋಡೋಂಗಿದ್ರೆ ಓಕೆ ನೋಡ್ಬೋದು. ಅದನ್ನ ನಮ್ಮ ನೋಡಿ ಜನ ಸೇರಿದರೆ ಆಗಲ್ಲ, ನಮ್ಮಿಂದ ಅವ್ರಿಗೆ ಡಿಸ್ಟರ್ಬ್ ಆಗುತ್ತೆ ಅಂತ ನೋಡೋಣ. ಈ ಕಿರಿಕ್ ಪಾರ್ಟಿಯಲ್ಲಿ ನಿಮ್ದು ಏನಾದರೂ ಪಾರ್ಟಿಸಿಪೇಷನ್ ಇದೆಯಾ? ಕಿರಿಕ್ ಪಾರ್ಟಿಲಿ ಹಾಡಿದ್ದೀನಿ. ಅದೇ ನನ್ನ ಬಾಲ್ಯದ ಕನಸು ಸಾಕಾರ ಆಗಿದೆ ಕಿರಿಕ್ ಪಾರ್ಟಿಯಿಂದ. ಯಾವ ನೀಚ ಸುಳ್ಳು ಸುತ್ತು ನಾಲಿಗೆ ಇಂಟರ್ವಲ್ ಸಾಂಗು. ಓಕೆ, ಅದು ಹಾಡು ಥರ ಅದಲ್ಲ, ಒಂಥರ ಆ್ಯಂಗರ್ ಥೀಮ್ ಅದು. ಓಕೆ. ನೀಚ ಸುಳ್ಳ ಸುತ್ತು ನಾಲಿಗೆ ನಿನ್ನ ಸೀಳುವ ರೋಷ ಉಕ್ಕಿದೆ, ಕಂಡಲ್ಲೆಲ್ಲ ಖಂಡಿಸೋ ನಿನ್ನ ಕಂಡರೆ ರಕ್ತ ಕುದಿತಿದೆ, ಸುಳ್ಳೊಂದು ಬೂದಿಯಲ್ಲಿ ಮುಚ್ಚಿರುವ ಕೆಂಡದಂತೆ ಎಲ್ಲ ಹತ್ತಿ ಉರಿದ ಮೇಲೂ ಹೊಗೆಯಾಗೋ ಆಸೆಯಂತೆ, ಹದ್ದು ಮೀರಿ ಮಾತಾಡೋ ಮನುಜನಲ್ಲಿ ಮನಸ್ಸಿಲ್ಲ, ಸಾವು ಸೆರೆಗೆ ಸಿಕ್ಕಾಗ ನಿನ್ನ ನೆರಳ ಉಳಿಸಲ್ಲ. ಆಕ್ಚುಲಿ ನಾನು ಆಕ್ಟ್ ಮಾಡಬೇಕಾಗಿತ್ತು. ಡೇಟ್ ಇನ್ನೊಂದು ಸಿನಿಮಾ ಡೇಟ್ ಕ್ಲಾಶ್ ಆಗಿ ಕಿರಿಕ್ ಪಾರ್ಟಿಲಿ. ಯಾವ ಪಾತ್ರ ಅಂದರೆ ಸ್ಟಾರ್ಟಿಂಗಿಂದನೂ ಅಂದರೆ ರಕ್ಷಿತ್ ಶೆಟ್ಟಿ ನನಗೆ ಇದರಿಂದ ಗೋಧಿಯಿಂದ ಪರಿಚಯ, ಗೋಧಿ ಬಣ್ಣದಿಂದ. ಸೊ ಅಲ್ಲಿ ನಾವೆಲ್ಲ ಸೇರ್ತಿದ್ದಾಗ ನನಗೆ ಗೊತ್ತು, ಹಿ ನ್ಯೂ ದಟ್ ಐ ವುಡ್ ಸಿಂಗ್. ಸೊ ಇದು ಕಿರಿಕ್ ಪಾರ್ಟಿ ಹಾಡಿದ್ದು ಹಾಗೇನೆ, ವಸಿಷ್ಠ ಇದು ಟ್ರೈ ಮಾಡ್ತೀರಾ ಅಂತ. ನನ್ನ ಬರ್ಡೇ ಪಾರ್ಟಿ ಇಲ್ಲ ಅಥವಾ ಅದು ಮಾರನೇ ದಿವಸನೇ ಯಾವಾಗ ಹೇಳಿದ್ದು. ಸೊ ಹಂಗೆ ಹಾಡ್ಬಿಟ್ಟೆ. ಅದಾದ್ಮೇಲಿಂದ ಈ ರೀತಿ ನಾವು ಒಂದು ಟೀಮ್ ಮಾಡಿಕೊಂಡು ನಾವೆಲ್ಲ ಸೇರಿ ಬರಿತಾ ಇದ್ದೀವಿ. ಬಿ ಎ ಪಾರ್ಟ್ ಆಫ್ ಅವರ್ ಟೀಮ್, ಕೂತ್ಕೊಳ್ಳಿ ಬರೀರಿ ಅಂತ. ನಂದು ಆಗಷ್ಟೇ ಕೆರಿಯರ್ ಪಿಕ್ ಆಗಿತ್ತು. ಗೋಧಿ ಬಣ್ಣ ಆದ್ಮೇಲಿಂದ ಒಂದಷ್ಟು ಸಿನಿಮಾಗಳು ಒಟ್ಟೊಟ್ಟಿಗೆ ಮಾಡ್ತಿದ್ದೆ. ಸೊ ಹಾಗಾಗಿ ಟೈಮ್ ಆಗಿಲ್ಲ. ಆ್ಯಂಡ್ ಈ ಒಂದು ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟ್ರು ಅಂತ ಅಂದ್ಕೊಂಡಿದ್ರು, ಅದನ್ನ ಆಲ್ಮೋಸ್ಟ್ ಪಾಪ ಬಟ್ಟೆ ಸಮೇತ ರೆಡಿ ಇಟ್ಕೊಂಡಿದ್ರು. ಇನ್ನೇನು 2 ದಿವಸದಲ್ಲಿ ಶೂಟಿಂಗ್ ಹೋಗಬೇಕು. ಆಗ ನಮ್ಮ ಇನ್ನೊಂದು ಸಿನಿಮಾದವರು ತೊಂದ್ರೆ ಇಲ್ಲ, ನಾವು ಮುಗಿಸ್ಲೇಬೇಕು, ಬಿಡಲ್ಲ ಅಂತ ಬಿಡಲಿಲ್ಲ. ಹಾಗಾಗಿ ಆ್ಯಕ್ಟ್ ಮಾಡೋಕ್ಕಾಗಲಿಲ್ಲ, ಇಲ್ಲಾಂದರೆ ಮಾಡಿರ್ತಿದ್ದೆ ಅದರಲ್ಲೂ. ಬಟ್ ಹಾಡಿದ್ನಲ್ಲ, ನನ್ನ ಎಲ್ಲದಕ್ಕಿಂತ ದೊಡ್ಡ ಕನಸು, ಬಾಲ್ಯದ ಕನಸು ಅಂತೇಳಿ. ಬಟ್ ಸರಾಗಿ ಹಾಡು ಈಗ ಹೇಳಿದ ಸಂಭಾಷಣೆ ರೀತಿಯಲ್ಲಿದೆ. ಹಾಡು ಮರೆತೇ ಹೋದೆನು, ಹಾಡಿದೆ, ದಯವಿಟ್ಟು ಗಮನಿಸಿದ್ದು. ಸಖತ್ತಾಗಿದೆ. ಸೊ ಅದು ನಮ್ಮ ಅನೂಪ್ ಸೀಳಿನ್ನು, ನನಗೆ ಅನೂಪ್ ಭಾಳ ಹಳೆ ಪರಿಚಯ. ಅಂದರೆ ನಾನು ಬೆಂಗಳೂರು ಬಂದಾಗ ಹಂಸಲೇಖ ಸರ್ ಹತ್ರ ಕಲಿತಿದ್ದೆ ಅನ್ನಲ್ಲ, ಅಲ್ಲಿ ಸ್ಟುಡಿಯೋಲ್ಲಿ ಪರಿಚಯ ಆಗಿದೆ. ಸೊ ಕೈಂಡ್ ಆಫ್ ಅ ಫಸ್ಟ್ ಫ್ರೆಂಡ್ ಇನ್ ಬ್ಯಾಂಗ್ಳೂರ್ ನನಗೆ. ಸೊ ಆವಾಗಿಂದ ಹೀ ನ್ಯೂ ನಾನು ಹಾಡ್ತೀನಿ ಅಂತ. ಆ್ಯಂಡ್ ನಾನು ಹಾಡಬೇಕು, ಸಿಂಗರ್ ಆಗಬೇಕು ಅನ್ನೋ ಒಂದು ಆಸೆ ಇದೆ ಅನ್ನೋದು ಗೊತ್ತಿತ್ತು. ಆ್ಯಂಡ್ ಯಾವುದೋ ಒಂದು ಸಿನಿಮಾ ಅನೂಪ್ ಮಾಡಿದ್ದಕ್ಕೆ ನಾನು ಟ್ರ್ಯಾಕ್ ಹಾಡಿದ್ದೆ ಮುಂಚೆ. ಸೊ ಆ ನಂತರ
ಈ ಸಿನಿಮಾ ದಯವಿಟ್ಟು ಗಮನಿಸಿ, ನಾನು ಆ್ಯಕ್ಟ್ ಮಾಡಿದೆ ಅವಾಗ ಸುಮ್ಮನೆ ಹೆಂಗೆ ಕ್ಯಾಶುವಲಿ ಮಾತಾಡ್ತಿರ್ಬೇಕಾದ್ರೆ ಎಲ್ಲದಕ್ಕೂ ಸಿಂಗರ್ ಆಯಿತು ವಸಿಷ್ಠ, ನಿಮ್ಮ ಸಾಂಗಿಗೆ ಮಾತ್ರ ಆಗಿಲ್ಲ, ಏನಪ್ಪ ನೀ ಒಳ್ಳೆ ಸಿಂಗರ್ ಇದ್ದಾನೆ ನನ್ನ ಹುಡುಗ ವಸಿಷ್ಠ ಅಂತ ಸಕಲ ಆಡ್ತಾನೆ ನೋಡಿ ಸುಮ್ಮನೆ ಜೋಕಿಗೆ ಹೇಳಿದ್ದು. ಅಯ್ಯೋ ಮರ್ತೇ ಹೋಗಿತ್ತು ಕಂಡ್ರೆ, ನೀವು ಒಂದು ಕೆಲಸ ಮಾಡಿ ನಾಳೆ ಫ್ರೀ ಇದ್ರೆ ಬಂದ್ಬಿಡಿ, ಹಂಗೆ ಹೋಗಿ ರೆಕಾರ್ಡ್ ಮಾಡಿದ್ದು. ಸೊ ಅದು ಯಾರಿಗೂ ಗೊತ್ತಿರಲಿಲ್ಲ ಟೀಮಲ್ಲಿ, ನಾವಿಬ್ಬರು ಸುಮ್ಮನೆ ಇರ್ತಾರ ಮಾತಾಡಿಕೊಂಡು ಕ್ಯಾಶುವಲಿ ಮಾತಾಡುವಾಗ ಸುಮ್ಮನೆ ಜೋಕ್ ಮಾಡಿದ್ದಕ್ಕೆ ಸಾಂಗ್ ಫಿಕ್ಸ್ ಆಗೋಯ್ತು. ರೆಕಾರ್ಡ್ ಮಾಡಿದ್ಮೇಲೆ ಕೇಳಿದ್ಮೇಲೆ ಟೀಮ್ ಅವರು ಓಕೆ ಚೆನ್ನಾಗಿದೆ, ಏನಾರು ಮಾಡೋಣ, ಒಂದು ಸ್ಪೆಷಲ್ ಆಗಿ ಮಾಡೋಣ ಅಂದ್ಬಿಟ್ಟು ಟೋಟಲ್ ಅನ್ಪ್ಲಗ್ ವರ್ಷನ್ ಪ್ಲ್ಯಾನ್ ಮಾಡಿ ಅದನ್ನ ಸಪ್ರೇಟಾಗಿ ಶೂಟ್ ಮಾಡಿ ಮಾಡಿ. ಹಾಡು ನಿನ್ನಯ ಕೈಯಲ್ಲಿ ಪ್ರೀತಿಯ ಪುಸ್ತಕ ಆಗುವ ಹಂಬಲ ನನಗೀಗ, ಹೇಳಲು ಬಾರದ ಹೇಳಿಯುತ್ತೀರದ ತರಬೇತಿ ಇರದಂಥ ದಾಹ, ಆಹಾ ಮರೆತೇ ಹೋದೆನು ಹೊರಟ ಕಾರಣ ನಿನ್ನಯ ಮಿಂಚಿನ ದಾಳಿಯಲ್ಲಿ. ನಾನು ಇಷ್ಟೊಂದು ಸಲ ಕೇಳಿದ್ದೇನಪ್ಪ, ಅದು ನೀವು ಆಡಿದ್ದು ನೋಡಿ. ಎಷ್ಟು ಹಿಂದೆ ಇದ್ದೇನೆ, ಈಗ ಇತ್ತೀಚೆಗೆ ಪ್ರೆಸ್ ಮೀಟಿಗೂ ಹೋಗ್ತಾ ಇಲ್ಲ, ಇಲ್ಲಿ ಏನೇನು ನಡೀತಿದೆ ಅಂತ ಗೊತ್ತಾಗಲ್ಲ. ಬಟ್ ನನ್ನದೇ ಆದ ಒಂದು ಲೋಕದಲ್ಲಿ ಅಂತೇಳಿ ಈಗ ಉಲ್ಟಾ ಸಂದರ್ಶನ ಆದರೆ ಈಗ ಹೇಳಬೇಕಾಗ್ತದೆ. ಆಮೇಲೆ ಮುಖ್ಯವಾಗಿ ನನಗೆ ಅನಿಸೋದು, ಒಂದು ಪ್ರೆಸ್ ಮೀಟ್ನಲ್ಲಿ ನಾನಿಲ್ಲ, ಇಲ್ಲದೇ ಇದ್ದಾಗ ಏನೋ ಒಂದು ಘಟನೆ ನಡೀತದೆ. ನಡೆದಾಗ ಒಬ್ಬರು ಕಮೆಂಟ್ ಮಾಡ್ತಾರೆ, ಈಗ ಗಣೇಶ್ ಕಾಸರಗೋಡು ಇರಬೇಕಾಗಿತ್ತು ಅಂತೇಳಿ. ಅದೊಂದು ಛಾಪು ಇದೆಯಲ್ಲ, ಆ ಛಾಪು ಈಗ ನಿಮ್ಮದು ಬಂದಿದೆಯಾ? ಚಾಪು ಇದೆ ಸರ್, ಖಂಡಿತವಾಗ್ಲೂ. ಈ ವಸಿಷ್ಠ ಇರಬೇಕಾಗಿತ್ತು ಈಗ ಅಂತ, ಈ ಕ್ಯಾರೆಕ್ಟರ್ ವಸಿಷ್ಠ ಮಾಡ್ಬೋದು. ನನಗೇನಂದರೆ ಆ ಥರ ಕೆಲವೊಂದು ಸಲ ಕೇಳ್ಪಟ್ಟಿದ್ದೆ, ಈ ಪಾತ್ರ ವಸಿಷ್ಠ ಮಾಡಬೇಕಿತ್ತು ಅಂತ. ತುಂಬ ಜಾಸ್ತಿ ಕೇಳ್ಪಟ್ಟಿರೋದೇನೆಂದರೆ, ನನ್ನ ಬಹುತೇಕರು ನನಗೆ ಹೇಳೋದು, ಇನ್ಕ್ಲೂಡಿಂಗ್ ಮಾಧ್ಯಮದವ್ರು ಹೇಳೋದು, ನಿಮ್ಮನ್ನ ಇನ್ನೂ ಬಳಸ್ಕೋಬೇಕಾಗಿತ್ತು, ಇನ್ನೂ ಚೆನ್ನಾಗಿ ಬಳಸ್ಬೋದಾಗಿತ್ತು, ಅಥವಾ ಯಾಕೆ ಸಾಯಿಸ್ಬಿಟ್ರಲ್ಲ ಬೇಗ. ಏನು ಮಾಡೋದು, ನಮ್ಮ ಕೈಲಿ ಇಲ್ವೇ ಆಯುಷ್ಯ ಸಿನಿಮಾದ. ಅಂದರೆ ಅಷ್ಟೇ ಇರುತ್ತೆ ಅಂದರೆ ಆ್ಯಕ್ಟೇ ಮಾಡಲ್ಲ, ಅದು ಬೇರೆ ಪ್ರಶ್ನೆ. ಆ್ಯಕ್ಟ್ ಮಾಡಿ ಬಂದಮೇಲೆ ಕಟ್ಟಾದಾಗ ಸತ್ತೋದಾಗ ಅದು ನಮ್ಮ ಕೈಲಿರಲ್ಲ. ಸೊ ಅದು ಜಗಳ ಆಡಿದ್ದಿದೆಯಾ ಆ ಸಂದರ್ಭದಲ್ಲಿ? ಇಲ್ಲ ಸರ್, ಏನು ಜಗಳ ಮಾಡೋ ಪ್ರಯೋಜನ ಏನು? ಒಂದು ನೋವು ಇದ್ದಿರ್ತಾರೆ ಒಳಗೆ. ಖಂಡಿತವಾಗ್ಲೂ. ಈಗ ಉದಾಹರಣೆಗೆ ಒಂದು ಸಿನಿಮಾದಲ್ಲಿ ಒಂದು 40 ದಿವಸ ಆ್ಯಕ್ಟ್ ಮಾಡಿರ್ತೀನಿ, ಒಂದು 10 ದಿವಸದ 15 ದಿವಸದ ಫುಟೇಜ್ ಇದ್ರೆ ಏನನ್ಸುತ್ತೆ? ಸೊ ಅದು ಅವರವರ ಸ್ವಂತ ಕಾರಣಗಳಿಗೆ ಮಾಡ್ಕೊಂಡಿರ್ತಾರೆ, ಸಂತೋಷ. ಅದರಿಂದನೇ ಅವರು ಚೆನ್ನಾಗಿರ್ತಾರೆ, ಇರಲಿ ಬಿಡಿ, ನಮಗೇನು ಹೋಗೋದು, ನಮ್ಗೆ ಆ್ಯಕ್ಟ್ ಮಾಡಿದ್ದಕ್ಕೆ ಪೇಮೆಂಟ್ ಒಂದು ತೊಗೊಂಡಿರ್ತೀವಿ ಒಂದು ಕಡೆ. ಆ್ಯಂಡ್ ತಪ್ಪು ನನ್ನ ಕಡೆಯಿಂದ ಆಗಿಲ್ಲ. ನನಗೆ ಕೇಳಿದ್ದರಲ್ಲಿ ನನಗೆ ಕೊಟ್ಟ ಪಾತ್ರಕ್ಕೆ ನಾನು 100ಕ್ಕೆ 100 ಕೊಟ್ಟಿದ್ದೀನಿ. ಇಲ್ಲ ಇವನ ಕೈಲಿ ಆಗಿಲ್ಲ, ಅವ್ನು ಆ್ಯಕ್ಟಿಂಗ್ ಬಂದಿಲ್ಲ ಅಂತ ಯಾರು ಯಾವತ್ತಾರು ಹೇಳಿದ್ದಿದ್ರೆ ಖಂಡಿತವಾಗ್ಲೂ ಅದನ್ನ ಕಲ್ತ್ಬಿಟ್ಟು ವಾಪಸ್ ಬರ್ತಾ ಇದ್ದೆ, ಬ್ರೇಕ್ ತೊಗೊಂಡು. ಬಟ್ ಮಾಡಿದಾಗ ಅಲ್ಲಿ ಸೆಟ್ಟಲ್ಲಿ ಚಪ್ಪಾಳೆ ಹೊಡ್ಬಿಟ್ಟು ಆ ಸೀನೆ ಥಿಯೇಟ್ರಲ್ಲಿ ಹೋದಾಗ ಇರಲ್ಲ ಅಂದರೆ ಅದು ನನ್ನ ಕೈಯಲ್ಲಿ ಇಲ್ಲ. ಆ್ಯಂಡ್ ಯಾವಾಗಲೂ ಅದನ್ನು ತುಂಬ ಜನ ನನಗೆ ಹೇಳಿರೋದು, ಇನ್ನು ಬಳಸಬೇಕಾಗಿತ್ತು, ಬಳಸ್ಕೋದಿತ್ತಲ್ಲ, ಯಾಕೆ ಹಿಂಗೆ ಮಾಡಿದ್ರು ಅಂತ. ನನ್ನ ಕೈಲಿ, ನಾನಲ್ಲ ಡೈರೆಕ್ಟರ್, ನಾನಲ್ಲ ಪ್ರೊಡ್ಯೂಸರು, ನಾನಲ್ಲ ಹೀರೋ ಅಂತ ಹೇಳಿದ್ದುಂಟು. ನಂತರ ಅದೇ ಸಾಯ್ಬಿಡಿ ನೀವು ಬದುಕಿ ಅನ್ನೋದು. ಆ್ಯಂಡ್ ಒಂದು ಕೆಲವು ವರ್ಷಗಳ ಮುಂಚೆ ಯಾಕೆ ನೀವು ಹೀರೋ ಯಾಕೆ ಮಾಡ್ಬೋದಲ್ಲ ನೀವು, ಇದು ಸಾಕಲ್ವ, ಇದು ಎಷ್ಟು ಮಾಡ್ತೀರಿ ಅನ್ನೋರು. ಆ್ಯಂಡ್ ಅದೆಲ್ಲವೂ ದಾಟಿ ಈಗ ಬೇರೆ ಒಂದು ಫೇಸಲ್ಲಿ. ಸೊ ಅದೇ ಹೇಳೋದಲ್ಲ, ಆ್ಯಕ್ಟರ್ ಆಗ್ತೀನಿ ಅಂತಲೇ ಗೊತ್ತಿಲ್ಲದವನಿಗೆ ಬೇರೆ ಬೇರೆ ಭಾಷೆಗಳಲ್ಲಿ ಆ್ಯಕ್ಟ್ ಮಾಡೋ ಅವಕಾಶ ಸಿಕ್ಕಿ ನಿರಂತರವಾಗಿ ಕೆಲಸ ಮಾಡೋ ಅಂಥ ಒಂದು ಯೋಗ ಸಿಕ್ಕಿದಾಗ ತುಂಬ ಯೋಚನೆ ಮಾಡಬಾರ್ದು, ಸಿಕ್ಕದೇ ಇರೋದ್ರ ಬಗ್ಗೆ ಕೊರಗಬಾರ್ದು, ಸಿಕ್ಕಿರೋದ್ರ ಬಗ್ಗೆ ಬೀಗಬಾರ್ದು, ಕೆಲಸ ಮಾಡ್ಕೊಂಡು ಹೋದ್ರೆ ಬಾಕಿದೆಲ್ಲ ತಾನಾಗೆ ಆಯ್ತು. ಎಷ್ಟು ಸ್ನೇಹ ಆಗಿದೆ ಈಗ ಎಷ್ಟು ಜೊತೆ ಸಿನಿಮಾದಿಂದಲೇ, ರಾಜಾ ಹುಲಿಯಿಂದಲೇ ಅಲ್ಲ ಹಾಗೆ. ಆ್ಯಂಡ್ ಹಿ ಈಸ್ ಒನ್ ಪರ್ಸನ್. ಅಂದರೆ ಬದುಕಲ್ಲಿ ನಾವೇನೋ ಮಾಡಬೇಕು, ನಾವೇನೋ ಸಾಧಿಸಬೇಕು, ಅಥವಾ ಒಂದಷ್ಟು ಸಣ್ಣ ಪುಟ್ಟ ಗುರಿಗಳಿಟ್ಕೊಂಡು ನಾವು ಹೋಗಬೇಕು ಅಂತ ಅಂದ್ಕೊಂಡಾಗ ನಾನು ನೋಡಿದ ಹಾಗೆ ಎಷ್ಟು ಥರ ಇನ್ನೊಬ್ಬರನ್ನ ನಾನು ಕಂಡಿಲ್ಲ. ಆ್ಯಂಡ್ ನಾನು ಯಾರನ್ನಾರು ಈ ವಿಚಾರದಲ್ಲಿ ಫಾಲೋ ಮಾಡ್ತೀನಿ ಅಂದರೆ ಯಶ್ನ ಮಾತ್ರ. ಯಾಕೆಂದರೆ ಆಗ ರಾಜಾ ಹುಲಿ ಟೈಮಲ್ಲೂ ಹಿ ವಾಸ್ ಸೋ ಕ್ಲಿಯರ್ ವಿತ್ ಹಿಸ್ ಥಾಟ್ಸ್. ಈ ಸಿನಿಮಾ ಹಿಂಗಾಗುತ್ತೆ, ಇದು ಹಿಂಗಾದ್ಮೇಲೆ ಈ ಥರ ಪಾತ್ರಗಳು ಬರುತ್ತೆ, ಅದಾದ್ಮೇಲೆ ನಾನು ಈ ಥರದ್ದು ಮಾಡಬೇಕು ಹೇಳೋರು. ಆ್ಯಂಡ್ ಈ ಸಿನಿಮಾ ಆದಮೇಲೆ ನಿಮ್ಗೆ ಯಾವ ಥರದ ಆಫರ್ಗಳು ಬರುತ್ತೆ, ಅದನ್ನು ನೀವು ಯಾವ ರೀತಿ ನೀವು ಪಿಕ್ ಮಾಡಬೇಕು, ಆ್ಯಂಡ್ ಗೆದ್ದರೆ ಏನು, ಸೋತ್ರೆ ಏನು, ಹೆಂಗೆ ನಾವು
ಹೌ ಡು ವಿ ಡೀಲ್ ವಿತ್ ದಟ್ ಫೇಲ್ಯೂರ್ ಆರ್ ಸಕ್ಸಸ್ ಆರಾಮ ಮಾತಾಡೋರು. ಆ್ಯಂಡ್ ಅವತ್ತು ಮಾತಾಡ್ತಿದ್ದ ದಾಟಿಲಿ ಇವತ್ತು ಹಾಗೆ ಮಾತಾಡ್ತಾರೆ. ಆ್ಯಂಡ್ ನಾಳೆ ನಾ ಏನು ಮಾಡ್ತೀನಿ ಅಥವಾ ಮಾಡಬೇಕು ಅನ್ನೋ ಆಸೆ ಇದೆ. ಸೋತ್ರೂ ಚಿಂತೆ ಮಾಡಲ್ಲ, ಗೆದ್ರೂ ಚಿಂತೆ ಮಾಡಲ್ಲ ಮನುಷ್ಯ. ಅದಕ್ಕೆ ಚಲದಂಕಮಲ್ಲ ಅಂತ ಕರಿತೀನಿ. ಆ್ಯಂಡ್ ದಟ್ ಪ್ರಾಲಿಫಿಕ್, ದಟ್ ಸಿಗ್ನಿಫಿಕೆಂಟ್ಲಿ ಕಾನ್ಫಿಡೆಂಟ್, ಅದು ನನಗೆ ಭಾಳ ಇಷ್ಟ. ಆ್ಯಂಡ್ ತುಂಬ ವ್ಯಕ್ತಿ ಬಗ್ಗೆ ನನಗೆ ಗೌರವ ಅದರಿಂದನೇ. ಆ್ಯಂಡ್ ಸುಮ್ಮನೆ ಏನೋ ಒಂದು ಖಾಲಿ ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡೋವಂಥ ಜಾಯಮಾನ ಅಲ್ಲ. ನಾನು ವೆಸ್ಟ್ ಎಂಡ್ ಹೋಟೆಲ್ನಲ್ಲಿ 2 ಕಾಟೇಜ್ ಹಾಕಿದ್ರು. ಅಲ್ಲಿ ಎಲ್ಲ ಹುಡುಗರು ನೆಲದಲ್ಲಿಗೆ ಕೂತ್ಕೊಂಡು ಸ್ಕ್ರಿಪ್ಟು ಅದು ಇದು ಅಂತೆಲ್ಲ ಮಾಡ್ತೀವಿ. ಏನು ವಿಷಯ ಅಂತ ಕೇಳಿದ್ದೆ. ನಾವು ಸ್ಕ್ರಿಪ್ಟ್ ಮಾಡ್ತಾಯಿದ್ವಿ, ಎಲ್ಲ ಒಂದಷ್ಟು ಜನ ಕತೆ ಮಾಡ್ತಾಯಿದ್ದಾರೆ. ಈಗ ನೋಡಿದರೆ ಇದು ಹೆಂಗೆ ಸಾಧ್ಯ? ಅಷ್ಟು ಜನರನ್ನ ಅಲ್ಲಿ ಕೂರಿಸ್ಕೊಂಡು ಅಷ್ಟು ಬಾಡಿಗೆ ಕೊಟ್ಟು ಅದು ಹೇಗೆ? ಅಂದರೆ ಆಲೋಚನೆ ಇದೆಯಲ್ಲ ಎಷ್ಟದು ಆ ಥರ ಇದೆ ಅಂತ. ಕನ್ವಿಕ್ಷನ್ ಅಲ್ವಾ? ಕ್ಲಾರಿಟಿ ಹೇಳಿದ್ನಲ್ಲ. ಅಂದರೆ ಇಲ್ಲಿ ನಾನು ಒಂದು ಸಿನಿಮಾ ಗೆಲ್ಲಕ್ಕೆ ಬನ್ನ, ಸ್ಟಾರ್ ಆಗಕ್ಕೆ ಬನ್ನ ಅಷ್ಟೇ ಸಾಕ. ಪ್ರಶ್ನೆಗಳು ಎಲ್ಲ ಕಲಾವಿದರಿಗೂ ಬರೋದೇ. ಈಗ ನಾನು ಬಂದೆ, ಗೆದ್ದೆ, ಆಯ್ತು ಮುಗೀತಾ, ಮನೆಗೆ ಹೋಗೋಣ? ಇಲ್ಲ ಅಲ್ಲ. ಸ್ಟಾರ್ ಆದೆ ನೆಕ್ಸ್ಟ್, ಆಯ್ತು ಅಷ್ಟೇನಾ ಮುಗೀತಾ? ಇಲ್ಲ ಅಲ್ವಾ. ಸೂಪರ್ ಸ್ಟಾರು ಆಗ್ಬಿಟ್ಟೆ, ಅಷ್ಟೇನಾ ಮುಗೀತಾ? ಇಲ್ಲ ಅಲ್ವಾ. ಇದು ನಿರಂತರ ಕಲೆಯನ್ನು, ಕಲಾ ಪೋಷಣೆಯನ್ನು ಬದುಕಾಗಿಸ್ಕೊಂಡು ಅದರಿಂದ ಸಂಪಾದನೆ ಮಾಡಿ ಬದುಕೋರು ನಾವು. ಆ್ಯಂಡ್ ನಾವು ಉಸಿರಿರೋ ತನಕ ವಾಪಸ್ ಇಷ್ಟು ವರ್ಷಗಳು ಕಳೆದ ಮೇಲೆ ಬೇರೆ ಫೀಲ್ಡ್ಗೆ ಹೋಗಿ ಕೆಲಸ ಮಾಡೋಕ್ಕಾಗಲ್ಲ. ಸೊ ನಾವು ಕೊನೆ ಉಸಿರು ತನಕ ಇಲ್ಲೇ ದುಡಿಬೇಕು. ಸೊ ಇಲ್ಲಿ ದುಡಿಯೋವಾಗ ನೆಕ್ಸ್ಟ್ ಏನು, ವಾಟ್ ಈಸ್ ನೆಕ್ಸ್ಟ್? ಮೊನೋಟನಿ ವರ್ಕ್ ಆಗಲ್ಲ, ಬೋರ್ಡಮ್ ಕೊಟ್ಬಿಡುತ್ತೆ, ಎಂಜಾಯ್ ಮಾಡೋಕ್ಕಾಗಲ್ಲ. ಸೊ ಗುರಿಗಳು ಇದಾದ್ಮೇಲೆ ಇದು, ಇದಾದ್ಮೇಲೆ ಇದು ಅಂತ ಬೇರೆ ಬೇರೆ ಬಜಲ್ನ ಹುಡ್ಕೊಂಡು ಹೋಗ್ತಾನೆ ಇರಬೇಕು. ಅದಕ್ಕೆ ಡೆಡಿಕೇಟ್ ಮಾಡ್ತಾನೆ ಇರಬೇಕು. ಆ್ಯಂಡ್ ಪ್ರತಿ ಸಿನಿಮಾ ಹೊಸದು, ಪ್ರತಿ ಪಾತ್ರ ಹೊಸದು, ಯಾವುದು ರಿಪೀಟ್ ಅಲ್ಲ. ಶೈಲಿ ಒಂದೇ ಆಗ್ಬೋದೇನೋ ಕೆಲವ್ರದ್ದು, ಅದು ಬಿಟ್ಟರೆ ನಿಮಗೆ ಬರ್ತಕ್ಕಂಥ ಸಿನಾರಿಯೋಗಳು ಹೊಸದು. ಆ್ಯಂಡ್ ಎಲ್ಲ ಪಾತ್ರದ ಅಭಿವ್ಯಕ್ತಿ, ಮೆಂಟಾಲಿಟಿ ಎಲ್ಲವೂ ಹೊಸದು. ಯು ಹ್ಯಾವ್ ಟು ಕೀಪ್ ವರ್ಕಿಂಗ್, ಯು ಹ್ಯಾವ್ ಟು ಕೀಪ್ ಡೆಲಿವರಿಂಗ್ ಎವ್ರಿ ಡೇ, ಎವ್ರಿ ಸಿಂಗಲ್ ಶಾಟ್. ಸೊ ಶಾರ್ಟ್ ಚೆನ್ನಾಗಿಲ್ಲ ಅಂದರೆ ಇಟ್ಕೊಳ್ಳಲ್ಲ ಅಲ್ಲ. ಸೊ ಒಂದೊಂದು ಶಾರ್ಟು ಚಾಲೆಂಜ್, ಅದನ್ನ ಕೊಡಬೇಕು. ಅದೆಲ್ಲರೂ ಅಂದರೆ ಬೇಸಿಕಲಿ ನಮಗೆ ನಮ್ಮ ಡೈರೆಕ್ಟ್ರು ಟೀಮ್ ಇರುತ್ತೆ, ಅವ್ರು ಮೆಚ್ಕೋಬೇಕು. ಸೊ ಅಲ್ಲಿ ಬಂದಿದ್ದು ಸ್ಕ್ರೀನ್ ಟ್ರಾನ್ಸ್ಲೇಟ್ ಆಗಿ ಅದನ್ನ ಜನ ಮೆಚ್ಕೋಬೇಕು. ಅದರಿಂದ ಇನ್ನೊಂದು ಸಿನಿಮಾಗಳು ಮಾಡಬೇಕು. ಅದು ಒಂದು ನಿರಂತರವಾದ ಜರ್ನಿ ಅದು. ಸೊ ಒಬ್ಬ ಕಲಾವಿದ ನಿರಂತರ ವಿದ್ಯಾರ್ಥಿ, ಅದು ಅರಿತವ ತಣ್ಣಗಿರ್ತಾರೆ. ಟಗರಿಗೆ ಹೇಗೆ ಅವಕಾಶ ಬಂತದ್ದು? ಗೋಧಿವಣ್ಣ ಸಿನಿಮಾ ನೋಡಿದ್ರಂತೆ ಸೂರ್ಯ ಅವರು. ಸೊ ನನಗೆ ಶ್ರೀಕಾಂತ್ ನಾಗಿ ಆ್ಯಕ್ಚುಲಿ ಪರಿಚಯ ನನಗೆ ಮುಂಚೆ, ಶ್ರೀಕಾಂತ್ಗಿಂತ ಮುಂಚೆ. ನಾಗಿ ಬಂದು ನಾಗಿಗೆ ನನಗೆ ಕಾಮನ್ ಫ್ರೆಂಡ್ ಇದ್ರು. ಸೊ ಅವರು ಮಾತಾಡ್ತಿದ್ರು, ಒಂದ್ಸಲಿ ನೋಡ್ಬೇಕಂತೆ, ಇದು ಸಿಗೋಣ. ಆ್ಯಂಡ್ ಒಂದ್ಸಲಿ ಅಲ್ಲಿ ಸಿಟಿ ಕ್ಲಬ್ಬಲ್ಲಿ ಅನ್ಸುತ್ತೆ ಸಿಕ್ಕಿದಾಗ ಮಾತಾಡ್ಬಿಟ್ಟು ನೋಡಿದ್ರು. ಓಕೆ, ಹಾಂ ಚೆನ್ನಾಗಿದ್ರ, ಪಿಕ್ಚರ್ ಮಾಡಿದೆ ಶಿವಣ್ಣದು ಸ್ಟೈಲ್ ಪಿಜ್ಜಾ ಮಾಡಿದೆ ಶಿವಣ್ಣದು, ಅದು ಮಾಡಿದ್ದಾರೆ. ಚಿಕಣ ಮಾತಾಡ ಕಲ್ಕಟ್ಕೊಡಿ. ನೆಕ್ಸ್ಟ್ ಸಿಕ್ಕ ಮೇಲೆ ಏನು ಇದು ಹಿಂಗಿರುತ್ತೆ, ಇದು ಒಂದು ಇಬ್ಬರು ಹುಡುಗರು ಈ ಥರ ಡಾಲಿ ಚಿಟ್ಟೆ ಥರ ಇರ್ತಾರೆ, ಇಬ್ಬರು ಒಂದು ಇಲ್ಲ ಫ್ರೆಂಡ್ಸು, ಒಳ್ಳೆ ಆಯಿತು ಹೇಗೆ ಟಕ್ಕರ್ ಇರುತ್ತೆ ಹೀರೋದು, ಮಾಡ ಬನ್ನಿ. ಬಟ್ ಅದು ಸೂರಿ ಅವರ ಮುಂಚಿನ ಸಿನಿಮಾಗಳು, ಅದಕ್ಕೆ ಟಗರು ಮುಂಚೆ ಎಲ್ಲ ಮಾಡಿದಂಥ ಹಲವಾರು ಸಿನಿಮಾಗಳು, ಎಸ್ಪೆಷಲಿ ದುನಿಯಾ ನನಗೆ ಭಾರಿ ಪ್ರಿಯವಾದ ಸಿನಿಮಾ. ಸೊ ಅಂದರೆ ಅದರಲ್ಲಿರ್ತಕ್ಕಂಥ ಭಾವನೆಗಳು, ಭಾವೋದ್ವೇಗಗಳು ವೆರಿ ರೇರ್. ಆ ಥರದ್ದೊಂದು ಸಿನಿಮಾ ಬರೋದು, ಅಂಥ ರೇರೆಸ್ಟ್ ಆಫ್ ಸಿನಿಮಾಗಳಿಗೆ ಕನ್ನಡದಲ್ಲಿ ಅದು ಒಂದು ತುಂಬ ಇಷ್ಟವಾದ ಸಿನಿಮಾ. ಸೊ ಅವ್ರನ್ನ ನಾವು ಪ್ರಶ್ನೆ ಮಾಡೋದವ್ರು ಎಂತು ಆ್ಯಂಡ್ ಇನ್ನೂ ಆಸೆ ಪಡ್ತೀವಿ ಕೆಲಸ ಮಾಡಬೇಕಂತ. ಸೊ ಹೇಳಿದ ತಕ್ಷಣ ಎಸ್ ಡನ್, ಹಂಗೆ ಶುರು ಆಯಿತು. ನಂತರ ಶಿವಣ್ಣ ಸ್ನೇಹ ಹೇಗೆ ಸರ್? ಶಿವಣ್ಣ ಎಲ್ರಿಗೂ ಸ್ನೇಹ, ಮನುಷ್ಯ ಸ್ನೇಹಜೀವಿ. ಅವರು ವ್ಯಕ್ತಿನೇ ಹಾಗೆ, ಕಪಟ ಇಲ್ಲ, ಯಾರು ಮೈನಸ್ ಮಾತಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಇದ್ರಲ್ವ? ಇಲ್ಲ. ಅಂದರೆ ಅವರು ತುಂಬ ಯೋಚನೆ ಮಾಡಿ ವ್ಯವಹರಿಸಲ್ಲ, ತುಂಬ ನೇರ ನಿಷ್ಠುರ ಎಲ್ಲವೂ ಹೌದು. ಆ್ಯಂಡ್ ಅವ್ರಿಗೆ ಒಬ್ಬರ ಮೇಲೆ ಕಣ್ಣಿಟ್ಟು ಇವನೇನೋ ಎತ್ತ ಅಂತ ಯೋಚನೆ ಮಾಡೋ ಮನುಷ್ಯ ಅಲ್ಲ. ಕೀಳರಿಮೆ ಇಲ್ಲ, ಇನ್ಸೆಕ್ಯೂರಿಟಿ ಇಲ್ಲ. ಬೇಸಿಕಲಿ ದೊಡ್ಡ ಪ್ಲಸ್ ಅವ್ರಿಗೆ ಇನ್ಸೆಕ್ಯೂರಿಟಿ ಇಲ್ಲ. ಆ್ಯಂಡ್ ಕೈಲಾದರೆ ಸಪೋರ್ಟ್ ಮಾಡೋಣ ಬನ್ನಿ, ಅದರಲ್ಲಿ ಏನೋ ಅಂತಾರೆ. ಆ್ಯಂಡ್ ಇಲ್ಲ ಹಿಂಗೆ ಆ್ಯಕ್ಚುಲಿ ಟಗರುನಲ್ಲೇ ಅವ್ರನ್ನ ಬೈಯೋ ಸೀನ್ಗಳು ಒಂದಷ್ಟಿತ್ತಲ್ಲ, ಅದಕ್ಕೆ ಅವರ ಫ್ಯಾನ್ಸ್ ಎಲ್ಲ ತುಂಬ ಗಲಾಟೆ ಮಾಡಿದ್ರು ಆ ಟೈಮಲ್ಲಿ ರಿಲೀಸ್ ಆದಾಗ.
ಆ್ಯಂಡ್ ಅವಾಗ ಅವರೇ ನಮ್ಗೆ ಫೋನ್ ಮಾಡ್ಬಿಟ್ಟು ತಲೆ ಕೆಡಿಸ್ಕೊಳಮ್ಮ ಅದೇ ಪಿಕ್ಚರ್ ಅದು ನೀವೇನು ಆರಾಮಾಗಿದೆ ಆಯ್ತಾ ನಾನು ಇದೀನಿ ಆಯ್ತು. ಯಾರು ಮಾಡ್ತಾರೆ ಹಂಗೆ? ಆ್ಯಂಡ್ ನಿಮಗೆ ಪಾತ್ರಗಳು ಅಲ್ಲಿ ಬಂದು ಸ್ಕ್ರೀನ್ ಮೇಲೆ ಆ ಥರ ಅಬ್ಬರ ಇಟ್ಟು ಬೈದು ಇನ್ನೊಂದು ಮತ್ತೊಂದು ಮಾಡ್ತಿರೋ ಕಿಂಚಿತ್ತು ಲವಲೇಶನು ತಲೆ ಕೆಡಿಸ್ಕೊಳ್ಳದೆ ತುಂಬ ಹೊಸ ಹುಡುಗನ ಥರ ಸ್ಪಂದಿಸ್ಕೊಂಡಲ್ಲಿ ಆರಾಮಾಗಿ. ಆ್ಯಂಡ್ ಇಡೀ ಸೆಟ್ಟಲ್ಲಿ ತುಂಬ ಫ್ರೀಡಮ್ ಇರುತ್ತೆ ಶಿವಣ್ಣ ಇದ್ರೆ. ಬಂದ್ರ ಹೋದ್ರ ಅನ್ನೋದು ನೋಡೋದು ಅದೆಲ್ಲ ಯಾವ ಥರನಾದ ಇನ್ಸೆಕ್ಯೂರಿಟಿ ಇಲ್ಲ ಅವ್ರಿಗೆ. ಆ್ಯಂಡ್ ತುಂಬ ಕೂಲಾಗಿ ಕ್ಯಾಶುವಲ್ ಆಗಿ ಕಂಪೋಸ್ಡ್ ಆಗಿರುತ್ತೆ. ಆ್ಯಂಡ್ ಹಾಗಾಗಿ 4 ಸಿನಿಮಾ ಮಾಡ್ಲಿಕ್ಕೆ ಆಯ್ತು ನನಗೆ ಅಲ್ಲ. ಶಿವಣ್ಣ. ಎಸ್, ನನಗೆ 2 ಸಿನಿಮಾದ ಬಗ್ಗೆ, ಒಂದು ಶಿವಾಜಿ ತಮಿಳು, ರಜನಿಕಾಂತ್ ಮೀರಿದ ನಟನೆ ಸುಮನ್. ನೋಡಿದರೆ ಸುಮನ್ನೇ ಕಾಣ್ತಾರೆ ಅಲ್ಲಿ, ಬಟ್ ಅದನ್ನು ಬಿಟ್ಬಿಟ್ಟಿದ್ದಾರೆ. ರಜನಿ ಬಿಟ್ಟುಕೊಟ್ಟಿದ್ದಾರೆ. ಅವ್ರು ಮನಸ್ಸು ಮಾಡಿದ್ರೆ ಇಲ್ಲ ಇದೆಲ್ಲ ಕಟ್ಟ ಮಾಡಿ ಹೇಳ್ಬೋದಿತ್ತಲ್ವ. ಇನ್ನೊಂದು ಸಂಪಾತಿಗೆ ಸವಾಲು ಮಂಜುಳಾ ಅಣ್ಣವ್ರು ಬಿಟ್ಟುಕೊಟ್ಟಿದ್ದಾರೆ. ಇಂಥ ಬೈಗಳು ಇದರಲ್ಲಿ ಬಂತಲ್ಲ ಬೈಗಳು, ಅಲ್ಲೇ ಹಳೆ ಬೇವಾಸಿ ಹಿಂದಿಂಗೆಲ್ಲ ಬರೆದು ಅಲ್ಲೂ ಗಲಾಟೆ ಆಯಿತು. ಬಟ್ ಆ ದೊಡ್ಡತನ ಇದೆಯಲ್ಲ ಸರ್. ಇಷ್ಟೇ ಸರ್, ಈ ಸಿನಿಮಾ ಇದೊಂದು ಈ ಟೈಮ್ದು ಅಷ್ಟೇ ಸರ್. ಇದು ಇಂಥದ್ದು 100 ಪಾತ್ರಗಳು ಬರಬೇಕು, ಮಾಡಬೇಕು ಕಲಾವಿದರು. ಇದಕ್ಕೆ ಸಿಗಾಕೊಂಡು ಇಲ್ಲಿ ಇಮೇಜ್ ಅಂತನೋ ಇನ್ನೊಂದಂತನೋ ನೋಡ್ಕೊಂಡು ಕೂತ್ರೆ ಆ ಕಥೆ ಬರಲ್ಲ. ಆಚೆ ಕಥೆ ಹೇಳುವಂಥ ಕೆಲಸ ನಮ್ಮದು. ಈಗ ಒಂದು ಎಳೆ ಮಗುನ ಅಜ್ಜಿನೋ ತಾಯಿನೋ ತಾತನೋ ತಂದೆನೋ ಕತೆ ಹೇಳಿ ಪುಸಲಾಯಿಸಿ ಮಲಗಿಸಲ್ವ, ಅಷ್ಟು ಸ್ವಚ್ಛವಾದ ನಿರ್ಲಿಪ್ತವಾದ ಒಂದು ಭಾವನೆ ಸಿನಿಮಾ ಮಾಡೋದು, ಸಿನಿಮಾ ಹೇಳೋದು. ಸೊ ಒಂದು ಒಳ್ಳೆ ಕಥೆಯನ್ನು ಜನಕ್ಕೆ ಒಪ್ಪಿಸಿ ಅದು ಅವ್ರಿಗೆ ಕನ್ವಿನ್ಸ್ ಆಗಿ ಅವ್ರ ಸಮಾಧಾನ ಆಗೋದು, ಅವ್ರಿಗೆ ಕೊಟ್ಟ ಸಮಯಕ್ಕೆ ಮತ್ತು ದುಡ್ಡಿಗೆ ಮೋಸ ಆಗಿಲ್ಲ ಅಂತ ತೃಪ್ತಿಯಿಂದ ಆಚೆ ಹೋಗ್ಬೇಕು. ಇಷ್ಟೇ ಒಂದು ಸಿನಿಮಾ ಬೇಸಿಕಲಿ. ಆ್ಯಂಡ್ ಇಟ್ ಈಸ್ ಆಲ್ಸೋ ಸಚ್ ವಾಸ್ಟ್ ಆ್ಯಂಡ್ ಪವರ್ಫುಲ್ ಮೀಡಿಯಮ್. ದಿಸ್ ಕ್ಯಾನ್ ಇನ್ಫ್ಲೂಯೆನ್ಸ್ ಲೈಫ್ಸ್. ಒಳ್ಳೆಯ ವಿಷಯ ಮಾಡಿ ಅಂತನೋ ಕೆಟ್ಟದನ್ನು ಮಾಡಬೇಡಿ ಅಂತನೋ ಇನ್ಫ್ಲೂಯೆನ್ಸ್ ಮಾಡಿ ತುಂಬ ದಿಟ್ಟವಾಗಿ ಹೇಳೋಕ್ಕೆ ಸಾಧ್ಯ ಇರೋದು ಸಿನಿಮಾ ಮೂಲಕ ಮಾತ್ರ. ಇಷ್ಟು ದೊಡ್ಡ ಪವರ್ಫುಲ್ ಇನ್ಫ್ಲೂಯೆನ್ಷಿಯಲ್ ಮೀಡಿಯಮ್ ಇನ್ನೊಂದಿಲ್ಲ. ಸೊ ಈ ಥರ ಇರಬೇಕಾದ್ರೆ ಇಲ್ಲಿ ಇದೊಂದು ಕಥೆ, ಈ ಕಥೆಯಲ್ಲಿ ಈ ಪಾತ್ರ ಇದು, ಇದರ ಧಾಟಿ ಇದು. ಅಲ್ಲಿ ಆ ವ್ಯಕ್ತಿ, ಅದು ಶಿವಣ್ಣ ಆಗಿರಲಿ, ವಿಷ್ಣು ಸರ್ ಆಗಿರಲಿ, ಅಣ್ಣವರಾಗಿರಲಿ, ನಾನೇ ಆಗಿರಲಿ, ಅಲ್ಲಿ ಪಾತ್ರ ಅಷ್ಟೇ, ಅಲ್ಲಿ ವ್ಯಕ್ತಿಗಳಲ್ಲ. ಶಿವಣ್ಣಂಗೆ ಬೈದಿಲ್ಲ ಅಲ್ಲಿ, ಶಿವಣ್ಣಂಗೆ ಯಾರು ಬೈಯೋರು ಪಾತ್ರಕ್ಕೆ. ಆ ಪಾತ್ರ ಈ ಪಾತ್ರದ ಬುದ್ಧಿಮಟ್ಟ ಇಷ್ಟು, ಈ ಪಾತ್ರದ ತಾಳ್ಮೆ ಇಷ್ಟು. ಇವನು ಬೈದ್ರು ಇವ್ನು ತಡ್ಕತಾನೆ, ಇವನ್ ತಾಳ್ಮೆ ಇಲ್ಲ ಇವನೇ ಹೊರದು ಬಿದ್ದು ಬಿಡ್ತಿದ್ದ. ತಾಳ್ಮೆ ಇದೆ, ಅವಗಾಹನ ಇದೆ, ನಾಲೆಡ್ಜ್ ಇದೆ, ಸ್ಕಿಲ್ ಇದೆ, ಏನ್ ಮಾಡ್ಬೇಕು ಅಂತ ಗೊತ್ತು, ಕಾಯ್ತಾ ಇದೆ ಸಮಯಕ್ಕೆ. ಹಂಗಿದ್ದಾಗ ಇವನು ಎಗರು ಬೀಳ್ಬೇಕಲ್ವ, ಇವನು ಉರಿದ್ರೇನೆ ತಾನೆ ಆರದ್ ನೆಕ್ಸ್ಟ್. ಸೊ ಅದು ಆ ಪಾತ್ರದ ಶೈಲಿ ಹಾಗಿದ್ದಾಗ ಹೊರಗೆ ಏನಾದ್ರು ಅದರ ರಿಫ್ಲೆಕ್ಷನ್ ಇತ್ತಾ? ತುಂಬಾ ಇತ್ತು, ಅಂದ್ರೆ ಜೋರಾಗೆ ಇತ್ತು. ನಾನು ಧನಂಜಯ ಎಸ್ಪೆಷಲಿ ಆ ಟೈಮಲ್ಲಿ ಆಚೆ ಕಾಣಿಸ್ಕೋಬೇಡಿ ಅಂತ ನಮಗೆ ಹೊಡೆದಾಕ್ಬಿಡ್ತಾರೆ ಅಂತ. ಅಂದ್ರೆ ಅಲ್ಲಿ ನಾವು ಪ್ರೀತಿಸ್ತೀವಿ ಶಿವಣ್ಣ, ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತೀವಿ, ಆಶೀರ್ವಾದ ತಗೋತೀವಿ. ಅದು ರಿಯಲ್ ಲೈಫ್. ಸ್ಕ್ರೀನ್ ಮೇಲೆ ಅದನ್ನ ಮಾಡ್ಕೊಂಡಿದ್ರೆ ಅಲ್ಲಿ ಕತೆ ನಮ್ಮ ಕತೆ ನೋಡ್ತಾರೆ, ಅಲ್ಲಿ ಬರೆದಿರೋ ಕತೆ ನೋಡ್ತಾರೆ. ಸೊ ಅದು ಪಾತ್ರ, ಆ ಸಿನಿಮಾ, ಅಭಿನಯ, ಅದನ್ನ ಸಣ್ಣದಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಅಲ್ಲಿ ಯಾರನ್ನು ಅಗೌರವ ಮಾಡಲ್ಲ. ಪಾತ್ರಗಳಷ್ಟೇ ಸಂವಹಿಸುತ್ತೆ. ಈ ಕನ್ನಡ ಚಿತ್ರರಂಗಕ್ಕೊಬ್ಬ ನಾಯಕ ಬಿಡುವ ಅನ್ಸಿಲ್ವಾ? ಸಿನಿಮಾದ ನಾಯಕ ಗೊತ್ತಾಯ್ತು. ಇಲ್ಲಿ 2 ರೀತಿ ಇದೆ ಸರ್. ಒಬ್ಬ ನಾಯಕನ ಅರಸ್ತಾ ಹೋಗಿ ಅವನ ಕೈಗೆ ಜುಟ್ಟು ಜನವರ ಕೊಟ್ಟು ಸಿಕ್ಕಾಕೊಂಡು ನಲ್ಗಿರೋ ಉದಾಹರಣೆಗಳು ಇದೆ. ಸಿನಿಮಾ ಹೊರತು ಹೇಳ್ತಿದ್ದೆ, ನಾಯಕತ್ವದ ಬಗ್ಗೆ ಮಾತ್ರ ಮಾತಾಡ್ತೀವಿ. ನಾಯಕರೇ ಇಲ್ಲದೆ ಎಲ್ಲರೂ ಮುಂದಾಳತ್ವ ತಗೊಂಡು ಅವರವರ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿನ ಅರ್ಥ ನಡೆದು ಡೆಮೋಕ್ರೆಟಿಕ್ ಆಗಿ ಬೆಳೆದು ಬಾಳಿರೋ ಉದಾಹರಣೆನೂ ಇದೆ ಸರ್. ಸೊ ನಾಯಕ ಬೇಕಾ ಬೇಡವಾ ಅನ್ನೋದು ಪ್ರಶ್ನೆ ಆಗುತ್ತೆ. ಯಾಕೆಂದರೆ ಅದಕ್ಕೆ ರೂಢಿಯಾಗಿದೆ. ಒಂದು ಹಿರಿಕರಿದ್ದಾರೆ, ಅವ್ರ ಮಾತು ನಾವು ಕೇಳ್ತೀವಿ, ಅನುಸರಿಸ್ತೀವಿ, ಒಪ್ಕೋತೀವಿ, ಎದುರು ಮಾತಾಡಲ್ಲ. ಸೊ ಈ ಥರ ಈಗ ಮನೆಗೆ ತಂದೆ ಇದ್ದಾಗ ನಾವು ಅವ್ರನ್ನ ಗೌರವದಿಂದ ನೋಡ್ತೀವಿ, ಅವ್ರಿಗೆ ಹೇಳಿದ್ರೆ ಚಕಾರ ಎತ್ತಲ್ಲ. ಸೊ ಆ ರೀತಿ ಅಲ್ಲಿ ನಾಯಕತ್ವ ಅನ್ನೋದು ಬೇಕು ಅಂತ ಅನ್ನಿಸ್ಬಹುದು. ಆ್ಯಂಡ್ ಕೆಲವೊಂದಷ್ಟು ಆಯಾಮಗಳಲ್ಲಿ ಇನ್ನೊಂದು ಅದರ್ ಸೈಡ್ ಆಫ್ ಎಕ್ಸಾಂಪಲ್ ಕೊಟ್ಟನಲ್ಲ, ಆ ಥರ ಆದರೆ ನಾಯಕತ್ವ ಬೇಡ, ನಾವೆಲ್ಲ ನಮ್ಮ ಕೆಲಸ ಮಾಡೋಣ ಅಂತಲೂ ಅನಿಸ್ಬೋದು. ಆದರೆ ಒಂದು ಚಿತ್ರೋದ್ಯಮದ ಮಟ್ಟಕ್ಕೆ ಅಂತ ಬಂದಾಗ ನಾಯಕ ಅನ್ನೋದು ಹುದ್ದೆನೇ ಅಲ್ಲ ಸರಿ. ಎಲ್ಲಿಗೆ ನಾಯಕರಾಗಬೇಕು? ನಮಗೆ ಒಂದು ಸಮಸ್ಯೆ ಬಂದಾಗ ಇದು ಅಂಬರೀಷ್ ಇದ್ರು, ಅಣ್ಣವರಿದ್ದರು, ವಿಷ್ಣುವರ್ಧನ್ ಇದ್ದರು, ಹೀಗೆ ಅದೇ ಅವ್ರು ಯಾರು ನಾಯಕತ್ವದ ಹುದ್ದೆ ಅಲಂಕರಿಸಿಲ್ಲ. ಇಲ್ಲ, ವಿಷ್ಣುವರ್ಧನ್ ಪದೇ ಹೇಳ್ತಾ ಇದ್ದು ನನ್ನ ನಾಯಕನೇ ಅಲ್ಲ ಅಂತೇಳಿ. ನನ್ನ ನಾಯಕ ಅಲ್ಲಿ ಹುದ್ದೆನ ಅಲಂಕರಿಸಿಲ್ಲ. ಅಣ್ಣವರಾಗ್ಲಿ ಆಗಲಿ, ನಾನು ಇಂಡಸ್ಟ್ರಿಗೆ ನಾಯಕ ಅನ್ನಲಿಲ್ಲ. ಅವರು ತಾನಾಗಿ ಬಂದಿರೋದು ಅದಿತ್ತು, ಅದು ಕ್ವಾಲಿಟಿ. ಅವ್ರು ಈಗ ಅಣ್ಣವ್ರು ಹೇಳಿದ್ರೆ ಒಂದು ಮಾತು ಹೇಳಿದ್ರೆ
ಅವರು ತುಂಬ ಸೌಮ್ಯವಾಗಿ ಮಾತಾಡೋರು, ಎಲ್ಲರೂ ಅನ್ಕರಿಸೋರು. ವಿಷ್ಣು ಸರ್ ನಾನು ನಾಯಕ ಅಲ್ಲ ಅಂದ್ರು ಏನಾದ್ರು ಸಮಸ್ಯೆ ಇತ್ತಾ, ನೋಡ್ರಿ ಅದೇನು ಅಂತಂದ್ರೆ ಕೇಳೋರು ಮಾತು. ಅಂಬರೀಷ್ ಅಣ್ಣ ಒಂದು ಸ್ವಲ್ಪ ಒರಟು ಮಾತು, ಅಂದ್ರೆ ಮುಗಿಯೋದು, ನಡೆಯೋದು. ಸೊ ಅವ್ರನ್ನ ನಾವು ನಾಯಕರು ಅನ್ಕೊಂಡ್ವಿ. ಅವ್ರು ಯಾವತ್ತು ನಾನು ನಾಯಕ ಅನ್ಕೊಂಡಿರಲಿಲ್ಲ. ಅಥವಾ ನಾಯಕ ಅನ್ನೋದು ಒಂದು ಸೀಟ್ ಅಲ್ಲ, ಈಗ CM ಚೇರ್ ಇದೆಯಲ್ಲ ಆ ಥರದೊಂದು ಚೇರ್ ಇಲ್ಲ ಅದಕ್ಕೆ. ಸೊ ಈಗ ಶಿವಣ್ಣ ಹೇಳಿದ್ರು ನಾವು ಕೇಳ್ತೀವಿ. ಶಿವಣ್ಣ ಒಂದು ಮಾತು ಏನಾದ್ರು ಹೇಳಿದ್ರೆ ಇದು ಮಾಡೋರು ಮಾಡೇ ಮಾಡ್ತೀವಿ, ಯಾಕೆ ಅಂತ ಕೂಡ ಕೇಳಲ್ಲ. ರವಿ ಸರ್ ಹೇಳಿದ್ರು ಕೇಳ್ತೀವಿ. ಅವರು ನಮಗೆ ಇರೋರಲ್ಲಿ ಇದ್ದಾರೆ ಸೀನಿಯರ್ಸ್. ದೊಡ್ಡ ಅಂದರೆ ಅನುಭವಕ್ಕಾಗಲಿ ವಯಸ್ಸಿಗಾಗಲಿ ಸ್ಥಾನಕ್ಕಾಗಲಿ ಬೆಲೆ ಇದ್ದಿದ್ದೇ, ಅವ್ರನ್ನ ಯಾರೂ ಮೀರಲ್ಲ. ಇಷ್ಟ ಆದರೆ ಜೊತೆಲಿ ಹೋಗ್ಬೋದು, ಇಷ್ಟ ಆಗ್ಲಾರೆ ಹಿಂದೆ ನಿಂತ್ಕೊಂಡು ಮುಖ ಬೆಂಬಲ ಸೂಚಿಸ್ಬೋದು. ಎದುರಾಳ್ಕೊ ನೀವ್ಯಾರ್ರಿ ಅಂತಂತೂ ಯಾರು ಅನ್ನಲ್ಲ. ಸೊ ಆ ನಾಯಕರಿದ್ದಾರೆ ನಮಗೆ. ಟಿಪಿಕಲ್ ಆಗಿ ಟ್ಯಾಗ್ ಹಾಕೊಂಡು ನಾನು ನಾಯಕ ಅಂತ ಹೇಳೋ ನೆಸಿಟಿ ಅಥವಾ ಆ ವಾತಾವರಣ ಈಗಿಲ್ಲ. ಎಲ್ರೂ ಅಂಬರೀಷ್ ಅಣ್ಣನ ಥರನೇ ಎಲ್ಲರೂ ಇರುವಂದ್ರೆ ಹೆಂಗಾಗುತ್ತೆ? ಅಥವಾ ಶಿವಣ್ಣನ ಥರ ಇರುವಂಥ ಇನ್ನೊಬ್ರ ಕೈಲ ಇರಿಸಿ ನೋಡೋಣ. ಆ ವ್ಯಕ್ತಿತ್ವ ಅದು ದಟ್ಸ್ ಇಂಡಿವಿಜುವಲಿಸ್ಟಿಕ್ ಆ್ಯಂಡ್ ನೋಬಡಿ ಕ್ಯಾನ್ ಮಿಮಿಕ್ ಆರ್ ರಿಪ್ಲೇಸ್. ಅವರಾಯಿತು, ಅವ್ರು ಇದ್ದಷ್ಟು ದಿವಸ ಅವ್ರ ಮಾತು ಕೇಳ್ತೀವಿ, ಇವರಿದ್ದಾರೆ ಇವ್ರ ಮಾತು ಕೇಳ್ತೀವಿ ನಾವು. ಆ್ಯಂಡ್ ಎಲ್ಲೋ ಒಂದು ಕಡೆ ಆ ಪ್ರಶ್ನೆಗೆ ಕಾರಣ ಏನು ಅಂತ ನಾನು ನಿಮ್ಮನ್ನು ಕೇಳಬೇಕು. ನಾಯಕ ಯಾಕೆ ಬೇಕು ಅಂತ ಅನಿಸ್ತು ನಿಮಗೆ? ಬೇಕು ಅಂತ ಅನಿಸಿದ್ರೆ ಒಂದು ಸಮಸ್ಯೆ, ಬೇಕು ಅಂತ ಅನಿಸಿದ್ರೆ ಇದ್ದಾರೆ ಸರ್, ನಾಯಕರಿದ್ದಾರೆ, ಅದಕ್ಕೆ ಉತ್ತರ. ಅದರ್ವೈಸ್ ಇನ್ನೂ ಏನಾದ್ರು ಇಲ್ಲ ಹಾಗೇನು ಇದೇನಿಲ್ಲ. ನಾಯಕ ಅಂದರೆ ನಾವು ಕಂಡಾಗೆ ಈ ನಾಲ್ಕು ಜನ ಮಾತ್ರ ನಾಯಕ ಅಂತ. ನಾಯಕ ಅಂದರೆ ನಾಯಕ ಅಂತ ನಮ್ಮ ಸಮಸ್ಯೆ ಬಂದಾಗ ಒಂದು ಸಾಲ್ವ್ ಮಾಡ್ಲಿಕ್ಕೆ ಒಬ್ಬರಿದ್ದಾರೆ ಅಂತೇಳಿ ಇದ್ದಾರೆ ಸರ್. ಯಾವ ಸಂಸ್ಥೆ ನಮ್ಮನ್ನು ಬರಲ್ಲ, ಕಾಪಾಡಲ್ಲ. ಇವಾಗಲೂ ಅಂದರೆ ಉದಾಹರಣೆಗೆ ಹೇಳೋದಾದರೆ, ನಾವು ಕಲಾವಿದರು ನಾವು ಏನೇ ನಮಗೆ ಸ್ವಲ್ಪ ಸಮಸ್ಯೆ ಇದೆ, ಇಶ್ಯೂಸ್ ಇದೆ, ಅಥವಾ ಏನೋ ಕನ್ಸರ್ನ್ಸ್ ಇದೆ ಅಂದರೆ ರಾಕ್ಲೈನ್ ವೆಂಕಟೇಶ್ ಅವ್ರಿಗೆ ಫೋನ್ ಮಾಡ್ತೀವಿ ಸರ್. ಅವರು ಯಾರ ನಂಬರಿಂದ ಫೋನ್ ಮಾಡಿದ್ರು ತೊಗೋತಾರೆ, ಸ್ಪಂದಿಸ್ತಾರೆ, ಮಾತಾಡ್ತಾರೆ ಸರ್. ಓಕೆ. ಆ್ಯಂಡ್ ಅದನ್ನು ಮೀರಿ ಇನ್ನೊಂದು ಬೇರೆ ಥರದ ವಿಚಾರಗಳಿದ್ರೆ ಶಿವಣ್ಣ ಎನಿ ಡೇ ಇಸ್ ರೀಚಬಲ್, ರವಿ ಸರ್ ಇಸ್ ರೀಚಬಲ್, ಅವರೆಲ್ಲರೂ ಸ್ಪಂದಿಸ್ತಾರೆ. ಆ್ಯಂಡ್ ಇಲ್ಲಿ ನಾಯಕ ಅನ್ನೋದಕ್ಕಿಂತ ನಾಯಕತ್ವದ ಉದ್ದೇಶ ಮುಖ್ಯ ಆಗುತ್ತೆ. ಕಮಲ್ ಹಾಸನ್ ಕಾಮೆಂಟ್ ನಿಮಗೆ ಇರಿಟೇಟ್ ಆಗಿಲ್ವಾ? ಐ ಥಿಂಕ್ ನಾನೇ ಫಸ್ಟ್ ರೆಸ್ಪಾಂಡ್ ಮಾಡಿದ್ದಲ್ಲ ಸರ್. ನನಗೆ ನೀವಿಷ್ಟ ಸರ್, ಅಷ್ಟೇ. ನೀವಿಷ್ಟ, ನನಗೆ ನೀವು ಏನು ಮಾಡಿದ್ರು ಒಪ್ಕೋಬೇಕು ಅಂತಿಲ್ಲ. ಇಲ್ಲ, ನೀವಿಷ್ಟ, ನಿಮ್ಮನ್ನ ನಾನು ಅಗೌರವ ಮಾಡೋದೇ ಇಲ್ಲ. ನೀವು ನನ್ನ ಮನೆಯನ್ನು, ನನ್ನ ಮನೆಯವರನ್ನು, ನನ್ನ ಮನೆತವನ್ನು ಅವಮಾನ ಮಾಡಿದ್ರೆ ಅಥವಾ ಚಿಕ್ಕದಾಗಿ ಮಾತಾಡಿದ್ರೆ ಒಪ್ಕೊಳಕ್ಕೆ ನನ್ನ ಕೈಲಾಗ್ತದೆ ಸರ್. ಒಪ್ಪಬೇಕು ಅಂತ ಎಲ್ಲೂ ಬರೋದಿಲ್ಲ. ಆ್ಯಂಡ್ ನಾನು ಅಲ್ಲಿ ಬಾವುಟ ಹಿಡ್ಕೊಂಡು ನಿಂತಿಲ್ಲ, ನನಗೆ ಅದರಲ್ಲಿ ನನಗೆ ನಂಬಿಕೆನೂ ಇಲ್ಲ. ಆದರೆ ಇದು ನೀವು ಹೇಳಿದ ತಪ್ಪು ಹೇಳ್ತೀನಿ, ನನಗೆ ಅದರಲ್ಲಿ ಸರ್ ಇದು ತಪ್ಪು ಸರ್. ಆ್ಯಂಡ್ ಆ ಒಂದು ಗಿವ್ ಆ್ಯಂಡ್ ಟೇಕ್ ಇಲ್ಲ ಅಂದರೆ ಇನ್ನೇನು ಸಂಬಂಧ ಏನು ಬಂತು? ಅಲ್ಲಿಗೆ ನೀವು ನಮ್ಮೂರಲ್ಲಿ ಬಂದಿದ್ರಿ, ನಮ್ಮದು ಪಿಕ್ಚರ್ಗಳಲ್ಲಿ ಆ್ಯಕ್ಟ್ ಮಾಡಿದ್ರ, ಅದಕ್ಕಿಂತ ಗೌರವ ಇದೆ ಅಂದರೆ ಇದೆ, ಗೌರವ ಇದೆ. ಹಾಗಂತ ನೀವು ಮಾಡಿದ್ನೆಲ್ಲ ಒಪ್ಕೊಳಕ್ಕೆ ನಮ್ಮ ಕೈಲಾಗಲ್ಲ ಸರ್. ಪ್ರಶ್ನೆ ಮಾಡ್ತೀವಿ, ನಾವು ನಿಮ್ಮನ್ನು ಧಿಕ್ಕರಿಸ್ತಾ ಇಲ್ಲ, ವಿರೋಧ ಮಾಡುತ್ತಾ ಇರೋದು ಆ ಮಾತನ್ನ, ವ್ಯಕ್ತಿನಲ್ಲ. ಹೌದು, ಆ ಮಾತು ನಮ್ಗೆ ಸಮ್ಮತ ಇಲ್ಲ. ಆ್ಯಂಡ್ ಯಾಕೆ ಒಪ್ಕೋಬೇಕು? ಆ್ಯಂಡ್ ಎಲ್ಲಿದೆ ಅದಕ್ಕೆ ಆಧಾರ ಇದ್ದು ಏನಾದ್ರು ಹಿನ್ನೆಲೆ, ಗಟ್ಟಿ ಹಿನ್ನೆಲೆ ಇದ್ದರೆ, ಅಥವಾ ಅಲ್ಲಿ ಆ ವೇದಿಕೆಯಲ್ಲಿ ಅದು ಮಾತಾಡಬೇಕಾದಂಥ ಅನಿವಾರ್ಯತೆ ಇದ್ದಿದ್ರಾರು ಒಂದು ಪಕ್ಷ ಏನೋ ಬಾಯಿ ಜಾರಿ ಒಂದು ಪದ ಎಕ್ಸ್ಟ್ರಾ ಮಾತಾಡಿದ್ದಾರೆ ಅನ್ಕೋದು, ಅನಗತ್ಯವಾದ ಮಾತು. ಸಂದರ್ಭಕ್ಕೆ ಈಗ ಕನ್ನಡ ಸಿನಿಮಾ ಲೋಕದಲ್ಲಿ ನೀವು ಹೇಗೆ ಇದ್ದೀರೋ ಉಳಿದ ಭಾಷೆಗೆ ಹೋದಾಗ ಕಂಫರ್ಟಬಲ್ ಅಂತ ಅನಿಸುತ್ತಾ? ಭಾರಿ ಸರ್. ನಾನು ಮಾಡೋ ಕೆಲಸದಲ್ಲಂತೂ ವ್ಯತ್ಯಾಸ ಇಲ್ಲ. ಪಾತ್ರ ಬೇರೆ. ಈಗ ಕನ್ನಡದಲ್ಲಿ ಎಷ್ಟು ಸಿನಿಮಾ ಮಾಡಿದೆ ಅಷ್ಟರಲ್ಲೂ ಬೇರೆ ಬೇರೆ ಪಾತ್ರನೇ ಮಾಡಿದ್ದೀನಿ. ಹಾಗೆ ಅಲ್ಲಿ ಬೇರೆ ಪಾತ್ರ, ಬೇರೆ ಭಾಷೆ ಮಾತಾಡ್ತೀನಿ. ನಂಗೆ ಭಾಷೆ ಸಮಸ್ಯೆ ಇಲ್ಲ, ಕಲ್ತಿದ್ದೀನಿ, ಭಾಷೆಗಳು ಬರುತ್ತೆ ನನಗೆ. ಆ್ಯಂಡ್ ನಾನು ಯಾವಾಗಲೂ ಇಲ್ಲೂ ಹೇಳೋದಾದರೆ, ನಮ್ಮೂರಲ್ಲಿ ನಮ್ಮ ಭಾಷೆನೇ ಸಾರ್ವಭೌಮ. ಇಲ್ಲಿ ಕನ್ನಡ ಮಾತಾಡಬೇಕು, ಕನ್ನಡನೇ ಪೋಷಿಸಬೇಕು. ಅಲ್ಲಿ ಹೋದಾಗ ನಾವು ಅವ್ರ ಭಾಷೆನ ಗೌರವಿಸ್ಬೇಕು. ಈಗ ನಾವು ಇಲ್ಲಿ ಗಲಾಟೆ ಮಾಡ್ತೀವಲ್ವ, ನಮ್ಮ ಭಾಷೆನ ಮಾತಾಡಬೇಕು ಅಂತ, ಹಾಗೆ ಅವರು ಮಾಡ್ತಾರೆ. ಸೊ ನಾವು ಇನ್ನೊಬ್ರಿಗೆ ಬುದ್ಧಿ ಹೇಳುವಾಗ ನಾವು ಅಲ್ಲಿ ಹೋದಾಗ ನಾನು ಕನ್ನಡದವನು ಅಂತ ಉಡಾಳತೆ ಮಾಡೋಕ್ಕಾಗಲ್ಲ. ನಾನು ಕನ್ನಡದವನು ಅನ್ನೋದು ನಾನು ಹೇಳಿಲ್ಲ ಅಂದ್ರೆ ಅವ್ರಿಗೆ ಗೊತ್ತು. ಕನ್ನಡ ನಡಿಗರ್, ಕನ್ನಡ ನಟುಡು ಇಷ್ಟೇ ಅನ್ನೋದು. ನಂಬವರು ಪಿಳ್ಳೆ ಅನ್ನಲ್ಲ, ಮನೋಡ್ರ ಅನ್ನಲ್ಲ, ಕನ್ನಡ ನಟುಡು ಅಂತಾನೆ ಅಂತ. ಸೊ ಏನಕ್ಕೆ ಅಂತಾರೆ? ನಮ್ಮ ಹಿನ್ನೆಲೆ ಅವ್ರಿಗೆ ಗೊತ್ತು. ಸೊ ಅದನ್ನ ಅವರು ಗೌರವಿಸಿ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಹಾಗಿದ್ದಾಗ ಅವ್ರು ಆ ಜಾಗಕ್ಕೆ ಹೋದಾಗ ಅಲ್ಲಿ ದುಡ್ಡು ತಿನ್ಬೇಕಾದ್ರೆ ಅಲ್ಲಿ ಗೌರವ ಹೆಂಗೆ ಕೊಡ್ತೀನಿ ನಾನು?
ಅವರ ತನವನ್ನು ಅಗೌರವ ಮಾಡದೆ ಮಾಡಿದೆ. ಅವ್ರ ಭಾಷೆಯನ್ನು ಮಾತಾಡೋಕೆ ಬಂದರೆ ಮಾತಾಡು, ಇಲ್ಲ ಅಂದರೆ ಬರಲ್ಲ ಅಂತ ಆನೆಸ್ಟಾಗಿ ಒಪ್ಕೊಂಡು ಅದಕ್ಕೆ ಪ್ರಯತ್ನ ಪಡು ಕಲಿಯೋಕ್ಕೆ. ಇಷ್ಟೇ ನಾವು ಮಾಡೋಕ್ಕಾಗೋದು. ಬರುತ್ತೆ ಮಾತಾಡ್ತೀನಿ, ಬರೋಲ್ಲ ಮಾತಾಡಲ್ಲ. ಈಗ ಎಲ್ಲೋ ನಾಳೆ ದಿವಸ ಗುಜರಾತಿಗೋ ಬೆಂಗಾಲ್ಗೋ ಹೋದರೆ ಯಾವ್ದಾದ್ರು ಸಿನಿಮಾ ಮಾಡಿದ್ರೆ ಅಪ್ಪಿ ನಂಗೆ ಆ ಭಾಷೆ ಬರಲ್ಲ, ಇಂಗ್ಲೀಷಲ್ಲೇ ಮಾತಾಡಿ ಮೇಂಟೈನ್ ಮಾಡಬೇಕು, ಹಿಂದಿಲಿ ಮಾತಾಡಿ ಮೇಂಟೈನ್ ಮಾಡಬೇಕು. ಅದು ದಟ್ ಡಸಂಟ್ ಮೀನ್ ಐ ಡಿಸ್ರೆಸ್ಪೆಕ್ಟ್ ಲ್ಯಾಂಗ್ವೇಜ್. ನಂಗೆ ಬರಲ್ಲ, ಕಲಿಯೋ ಪ್ರಯತ್ನ ನಾನು ಮಾಡ್ತೀನಿ. ಆನೆಸ್ಟಾಗಿ ಮಾಡಬೇಕು. ಆನೆಸ್ಟಿ ಮಾಡೋ ಕೆಲಸದಲ್ಲಿ ಕಂಡೇ ಕಾಣುತ್ತೆ. ಸೊ ದಟ್ಸ್ ಇಟ್. ನಮಗೆ ಇಲ್ಲಿದ್ದಾಗ ಖಂಡಿತವಾಗ್ಲೂ ಯಾರೇ ಬಂದರೂ ಆ ಪ್ರಯತ್ನ ಆಗಬೇಕು. ನಾವು ಒಂದು ಸ್ವಲ್ಪ ಉದಾರಿಗಳಿದ್ದೀವಿ ನಾವು ಕನ್ನಡದವರು. ಹೇಗೆ ಅಂದರೆ ನಾವಲ್ಲಿ ಹೋದಾಗ ಅವ್ರ ಭಾಷೆಯಲ್ಲಿ ನಾವು ಸ್ಟೇಜಲ್ಲಿ ಮಾತಾಡ್ಬೇಕಾದ್ರೆ ಅದೇ ಭಾಷೆ ಮಾತಾಡಿ ಅಥವಾ ಬರದೇ ಅದ್ರ ಪ್ರಯತ್ನ ಪಡ್ತೀವಲ್ಲ, ಅವ್ರುಗಳಿಲ್ಲಿ ಬಂದಾಗ ಅವ್ರ ಭಾಷೆಯಲ್ಲೇ ಮಾತಾಡ್ತಾರೆ. ಅದು ತುಂಬ ಚೆನ್ನಾಗಿ ಚಪ್ಪಾಳೆ ಹೊಡೆದು ನಮಗೊಂದು ನಮಸ್ಕಾರ ಹೇಗಿದ್ದೀರಾ ಅಂದ್ರೆ ಮುಗಿದೋಯ್ತು ಹಬ್ಬ. ಅದಕ್ಕೊಂದಷ್ಟು ವೀಡಿಯೋಗಳು ವೈರಲ್ ಆಗಿ ಅಷ್ಟು ಉದಾರಿಗಳಿದೆ ನಾವು ಕನ್ನಡದವರು. ಅದು ಒಂದಷ್ಟು ದಶಕಗಳಿಂದ ಬೆಳ್ಕೊಂಬಂದಿರೋ ಪ್ರತೀತಿಯಿಂದ ಹಂಗಿದೆ. ಅದನ್ನು ತಿದ್ದೋದು ಅಷ್ಟು ಸುಲಭ ಅಲ್ಲ, ಬದಲಾವಣೆ ಇಮಿಡಿಯೇಟ್ಲಿ ಸಾಧ್ಯ ಇಲ್ಲ. ನನ್ನ ಭಾಷೆ ನಂದು, ಇದನ್ನು ಯಾವ ರೀತಿ ಇನ್ನೊಬ್ಬರು ಮಾತಾಡೋ ಹಂಗೆ ಮಾಡಬೇಕು ಅನ್ನೋ ಒಂದು ಆಲೋಚನೆ ಪ್ರತಿಯೊಬ್ಬನಲ್ಲಿ ಬಂದರೂ ಮಾತ್ರ ಬದಲಾವಣೆ ಸಾಧ್ಯ. ಬರಲಿಲ್ಲ ಅಂದರೆ ಇದ್ದಂಗೆ ಇದ್ಬಿಟ್ಟು ಕೆದಕಕ್ಕೆ ಹೋಗ್ಬೇಡಿ. ಸುಮ್ಮನೆ ಯಾಕೆ ಇದನ್ನು ವೈರಲ್ ಮಾಡ್ತೀರಿ ಚಿಕ್ಕದನ್ನು, ಅಲ್ಲೇನೋ ಆದರೂ ಅದಕ್ಕೆ ಇನ್ನೊಂದಷ್ಟು ಹೂ ಅಂತ ಗಲಾಟೆ ಮಾಡ್ತೀರಿ. ಯಾಕೆ ಅತಿವೃಷ್ಟಿ ಅನಾವೃಷ್ಟಿ? ಪ್ರಕಾಶಯ್ಯ ಪಾತ್ರ ಏನಾದ್ರು ನಿಮಗೆ ಸಿಗ್ತಾ ಇದೆಯಾ? ಇಲ್ಲ ಸರ್, ಇಲ್ಲ ಇಲ್ಲ ಇಲ್ಲ. ಅಂದರೆ ವಯಸ್ಸಿನ ಕ್ಯಾಟಗರಿ ಬೇರೆ ಇಲ್ಲ. ಪ್ರಾಬಬ್ಲಿ ಏನಂದರೆ ಆ ಥರ ಬ್ಯಾಕ್ ಟು ಬ್ಯಾಕ್ ಪಾತ್ರಗಳು ನನಗೆ ಸಿಗ್ತಾ ಇರೋದು ಆ ಒಂದು ಅನಿಸಿಕೆ ಕಾರಣ ಅಂತ ಅನಿಸುತ್ತೆ. ಒಳ್ಳೊಳ್ಳೆ ಸವಾಲಿನ ಪಾತ್ರಗಳೇ ಸಿಗ್ತಾ ಇದೆ. ಆ ವಿಚಾರದಲ್ಲಿ ವೆರಿ ಹ್ಯಾಪಿ. ಎಲ್ಲೂ ಮುಂಚೆ ಬಂದಿಲ್ಲದಂಥ ಅಥವಾ ಬಂದಿದ್ದರೂ ಎಲ್ಲರೂ ಮಾಡೋಕ್ಕಾಗದೇ ಇರತಕ್ಕಂಥ ಆ ಥರ ಸವಾಲಿನ ಪಾತ್ರಗಳೇ ಬರ್ತಿದೆ. ಆ್ಯಂಡ್ ಅದೇ ನನಗೆ ಒಂಥರ ಹಬ್ಬದೂಟ. ಜಾಸ್ತಿ ಸವಾಲು ಓಟದಷ್ಟು ನಂಗೆ ಖುಷಿಯಾಗಿ ಮಾಡ್ತೀನಿ. ಸೊ ಇಲ್ಲಿ ಏನು ಹೇಳ್ತಾರೆ, ನಿಮ್ಮ ಟ್ಯಾಲೆಂಟಿಗೆ ತಕ್ಕ ಹಾಗೆ ಅವಕಾಶ ಸಿಕ್ಕಿಲ್ಲ ಅಂತೇಳಿ, ಅಂಥದ್ದಲ್ಲಿ ಸಿಗ್ತದೆ ಸರ್. ಸಿಂಪಲ್ ಫಂಡ ಸರ್. ನಿಮಗೆ ಯಾವ ಭಾಷೆದಾರು ಸಿನಿಮಾ ಆಗಲಿ ಸರ್, ಒಂದು ಕಥೆ ಇಷ್ಟ ಆಗಬೇಕು, ನೆಕ್ಸ್ಟ್ ಪಾತ್ರ ಇಷ್ಟ ಆಗಬೇಕು, ನೆಕ್ಸ್ಟ್ ಪೇಮೆಂಟ್ ಓಕೆ ಆಗಬೇಕು. ನನಗೆ ಪಾತ್ರ ಇಷ್ಟ ಆಗೋಯ್ತು ಫ್ರೀ ಆಗೋಂತೂ ಮಾಡಲ್ಲ ಸರ್, ನಾನಂತಲ್ಲ, ಯಾರೂ ಮಾಡಲ್ಲ. ಸೊ ಎಲ್ಲರೂ ಪೇಮೆಂಟ್ ತೊಗೊಂಡೇ ಮಾಡ್ತಾರೆ. ಹೆಚ್ಚು ಕಡಿಮೆ ಆಗ್ಬೋದು ಅಷ್ಟೇ ವಿನಃ. ಸೊ ಇದು ಯಾವ ಭಾಷೆಯಲ್ಲಿ ಇದಾಗ್ತಿದೆ ಅನ್ನೋದನ್ನ ನಾವು ನೋಡಲ್ಲ. ನಮಗೆ ಕಥೆ ಪಾತ್ರ ಮುಖ್ಯ. ನೆಕ್ಸ್ಟ್ ಅದಕ್ಕೆ ಇಷ್ಟು ದಿವಸ ಅಂತ ಕೆಲಸ ಮಾಡ್ತೀವಿ, ಅದಕ್ಕೆ ಸಂದಾಯ ಆಗ್ಬೇಕಾರೆ ಹಣ ಮುಖ್ಯ. ಸೊ ಬದುಕಬೇಕಲ್ಲ, ಚಾರಿಟಿ ಅಲ್ವಲ್ಲ ನಾವು ಮಾಡ್ತಿರೋದು, ಲೈಫ್ ಸ್ಟೈಲ್ ಅಲ್ವಲ್ಲ ಇದು. ದಿಸ್ ಇಸ್ ಲೈಫ್. ನಮಗೆ ಯಾವುದೋ ಒಂದು ಹಾಬಿ ಅಲ್ಲ, ಇದೇ ನಮಗೆ ಫುಡ್ ಬ್ರೆಡ್ ಅಲ್ಲ. ಹಾಗಾಗಿ ಈ ಕಥೆ ಪಾತ್ರ ಓಕೆ ಆದ ನಂತರ ಪೇಮೆಂಟ್ ಓಕೆ ಆಯಿತು ಅಥವಾ ಒಂದು ಒಡಂಬಡಿಕೆಗೆ ಬಂದು ಮಾಡ್ತೀವಿ. ಸೊ ಅದು ಯಾವ ಊರಲ್ಲಿ ಕರೆದು ಕೊಟ್ಟರು ಮಾಡಿದೆ ಸರ್. ಅದು ನಮ್ಗೆ ಆ ಪಾತ್ರ ನಾನು ಮಾಡಬೇಕು ಅಂತ ನನಗೆ ಅನ್ನಿಸ್ಬೇಕು, ನ್ಯಾಯ ಮಾಡಬಲ್ಲೆ ಅಂತ ನನಗೆ ಅನ್ನಿಸ್ಬೇಕು, ಅಥವಾ ನನಗೆ ಸವಾಲಾಗಿದೆ ಇದನ್ನು ಪ್ರೂವ್ ಮಾಡಬೇಕು ಅನ್ನೋ ಹಠ ಬರಬೇಕು. ಅದು ಯಾವುದು ಬರಲಾರ ಮಾಡಲ್ಲ, ಅದು ಬಂತು ಅಂದ್ರೆ ಮಾಡ್ತೀವಿ. ನಾನು ನನ್ನ ಜರ್ನಲಿಸಮ್ ಆರಂಭಿಸಿದಾಗ ಚಿತ್ರರಂಗದ ಯಾವುದೋ ಇನ್ನೊಂದು ಫೇಸ್ ನೋಡಿಬಿಟ್ಟೆ. ಅದನ್ನು ಚದುರಿ ಚಿತ್ರಗಳು ಅಂತೇಳಿ ನಾನು ಬರೆದೆ. ಅದು ಓದಲಿಕ್ಕೆ ಸ್ಟೋರಿ ಟೆಲ್ಲಿಂಗ್ ಟೈಪ್ ಇತ್ತು ನಾನು ಬರೆದಿರೋದು. ಅದು ಕ್ಲಿಕ್ ಆಯಿತು. ಬಟ್ ನನಗೆ ಅದು ಕ್ಲಿಕ್ ಆಗಿರೋದು ಸಂತೋಷ ಅಲ್ಲ, ಅವರು ಹಾಗೆ ಬದುಕ್ತಾ ಇದ್ದಾರಲ್ಲ ಅಂಥೇಳಿ. ಬಟ್ ಈಗಿನ ಹುಡುಗರೆಲ್ಲ ಜನರು, ತುಂಬ ಜನರು ಎಲ್ಲ ವಿಚಾರದಲ್ಲೂ, ಫೈನಾನ್ಷಿಯಲಿ ಎಕ್ಸ್ಪೋಜರ್. ಹಾಂ, ಅವ್ರು ಯಾಕೆ ಹಾಗೆ ಆದರು? ಆವಾಗ ಎಕ್ಸ್ಪೋಜರ್ ಕಡಿಮೆ ಇತ್ತು. ಅಂದರೆ ನೀವು ಕಾಲಘಟ್ಟದಲ್ಲಿ ಆ ಕಾಲ 500-600 ಸಿನಿಮಾ, 1000 ಸಿನಿಮಾ ಎಲ್ಲ ಮಾಡಿದವರು ದುಡ್ಡೇ ತಗೊಂಡಿಲ್ವಾ? ದುಡ್ಡು ತೊಗೊಂಡ್ರು ಸರ್. ಅಂದರೆ ಈಗ ರೂಪಿ ವ್ಯಾಲ್ಯೂನು ಚೇಂಜ್ ಆಗಿದೆಯಲ್ಲ ಸರ್. ಇರಲಿ, ಆ ಕಾಲಕ್ಕೆ 100 ರೂಪಾಯಿ ಬೆಲೆ ಇತ್ತು ಅದಕ್ಕೆ. ಇವತ್ತು 100 ರೂಪಾಯಿ ಈಗ ಇಲ್ಲ, ಈಗ ಲಕ್ಷ ಕೋಟಿಗೂ ಬೆಲೆ ಇಲ್ದಂಗೆ ಆಗಿರ್ಬೇಕಾದ್ರೆ. ಅಂದರೆ ಅಂದರೆ ಇದು ಮಲ್ಟಿಪಲ್ ಫ್ಯಾಕ್ಟರ್ಸ್ ಇದೆ. ಒಂದು ಎಕ್ಸ್ಪೋಜರು, ಒಂದು ಆಸ್ಪಿರೇಷನ್ಸು, ಮತ್ತೊಂದು ಆಗ ಸಿನಿಮಾ ಅನ್ನೋದು ಪ್ಯೂರ್ಲಿ ಕಲೆ, ತದನಂತರ ಒಂದು ಮಟ್ಟಕ್ಕೆ ಬಿಸ್ನೆಸ್ಸು. ಇವತ್ತಿಗೆ ನಿಮಗೆ ಕಲೆ ಅನ್ನೋದು ತುಂಬ ಬೇರ್ ಮಿನಿಮಮ್ ಆಗಿದೆ, ಇದು ಬಿಸ್ನೆಸ್ಸೇ ದೊಡ್ಡದಾಗಿದೆ. ಅದಕ್ಕೆ ತುಂಬ ಸೋಲುಗಳು ಅದಕ್ಕೆ ಕಾಣ್ತಿದ್ದೀವಿ ನಾವು. ಈಗ ಯಾವ್ದಾರು ಒಂದು ಕತೆ, ಈಗ ಒಂದು ಒಳ್ಳೆಯ ಕತೆ ಯಾವುದೋ ಮಾಡ್ಕೊಂಬಂದ್ರೆ ನೀವೇ ಬರೆದು ಒಂದು ಕಥೆನ ಯಾರಿಗಾರು ಕೊಡಿ ನೀವು. ಈ ಪಾತ್ರನ ವಸಿಷ್ಠ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ತಪ್ಪಿ ನೀವು ಹೇಳಿದ್ರಿ, ಯಾರು ಹೊರಗತ್ರ ಹೇಳಿದ್ರಿ ಅಂತ ಇಟ್ಕೊಡಿ ಇನ್ವೆಸ್ಟ್ರಿಗೆ. ಅವ್ನಿಗೆ ಎಷ್ಟು ಇದೆ ಮಾರ್ಕೆಟು ಅಂತ. ಇಲ್ಲ ಗುರು, ನನ್ನ ಪಾತ್ರ ಇದು, ನನ್ನ ಕಥೆ ಇದು, ಇದನ್ನ ಪೋರ್ಟ್ರೇ ಮಾಡುವಂಥ ಕಲಾವಿದ ಬೇಕು ನನಗೆ, ವಸಿಷ್ಠ ಬೇಕು ಅಂತ ನೀವು ಅಂದರೆ ಇವನ್ನ ಹಾಕೊಳ್ಳಿ.
ಎಸ್ ಏನಾಗುತ್ತೆ. ಸೊ ಅಲ್ಲಿ ಸೋಲು ನಡೀತಾ ಇರೋದಲ್ಲೇ ಈ ನಾವು ಸಾವಿರಾರು ಕೋಟಿ ಬಿಸ್ನೆಸ್ ಏನು ಕೇಳ್ತಿದೀವಲ್ಲ, ಇದು ಗೆಲುವು ನಡೀತಾ ಇರೋದು ಅಲ್ಲೇ. ಬಟ್ 1000 ಗಳಿಸೋ ನಿಟ್ಟಲ್ಲಿ ದಿನ 10 ರೂಪಾಯಿ ಬಿಡ್ತಾ ಇದೀವಿ. ದಿನ ಹರ್ಷದ ಕುಳಿಗೆ ವರ್ಷದ ಕುಳಿ ಬಿಟ್ರು ನನಗೆ ಅದರಲ್ಲೊಂದಷ್ಟು ಅದರಿಂದ ಸೋಲು ಅಥವಾ ಈ ಒಂದು ಪರಿಸ್ಥಿತಿ ಇದೇನು ನಡೀತಾ ಇದೆ. ಒಂದು ಉದ್ಯಮ ಅಂತಂದಮೇಲೆ ಕೇವಲ ನಮ್ಮ ಟಾಪ್ ಸ್ಟಾರ್ಸ್ ಮೇಲೆ ವರ್ಕ್ ಲೋಡ್ನೆಲ್ಲ ಹಾಕಿ ನೀವೇ ವರ್ಷಕ್ಕೆ 3-4 ಸಿನಿಮಾ ಮಾಡಬೇಕು, ಪ್ರತಿ ತಿಂಗಳು ನಿಮ್ದೊಂದು ಸಿನಿಮಾ ಇರಬೇಕು, ಸೊ ನಿಮ್ಮಿಂದ ಚಿತ್ರರಂಗ ಉಳಿಬೇಕು ಅಂತ ಅವ್ರ ಮೇಲೆ ಹೇರಿ ಅವ್ರು ಪಾಪ ಸಿಕ್ಕದಂಗೆ ಡೇಟ್ ಕೊಟ್ಟು ಸಿನಿಮಾ ಮಾಡೋಕ್ಕಾಗಲ್ಲ. ಇರೋರ್ನ ಎಂಗೇಜ್ ಮಾಡಬೇಕು, ಇದರಲ್ಲಿ ಪ್ರತಿಭಾವಂತರು ಯಾರಿದ್ದಾರೆ ಗುರುತಿಸ್ಬೇಕು. ಫಸ್ಟ್ ನಮ್ಮವ್ರನ್ನ ಗುರುತಿಸುವಂಥ ಕೆಲಸ ಆಗಬೇಕು. ಗುರುತಿಸಿ ಅಲ್ಲಿ ಬಿಸ್ನೆಸ್ನ ತಂದುಕೊಳ್ಳೋದಿದೆಯಲ್ಲ ಸರ್, ಅದು ಕೇವಲ ಹೀರೋ ಫಂಡ ಅಲ್ಲ. ಅದನ್ನ ಬಿಸ್ನೆಸ್ ಮಾಡೆಲ್ನ ಅರ್ತು ವ್ಯವಹರಿಸಿದಾಗ ಸೊ ಅವ್ನ ಮಾರ್ಕೆಟ್ ಎಷ್ಟು ಇವನ್ ಮಾರ್ಕೆಟ್ ಎಷ್ಟು ಅನ್ನೋಕ್ಕಿಂತ ಇದೊಂದು ಸಿನಿಮಾ ಅಂದರೆ ಇದೊಂದು ಪ್ರಾಡಕ್ಟ್, ಇದನ್ನು ಮಾರ್ಕೆಟ್ ಮಾಡಿ ನಾ ಇದರಿಂದ ಏನು ಪಡಿಬೇಕು ಅನ್ನೋ ಒಂದು ವಿಷಯ ಆಗಬೇಕು. ಸೊ ಅದಾದರೆ ಎಲ್ಲರೂ KGF ತೆಗಿಯೋಕ್ಕಾಗಲ್ಲ ಸರ್, ಎಲ್ಲರೂ ಪುಷ್ಪ ತೆಗಿಯೋಕ್ಕಾಗಲ್ಲ ಸರ್, ಬಾಹುಬಲಿ ಎಲ್ಲರೂ ತೆಗಿಯೋಕ್ಕಾಗಲ್ಲ. ಅದು ಹ್ಯಾಪನ್ಸ್. ಆ್ಯಂಡ್ ಅದಕ್ಕೆ ಬೇಕಾಗಿರೋ ಇನ್ಫ್ರಾಸ್ಟ್ರಕ್ಚರು, ಅದಕ್ಕೆ ಬೇಕಾದಷ್ಟು ಡೆಡಿಕೇಶನು, ಅದಕ್ಕೆ ಬೇಕಾದಷ್ಟು ಹಣ ಎಲ್ಲವೂ ಬೇರೆ. ನೀವು ಬರೋ ಪ್ರತಿ ಸಿನಿಮಾ KGF ಕಾಂತಾರ ಥರ ಇನ್ವೆಸ್ಟ್ ಮಾಡಿ ತೆಗಿಯೋಕ್ಕಾಗಲ್ಲ. ಚಿಕ್ಕ ಸಿನಿಮಾಗಳೇ ಜಾಸ್ತಿ. ಚಿಕ್ಕ ಸಿನಿಮಾಗಳು ಜನ ಬರಲ್ಲ ಅಲ್ಲ, ಜನಕ್ಕೆ ಇಷ್ಟ ಆಗುವಂಥ ಸಿನಿಮಾ ಕೊಡ್ಲಾರ ಬರಲ್ಲ. ಅವ್ರು ದೇ ಆರ್ ದ ಬಾಸ್ ಸರ್. ಅವರ ಸಮಯ ಅವ್ರ ಹಣ ಕೊಟ್ಟು ನಮ್ಮ ಸಿನಿಮಾ ನೋಡೋಕೆ ಬರ್ತಾರೆ. ಅವ್ರು ನಮ್ಮ ಬಾಸ್. ಅವ್ರ ಅಭಿರುಚಿಗೆ ತಕ್ಕಂಗೆ ನಾವು ಸಿನಿಮಾ ಮಾಡಬೇಕು. ನಮ್ಮ ಸಿನಿಮಾ ನಮಗೆ ತೋಚ್ದಂಗೆ ಮಾಡ್ಕೊಂಬಿಟ್ಟು ನೋಡ್ಲಿಲ್ವೋ ಅಂದ್ರೆ ಪ್ರಯೋಜನ ಇಲ್ಲ. ಆ್ಯಂಡ್ ಹೇಳೋದಲ್ಲ, ಈ ದೊಡ್ಡ ಬಿಯಾಂಡ್ ಎವ್ರಿಥಿಂಗ್ ಅಥವಾ ಲಾರ್ಜರ್ ದ್ಯಾನ್ ಲೈಫ್ ಅನ್ನೋ ಒಂದು ಭ್ರಮೆಗೆ ಮಾತ್ರ ಸಿಲುಕಿ ಅದನ್ನೇ ಮಾಡೋಕ್ಕೆ ಹೋದ್ರೆ ವರ್ಕ್ ಆಗಲ್ಲ ಸರ್. ಎಲ್ಲರೂ ಹಂಗೆ ಮಾಡೋಕ್ಕಾಗಲ್ಲ. ಎಲ್ಲ ನಿರ್ಮಾಪಕರು ಅಷ್ಟು ಹೂಡಿಕೆ ಮಾಡೋಕ್ಕಾಗಲ್ಲ. ಎಲ್ಲ ನಿರ್ದೇಶಕರಿಗೂ ಆ ಥರದ್ದೇ ಕನಸುಗಳು ಬರಲ್ಲ. ಎಲ್ಲ ಕಲಾವಿದರಿಗೂ ಅದೇ ಥರದ ಅವಕಾಶ ಸಿಗಲ್ಲ. ಅವಕಾಶ ಸಿಕ್ದವನು ಗೆದ್ದ ಅಂದರೆ ಅವಕಾಶ ಸಿಗದೇ ಇದ್ದವನು ಬಿದ್ದು ಸತ್ತೋಗ್ಬಿಟ್ಟ, ಹಂಗಲ್ಲ. ಅದು ಈಕ್ವಿಲಿಬ್ರಿಯಮ್ ಕೆಡುತ್ತೆ, ಹಂಗೆ ಆಗಬಾರ್ದು. ಸೊ ಅದೊಂದು ದಾಟಿ ಅದೊಂದು ನಿಟ್ಟಲ್ಲಿ ನಡೀತಾ ಇದ್ರೆ ಅದರ ನಂತರದ ನೆಕ್ಸ್ಟ್ ಲೆವೆಲ್ ಸಿನಿಮಾಗಳು, ಅದರ ನೆಕ್ಸ್ಟ್ ಇನ್ನೊಂದು, ಆಮೇಲೆ ಹೊಸಬರು ಸಿನಿಮಾಗಳು, ಈ ಥರದ್ದು ಎಲ್ಲವೂ ಒಂದು ಸೇರಿ ಒಂದು ಉದ್ಯಮ ಆಗುತ್ತೆ, ಚಿತ್ರರಂಗ ಆಗುತ್ತೆ, ಒಂದು ಈಕ್ವಿಲಿಬ್ರಿಯಮ್ ನಿರ್ಮಾಣ ಆಗುತ್ತೆ. ಎಲ್ಲಕ್ಕೂ ಬೆಲೆ ಇದ್ದಾಗ, ಎಲ್ಲರನ್ನೂ ಗೌರವಿಸಿದಾಗ, ಪ್ರೀತಿಯಿಂದ ಅಕ್ಸೆಪ್ಟ್ ಮಾಡಿದಾಗ ಸೊ ಒಂದು ವಾತಾವರಣ ನಿರ್ಮಾಣ ಆಗುತ್ತೆ. ಆ ವಾತಾವರಣ ಒಳ್ಳೆ ವಾತಾವರಣ ಇದ್ದರೆ ಬರೋ ಸಿನಿಮಾಗಳು ಒಳ್ಳೆ ಸಿನಿಮಾಗಳೇ ಬರುತ್ತೆ. ಈಗ ಕೆಟ್ಟ ಗಾಳಿ ಇರೋ ಜಾಗದಲ್ಲಿ ಪ್ರಾಣಾಯಾಮ ಮಾಡಿದ್ರೆ ಏನಾಗುತ್ತೆ? ಪ್ರಾಣಾಯಾಮ ಮಾಡೋದು ಒಳ್ಳೇದು ಇಲ್ಲ. ಸೊ ತುಂಬ ನಾವು ವಾತಾವರಣವನ್ನು ಚೆನ್ನಾಗಿ ಇಟ್ಕೊಳ್ಳೋದು ಮುಖ್ಯ ಆಗುತ್ತೆ. ಆ್ಯಂಡ್ ವಿಷನ್ ಇರಬೇಕು. ಒಂದು ಉದ್ಯಮ ಅಂದರೆ 1-4 ಹೀರೋಗಳು, 1-4 ಡೈರೆಕ್ಟ್ರು, 1-2 ಪ್ರೊಡ್ಯೂಸರಿಂದ ಆಗಲ್ಲ. ಆ್ಯಂಡ್ ಇದು ನಂಬಿ ಸಾವಿರಾರು ಕುಟುಂಬಗಳಿದೆ. ಸೊ ಒಂದಷ್ಟು ಜನ ಹೀರೋಗಳಿರಬೇಕು, ಒಂದಷ್ಟು ಜನ ಡೈರೆಕ್ಟರ್ಗಳಿರಬೇಕು, ಒಂದಷ್ಟು ಜನ ಹೀರೋಯಿನ್ಗಳಿರಬೇಕು. ಸಪೋರ್ಟಿಂಗ್ ಕಾಸ್ಟ್ ಅಂದರೆ ಸುಮ್ಮನೆ ಏನೋ ಹೋದ ಅಲ್ಲ. ಅವ್ರು ಈಗ ನೀವು ಅಣ್ಣವ್ರ ಸಿನಿಮಾ, ವಿಷ್ಣು ಸರ್ ಸಿನಿಮಾ ನೋಡಿದ್ರೆ ಈ ತಂಡಿರೋದು ಕಲಾವಿದರದು. ಅಶ್ವಥ್ ಅವ್ರು ಬಂದರು ಅಂದರೆ ಅಶ್ವಥ್ ಅವರು, ವಜ್ರಮುನಿ ಅವ್ರು ಬಂದರು ಹಾಗೆ, ನರಸಿಂಹರಾಜ್ ಅವ್ರು ಬಂದರು ಅಂದರೆ ಹಾಗೆ, ತೂಗುದೀಪ್ ಶ್ರೀನಿವಾಸ್ ಅವ್ರು ಬಂದರು ಅಂದರೆ ಒಂದು, ಸುಂದರ್ ಕೃಷ್ಣ ಅರಸು ಅವ್ರು ಬಂದರೆ ಹಾಗೆ. ಸೊ ಈ ಥರ ಹಲವಾರು ಕಲಾವಿದರೆಲ್ಲ ಸೇರಿ ಒಂದು ಸಿನಿಮಾದಲ್ಲಿ ಪ್ಯಾಕ್ಟ್ ಆಗಿದ್ದು ಪರ್ಫಾರ್ಮ್ ಮಾಡಿ ಆ ಸಿನಿಮಾನ ದಳ ಮುಟ್ಸೋರು. ಬರೀ ಒಂದು ಪಾತ್ರದ ಸುತ್ತ ಅನ್ನೋದು ತುಂಬ ರೇರ್ ಆಗಿ ಬರೋದು. ಈಗ ಆ ಥರದ ಪ್ರಯೋಗಗಳು ಕಡಿಮೆ ಇದೆ. ಅಂದರೆ ಎಲ್ಲರನ್ನೂ ಸರಿಯಾಗಿ ವಿನಿಯೋಗ ಮಾಡ್ಕೊಳ್ಳೋದು ನೀವೇ ನೋಡಿರ್ತೀವಿ. ಇದು ನಿಮ್ಮ ಟೈಮ್ ಅಂದರೆ ಈಗ ವೃತ್ತಿಯನ್ನು ಇದು ಯೋಚನೆ ಮಾಡಿದರೆ ಇದು ನಿಮ್ಮ ಟೈಮ್ನಲ್ಲಿ ನೀವು ಏನೇನು ಮಾಡ್ಕೊಂಡಿದ್ದೀರಿ? ಯಾವ ಥರದಲ್ಲಿ? ಜೀವನ ಮುಂದೆ ಭವಿಷ್ಯಕ್ಕೆ ಅಂದರೆ ಸರ್ ಅದೇ ಹೇಳಿದ್ನಲ್ಲ, ನಾಳೆ ಬೆಳಗ್ಗೆ ಎದ್ರೆ ತಿಂಡಿಗೆ ಏನು ಸಿಗುತ್ತಾ ಇಲ್ವಾ ಅಂತ ಯೋಚನೆ ಮಾಡಿದ ದಿನದಿಂದ ಇನ್ನೊಂದಷ್ಟು ದಿವಸ ನಾನು ಕೆಲಸ ಮಾಡಲಿಲ್ಲ ಅಂದರೂ ತಿನ್ನಬಲ್ಲೆ ಅನ್ನೋ ದಿನಕ್ಕೆ ಬಂದಿದ್ದೀನಿ ಸರ್. ಅಂದರೆ ಸಿನಿಮಾ ನನಗೆ ಕೊಟ್ಟಿರೋದು ಟಚ್ ವುಡ್. ಹೇಳಿದ್ನಲ್ಲ, ಉದಾಹರಣೆಗೆ ನಮಗೆ ನಮ್ಮ ಕನ್ನಡದ ಮಟ್ಟಕ್ಕೆ ಹೇಳೋದಾದರೆ ನಮ್ಮ ದರ್ಶನ್ ಸರ್ ಅಭಿಮಾನಿ ಬಳಗ ತುಂಬ ದೊಡ್ಡದು. ಸೊ ನಮ್ಮದು ಅವ್ರದ್ದು ಸಮುದ್ರ, ನಮ್ಮದು ಸ್ವಿಮ್ಮಿಂಗ್ ಪೂಲ್ ಅನ್ಕೋಣ ನಮ್ಮ ಅಭಿಮಾನಿಗಳು. ಸೊ ಆ ದಾರಿಗೆ ಹೋಗ್ಬೇಕು, ನಾವು ಅಷ್ಟು ಗಳಿಸ್ಬೇಕು ಅನ್ನೋ ಒಂದು ಆಸೆ. ಅದನ್ನು ಗಳಿಸೋಕ್ಕೆ ಮಾಡೋವಂಥ ಪಾತ್ರಗಳು. ಸೊ ಅದನ್ನು ಪಾತ್ರ ಪೋಷಣೆಗೆ ನಾನು ಮಾಡ್ಕೋಬೇಕಾದ ತಯಾರಿಗಳು. ಆ್ಯಂಡ್ ಜೊತೆಯಲ್ಲಿ ನಮ್ಮ ದೈನಂದಿನ ಬದುಕು, ಕುಟುಂಬ, ಅವ್ರನ್ನ ಸೆಕ್ಯೂರ್ಡ್ ಆಗಿಡೋದು. ಸೊ ಇಷ್ಟು ಬಿಟ್ಟು ಬಾಕಿದು ಯೋಚನೆ ಮಾಡಲ್ಲ. ಆ್ಯಂಡ್ ಲಕಿಲಿ ಗ್ರೇಸ್ಫುಲ್ ಹೇಳ್ದಲ್ಲ, ಆಗಲೇ ಹೇಳ್ಬಿಟ್ಟೆ ಫಸ್ಟ್. ಮಠ
ಒಂದು ಕಾರು ಎಲ್ಲ ಆಗಿದೆ. ದರ್ಶನ್ ಒಂದು ಮಾತು ಹೇಳ್ತಾ ಇದ್ದೆ, ನಾನು ಮುಂದಿನ 20 ವರ್ಷ ಒಂದು ಪೈಸೆ ದುಡಿಯದೆ ಬದುಕಬಲ್ಲೆ. ದರ್ಶನ್ ವಿಚಾರ ಬಂದಾಗ ಹೇಳಿದೆ, ನನಗಿದೆಲ್ಲ ಬೇಕಾಗಿಲ್ಲ. ಇದು ನಮಗೆ ಬೇಸಿಕಲಿ ಏನಂದ್ರೆ ನಮ್ಮ ಲೋವರ್ ಮಿಡಲ್ ಕ್ಲಾಸ್ ಟೆಂಪರ್ಮೆಂಟ್ ಸರ್. ಅದು ಇರೋದಕ್ಕೆ ಒಂದು ಗೂಡು ಕಟ್ಕೊಂಡು ನಾನು ಮನೆ ಕಟ್ಟಿಸಿಲ್ಲ. ಅದು ನನಗೆ ಅದೇನೋ ಅದರಲ್ಲಿ ನಂಬಿಕೆ ಇಲ್ಲ. ಸೊ ಇರಬೇಕು ಸೆಕ್ಯೂರಿಟಿ, ಲೈಫ್ ಸೆಕ್ಯೂರಿಟಿ ಇರಬೇಕು. ಆ ಲೈಫ್ ಸೆಕ್ಯೂರಿಟಿಗೆ ಚಿಂತೆ ಇಲ್ಲ. ನಾನು ಒಂದು 2-3 ವರ್ಷ ಅಟ್ಲೀಸ್ಟ್ 20 ವರ್ಷ ಇಲ್ಲ, ಒಂದು 2-3 ವರ್ಷ ದುಡಿಲಿಲ್ಲ ಅಂದರೂ ನಾನು ಬದುಕಬಲ್ಲೆ. ಆದರೆ ಲೈಫ್ ಸೆಕ್ಯೂರಿಟಿಗೆ ಇದೆ. ನಾನು ಸ್ವಂತ ಮನೆ ಕಟ್ಟೋದ್ರಲ್ಲಿ ನನಗೆ ಅದು ಯಾಕೋ ಅದು ನನಗೆ ರುಚಿಸಲ್ಲ. ಸೊ ಅದಕ್ಕೆ ಮನೆ ಕಟ್ಸೋದಕ್ಕೆ ಒಂದಷ್ಟು ಟೈಮ್ ಹಾಕು. ಆ ಮನೆ ಕಟ್ಸಿದ್ಮೇಲೆ ಅದರಲ್ಲಿ ಅಯ್ಯೋ ಹಿಂಗಿರ್ಬೇಕಾಯ್ತು ಹಂಗಿರ್ಬೇಕು ಅನ್ನೋದೊಂದು, ಕಟ್ಟಬೇಕಾದ್ರೆ 1 ವರ್ಷ ಅಲ್ಲಿದ್ದು ಆ ಮಣ್ಣು ಧೂಳು ಕುಡ್ಕೊಂಡು ಅಲ್ಲಿ ಅನುಭವಿಸ್ಕೊಂಡು ಅಷ್ಟು ಅದಕ್ಕೆ ಟೈಮ್ ಇಲ್ಲ ನನಗೆ. ಆ್ಯಂಡ್ ಅದೆಲ್ಲ ಮಾಡಿದ್ಮೇಲೆ ಇನ್ನೊಂದು ಯಾವುದೋ ಮನೆ ನೋಡಿದಾಗ ಇಷ್ಟು ಚೆನ್ನಾಗಿ ಕಟ್ಟಿದ್ರಲ್ಲ, ಈ ರೀತಿ ಕಟ್ಬೇಕಾಯ್ತಲ್ಲ ನಾವು ಅಂತ ಅನಿಸಿ ಉರ್ಕೊಂಡು ಮತ್ತೆ ಅದನ್ನು ಇನ್ನೊಂದು ಯೋಚನೆ ಮಾಡೋದ್ರಲ್ಲಿ ಯಾಕೆ ಇದೆ ಮನೆಗಳಿದೆ. ಅದು ಬೇರೆ ಫಿಲಾಸಫಿ ಇದೆ, ಇನ್ನೊಂದ್ಸಲಿ ಹೇಳ್ತೀನಿ, ಆಫ್ ದ ರೆಕಾರ್ಡ್ ಹೇಳ್ತೀನಿ. ಮಾಡ್ಕೊಂಡು ಸೆಟ್ಲಾಗಿ ಎಷ್ಟು ವರ್ಷ ಇರ್ತೀರಾ ಮನೇಲಿ? ನನಗೆ ಒಂದು ಮನೇಲಿ ಒಂದು 2-3 ವರ್ಷ ಆದ್ಮೇಲೆ ಬೋರ್ ಆಗ್ಬಿಡ್ತೀನಿ. ಸೊ ನಾನು ಹಾಗಾಗಿ ಮನೆ ಕಟ್ಸೋದ್ರ ಕಡೆ ನನಗೆ ಒಲವಿಲ್ಲ. ಸೊ ನಡೀತಾ ಇರುತ್ತೆ ಬದುಕಿಗೆ. ಒಂದು ತಕ್ಕ ಮಟ್ಟಕ್ಕೆ ಸೆಕ್ಯೂರ್ಡ್ ಇದ್ದೀವಿ. ಪ್ರಾಬಬ್ಲಿ ಒಂಚೂರು ಮಗ ಒಂಚೂರು ದೊಡ್ಡವನಾದ್ಮೇಲೆ ಅವನ ಬೇಡಿಕೆಗಳು ಶುರು ಆಗುತ್ತಲ್ಲ. ನಮ್ಮ ಎಜುಕೇಷನ್ ಸಿಸ್ಟಮ್ ಬೇರೆ ಮೊದಲೇ ಅಷ್ಟು ಚೆನ್ನಾಗಿದೆ. ಸೊ LKG-ಗೆ 2 ಲಕ್ಷ ಫೀಸು ಅಂತ ಯಾರೋ ನನ್ನ ಫ್ರೆಂಡ್ ಹೇಳ್ತಾ ಇದ್ದಾರೆ. ಅಯ್ಯೋ ನನ್ನ ಮಕ್ಕಳು ಹಂಗಾರೆ ಸ್ಕೂಲ್ ಕಳ್ಸೋದೇ ಬೇಡ ನನ್ನ ಮಗನ ಅಂತ ಯೋಚನೆ ಮಾಡ್ತಿದ್ದೆ ನಾನು. ಅಂದರೆ 2 ಲಕ್ಷ ನಮ್ಮ ಇಡೀ ಎಜುಕೇಷನೇ ಮುಗಿದೋಗಿತ್ತು. ಫುಲ್ ಲೈಫ್ ಫುಲ್ ಎಜುಕೇಷನ್ ಮುಗಿದು LKG-ಗೆ 2 ಲಕ್ಷ ಏನಕ್ಕೆ ಅದು ನನಗೆ ಅದು ಅದೇ ಆ ಥರದ ಅನಿವಾರ್ಯತೆ ಬಂದರೆ ಪ್ರಾಬಬ್ಲಿ ಒಂಚೂರು ಸ್ಟ್ರೆಚ್ ಮಾಡೋಕ್ಕೆ ಯೋಚನೆ ಮಾಡ್ತೀನಿ ಅರ್ನಿಂಗ್ಸ್ನ. ಅದರ್ವೈಸ್ ಹ್ಯಾಪಿ ಪೀಸ್ಫುಲ್ ಲೈಫಲ್ಲಿ ನೆಮ್ಮದಿ ಸರ್ ಮುಖ್ಯ. ಎಷ್ಟು ದುಡ್ದೆ ಅನ್ನೋದಕ್ಕಿಂತ ಎಷ್ಟೇ ಇದ್ರೂ ಆ ದುಡ್ಡಲ್ಲಿ ಎಲ್ಲೋ ಒಂದು ಕಡೆ ಇದ್ರೂ ಇಲ್ಲದೆ ಹೋದ್ರೂ ನೆಮ್ಮದಿಯಾಗಿ ನಿದ್ದೆ ಮಾಡ್ತಿದ್ದೀನಿ. ಮಲಗಿದ್ರೆ ಪೀಸ್ಫುಲ್ಲಾಗಿ ನಿದ್ರೆ ಇದೆಯಾ, ಮನೆಯಲ್ಲಿ ಕಿರಿಕಿರಿ ಇಲ್ವಾ, ಹೆಂಡತಿ ಮಕ್ಕಳು ಚೆನ್ನಾಗಿದ್ದಾರಾ, ತಂದೆ ತಾಯಿನ ಚೆನ್ನಾಗಿ ನೋಡ್ಕೊತಿದ್ವಾ, ಇಷ್ಟು ಮಾಡೋಕ್ಕಾಯ್ತು ಅಂದರೆ ನಾವು ಏನು ಮಾಡಿದ್ರು ನಡೆಯುತ್ತೆ ಸರ್. ಇಲ್ಲ ಅಂದರೆ ಎಷ್ಟಿದ್ರು ವೇಸ್ಟ್ ಸರ್. ಪಾಪು ಏನಾಗಬೇಕು ಅಂತ ಒಂದು ಕಲ್ಪನೆ ಇಲ್ಲ, ಕಲ್ಪನೆ ಇಲ್ಲ, ಇಟ್ಕೋಬಾರ್ದು ಅನ್ನೋದು ನನ್ನ ವಾದ. ಬೆಳೀಲಿ ಅವ್ರಿಗೆ. ನಾನು ಆ್ಯಕ್ಟರ್ ಆಗ್ತೀನಿ ಅಂತ ನಮ್ಮ ಇಡೀ ಕುಟುಂಬದಲ್ಲೇ ಯಾರೂ ಇಲ್ಲ ಸಿನಿಮಾದಲ್ಲಿ. ನಾನೇ ಊಹಿಸ್ಕೊಂಡಿರಲ್ಲ ಆ್ಯಕ್ಟರ್ ಆಗ್ತೀನಿ ಅಂತ. ಬದುಕು ನನಗೆ ಅವಕಾಶ ಕೊಡ್ತು. ಸೊ ಅವನು ಬದುಕಲ್ಲಿ ಅವ್ನು ಏನು ಕಲಿತಾನೆ, ಅವಕಾಶ ಏನು ಅವನಿಗೆ ಸಿಗುತ್ತೆ, ಅವ್ನ ಹಣೆ ಬರದಲ್ಲಿ ಏನು ಪ್ರಾಪ್ತಿ ಇದೆ ಆಗಲಿ ಅಂತ ಮಾಡೋ ಕೆಲಸ ಚೆನ್ನಾಗಿ ಮಾಡ್ಬೇಕು ಅಷ್ಟೇ ನನ್ನ ಸ್ಟ್ರಿಕ್ಟ್ ಪ್ರಿನ್ಸಿಪಲ್. ಇವತ್ತಿಗೂ ಹಲವಾರು ಕಡೆ ನಾನು ಹೇಳಿದ್ದೀನಿ, ಅಥವಾ ಯಾವಾಗಲೂ ಹೇಳೋದಿದೆ, ನಂಬೋದಿದೆ. ನಾನು ಎಲ್ಲ ಲೈಫು ಅಪ್ಸೈಡ್ ಡೌನ್ ಆಗಿ ಇದನ್ನ ತೆಗೆದು ಬಿಸಾಕ್ಬಿಟ್ರು ನನ್ನನ್ನು. ಕಡೆ ಪಕ್ಷ ರೈಲ್ವೆ ಸ್ಟೇಷನ್ ಕೂಲಿ ಕೆಲಸ ಮಾಡೋಕ್ಕಾರೆ ನಾನು ತಾಕತ್ತಾಗಿರ್ಬೇಕು. ನಾನು ತೋಳ್ಬಲ್ಲ ಚೆನ್ನಾಗಿ ಇಟ್ಕೊಂಡಿದ್ದೀನಿ. ಕಸ ಗುಡಿಸೋರು ಚೆನ್ನಾಗಿ ಗುಡಿಸ್ತೀನಿ, ಪಾತ್ರೆ ತೊಳೆದ್ರು ಚೆನ್ನಾಗಿ ತೊಳಿತೀನಿ, ಇವತ್ತಿಗೂ ತೊಳಿತೀನಿ ನಮ್ಮಲ್ಲಿ. ನನಗೆ ಯಾವುದೇ ಹಿಂಜರಿಕೆ ಇಲ್ಲ. ಅಂದರೆ ಕೆಲಸವ್ರು ಇದ್ದರೂ ಕೂಡ ನಮ್ಮ ತಟ್ಟೆ ನಾವೇ ತೊಳ್ಕೊಬೇಕು ಅನ್ನೋದೊಂದು ಹೇಳ್ಕೊಟ್ಟಿರೋ ಚಿಕ್ಕ ವಯಸ್ಸಿಂದ. ಸೊ ಅದನ್ನ ಇವತ್ತಿಗೂ ಮಾಡ್ತೀನಿ. ಕೆಲಸವ್ರೇನೋ ಊರಿಗೆ ಹೋದ್ರು ರಜಾ ಹಾಕಿದ್ರು ಅಂದರೆ ತಲೆ ಕೆಡ್ಸ್ಕೊಂಡು ಕೂರಲ್ಲ. ಮನೆ ಕಸ ಗುಡಿಸೋದಿರಲಿ, ಒರೆಸೋದಿರಲಿ, ಪಾತ್ರೆ ತೊಳೆಯೋದಿರಲಿ ಧಾರಾಳವಾಗಿ ಮಾಡ್ಕೋತೀವಿ. ಆ್ಯಂಡ್ ತುಂಬ ತೃಪ್ತಿ ಇದೆ ಅದರಲ್ಲಿ. ನನ್ನ ಮಗನೂ ಅದೇ ಮಾಡಬೇಕು. ಅಂದರೆ ಲೈಫಲ್ಲಿ ಏನೇ ಇದೆ, ಇರ್ರೆಸ್ಪೆಕ್ಟಿವ್ ಆಫ್ ವಾಟ್, ಒಬ್ಬರಿಗೆ ದ್ರೋಹ ಮಾಡಿದೆ, ಒಬ್ಬರನ್ನ ಕೆಟ್ಟದಾಗಿ ಕೀಳಾಗಿ ನೋಡಿದೆ, ಅವನ ಪಾಡು ಅವನ ಬದುಕನ್ನು ಅವ್ನು ಚೆನ್ನಾಗಿ ಕಟ್ಕೊಂಡ್ರೆ ಸರ್. ಎಸ್. ಈಗ ನಾನು ಏನೂ ಪ್ರಶ್ನೆ ಕೇಳದೆ ಏನಾದರೂ ಹೇಳಬೇಕು ಅಂತ ಅನಿಸಿದೆ. ಒಂದು ಯಾವಾಗಲೂ ನನ್ನ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಕಾಡೋದು, ಸ್ವಲ್ಪ ಯೋಚನೆಗೆ ತಳ್ಳಿದ್ದು ಅಂದರೆ ಈ ಎಸ್ಪೆಷಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ನಾನು ಸ್ವಲ್ಪ ಅದರಿಂದ ಸ್ವಲ್ಪ ಏನಾಗ್ತದೆ ನಾನು ಆಗೋ ಒಂದು ಚರ್ಚೆಗಳು ಮಾತುಗಳಿದೆಯಲ್ಲ, ಎಲ್ಲರನ್ನೂ ತುಂಬ ತುಂಬ ಅಗೌರವದಿಂದ ಕಾಣೋದು. ಅವರ ವಯಸ್ಸು, ಅವರ ಜರ್ನಿ, ಅವರ ಸ್ಥಾನ ಏನನ್ನೂ ಲೆಕ್ಕಕ್ಕಿಲ್ಲದೆ ತುಂಬ ತುಂಬ ಕೀಳು ಮಟ್ಟದಲ್ಲಿ ಮಾತಾಡೋದು, ಕೇವಲವಾಗಿ ಮಾತಾಡೋದು, ಅವರ ಅನುಭವದಷ್ಟು ಆಗಿಲ್ಲದೆ ಇರೋನೆಲ್ಲ ಕಮೆಂಟ್ ಮಾಡೋದು, ಅದೆಲ್ಲ ಇದೆಯಲ್ಲ. ಅಂದರೆ ಅದು ಆ ವೈಷಮ್ಯ ಹರಡೋದು. ಅಂದರೆ ಈಗ ನಾನು ಡೈಹಾರ್ಡ್ ವಿಷ್ಣುವರ್ಧನ್ ಫ್ಯಾನ್ ಸರ್. ಕಟ್ಟ ದಾದಾ ಅಭಿಮಾನಿ ನಾನು ದಾದಾ ಅಭಿಮಾನಿ ಅಂದರೆ ಇನ್ನೊಬ್ಬ ನಟನ್ನ ಬೈಯೋದು ನಾನು ಅಭಿಮಾನ ಅಲ್ಲ, ಅದು ನನ್ನ ಹೀರೋಗೆ ನಾನು ಮಾಡೋ ಅವಮಾನ. ದಾದಾ ಅಭಿಮಾನಿಯಾಗಿ ಇನ್ನೊಬ್ಬರನ್ನ ನಾನು ಅಭಿಮಾನಿ ಆಗಬೇಕಿಲ್ಲ. ನಾವು ಸಾಯೋ ತನಕ ಈ ನಟನ ಫ್ಯಾನ್. ಹೌದು, ನಾನು ವಿಷ್ಣು ಸರ್ ಸತ್ತ ಮೇಲೂ ಅವ್ರ ಫ್ಯಾನ್ ಏನಾದ್ರು. ಹಾಗಂತ ಬೇರೆ ನಟನ ಅಗೌರವ ಮಾಡೋದಲ್ಲ. ಇವ್ರನ್ನ ಆರಾಧಿಸ್ತೀನಿ, ಅವ್ರನ್ನ ಗೌರವಿಸ್ತೀನಿ.
ಅಭಿಮಾನಿಸ್ತೀನಿ. ಆ ಸಿನಿಮಾಗೆ ಪಾತ್ರಕ್ಕೆ ಅಷ್ಟೇ ಸೀಮಿತ. ಅದು ಲೈಫ್ ಟೈಮ್ಗೆ ಇವರೇ ವಿಷ್ಣು ಸರೇ. ಎಸ್. ಬೇರೆಯವ್ರನ್ನ ಚಿಕ್ಕದಾಗಿ ನೋಡೋದು, ಕೆಟ್ಟದಾಗಿ ಮಾತಾಡೋದು, ತುಚ್ಛವಾಗಿ ತುಚ್ಛಾಕಾರವಾಗಿ ಅವ್ರ ಯೋಗ್ಯತೆ ಅರ್ಹತೆನೂ ತಿಳಿದೆ, ಏನೂ ಗೊತ್ತಿಲ್ಲದೆ ಸುಮ್ಮನೆ ಕೂತ್ಕೊಂಡು ಟಕ್ ಟಕ್ ಅಂತ ಏನೋ ಒಂದೆಲ್ಲ ಕಮೆಂಟ್ ಹಾಕೋದು ಇದೆಯಲ್ಲ, ಇದು ತೀರಾ ಅಸಹ್ಯ, ಹೇಸಿಗೆ ಇದು. ಅಂದರೆ ಎದುರಿಗೆ ಬಂದು ಮಾತಾಡೋಷ್ಟು ಸಮಸ್ಯೆ ಇದ್ರೆ ನೋಡು, ಅಲ್ಲೆಲ್ಲೋ ಕೂತು ಮಾತಾಡೋದಕ್ಕಿಂತ ನನ್ನ ಬಗ್ಗೆ ಇನ್ನೊಬ್ಬರ ಬಗ್ಗೆ ಅಂತಲ್ಲ, ಎಲ್ಲರ ಬಗ್ಗೆನೂ ಎಷ್ಟು ದೊಡ್ಡ ಸ್ಥಾನದಲ್ಲಿದ್ರು, ದೊಡ್ಡ ಒಂದು ಗೌರವನ ಸಂಪಾದನೆ ಮಾಡಿದ್ರು, ಅವರನ್ನು ತುಂಬ ಕೆಳಗೆ ಮಟ್ಟದಲ್ಲಿ ಮಾತಾಡೋದಿದೆಯಲ್ಲ, ಅಂತ ಕೆಟ್ಟ ಹೀನ ಸಂಸ್ಕೃತಿ ಯಾಕೆ ಬಂತು ಅಂತ ಗೊತ್ತಿಲ್ಲ. ಅದು ನನಗೆ ತುಂಬ ನನ್ನನ್ನು ಬಾಧಿಸೋದು, ನನಗೆ ಇಷ್ಟ ಆಗದೇ ಇರೋದು. ಆ್ಯಂಡ್ ನನ್ನ ಈ ನನ್ನ ಸ್ವಿಮ್ಮಿಂಗ್ ಪೂಲ್ ಅಷ್ಟು ಅಭಿಮಾನಿಗಳು ಅಂತ ನನ್ನ ಚಿಕ್ಕ ಅಭಿಮಾನಿ ಬಳಗ ಅಂತೇನಿದೆಯಲ್ಲ, ಅವ್ರಿಗೆ ಪ್ರತಿಯೊಬ್ಬರನ್ನು ಯಾರನ್ನ ಎಲ್ಲೇ ಸಿಕ್ಕರೂ ನೀವು ಕೇಳ್ಬೋದು, ಯಾವುದೇ ಹೀರೋನಾಗಲಿ ಅವರು ಇನ್ನೊಬ್ಬ ಹೀರೋನ, ದೊಡ್ಡವರಾಗ್ಬೋದು, ಚಿಕ್ಕವರಾಗ್ಬೋದು, ಹೊಸ ಹೀರೋ ಆಗ್ಬೋದು, ತಪ್ಪಾಗಿ ಮಾತಾಡಿದ್ರೆ ಅವ್ರನ್ನ ನಾನು ಏನು ಮಾಡ್ತೀನಿ ಅವ್ರನ್ನೇ ಕೇಳ್ಬೋದು. ಯಾಕಂದರೆ ನನ್ನ ಫಸ್ಟ್ ಮಾತು ಹೇಳೋದೆ ಇನ್ನೊಬ್ರನ್ನ ಗೌರವಿಸಿ, ಆವಾಗಲೇ ಗೌರವ ನಮಗೆ ರಿಟರ್ನ್ ಬರೋದು. ಆ್ಯಂಡ್ ನನಗೆ ನೀವಿಷ್ಟ ಅಂದರೆ ಅವ್ರು ಕೆಟ್ಟವರಲ್ಲ, ಚಿಕ್ಕವರಲ್ಲ, ಅಥವಾ ನಂಗೆ ಅವ್ರು ಇಷ್ಟ ಅಂದರೆ ನೀವು ನಿಮ್ಮ ಸಾಧನೆ ಅಗಣ್ಯ ಅಲ್ಲ. ಸೊ ಎಲ್ಲವೂ ಬೇರೆ ಬೇರೆ. ಸೊ ಎಲ್ಲವನ್ನು ಗೌರವಿಸಿ, ಅಭಿಮಾನಿಗಳಾಗಿ ಅಂತ ಯಾರು ಬಲವಂತ ಮಾಡಲ್ಲ, ಅದು ನಿಮ್ಮ ಇಷ್ಟ, ನಿಮ್ಮ ಆಯ್ಕೆ. ನೀವು ಅಭಿಮಾನಿ ಆಗಲಿಲ್ಲ ಅಂದ್ರೆ ಪರವಾಗಿಲ್ಲ, ಅಗೌರವ ಮಾಡಬೇಡಿ. ಆ್ಯಂಡ್ ಎಲ್ರಿಗೂ ಅವ್ರದ್ದೇ ಅದು ಮರ್ಯಾದೆ ಇರುತ್ತೆ, ಅದನ್ನು ಕಾಪಾಡಿ. ಸೊ ಈಗ ನಾನು ನಿಮ್ಗೆ ಇಷ್ಟ, ನೀವು ನನ್ನ ಅಭಿಮಾನಿ, ನನ್ನನ್ನು ಖುಷಿಪಡಿಸೋಕ್ಕೋ ನನ್ನನ್ನು ಮೆಚ್ಚಿಸೋಕ್ಕೋ ನೀವು ಇನ್ನೊಬ್ಬರನ್ನ ತೆಗಳ್ಬೇಕಿಲ್ಲ. ಹೌದು. ಹಾಗಾದ್ರೆ ನೀವು ನನ್ನ ಅಭಿಮಾನಿನೇ ಅಲ್ಲ. ಸೊ ನಿಮಗೆ ಇರೋದು ಅದೊಂದು ಅದೇನೋ ಒಂದು ಅಜೆಂಡಾ ಹಾಗಾಗುತ್ತೆ. ಸೊ ದಯವಿಟ್ಟು ಎಲ್ಲರೂ ಅದನ್ನು ಚಾಚು ತಪ್ಪದೆ ಪಾಲಿಸಿ. ನಿಮ್ಮ ನಟರನ್ನ, ನಿಮ್ಮ ಇಷ್ಟದ ನಟರನ್ನ ನೀವು ಆರಾಧಿಸಿ ಪೂಜೆ ಮಾಡಿ, ಇನ್ನೊಬ್ಬರನ್ನ ದ್ವೇಷಿಸೋದು, ಹೀನಾಗಿ ಮಾತಾಡೋದು ಮಾಡಬೇಡಿ. ಯಾಕಂದರೆ ಅದು ಅವ್ರಿಗಲ್ಲ, ನೀವು ಯಾವ ನಟನ ಅಭಿಮಾನಿ ಅಂತ ಹೇಳ್ತಿರೋ ಅವ್ರಿಗೆ ಮಾಡೋ ಅವಮಾನದ ಸಮಾನ ಅದು. ಯಾಕಂದರೆ ಎಲ್ಲರೂ ಇದೇ ಅಂಬ್ರಲ್ಲದಲ್ಲಿ, ಇದೇ ಆಲದ ಮರದ ಕೆಳಗೆ ಬೆಳೆದವರು. ಸೊ ಒಂದೇ ತಾಯಿ ಮಕ್ಕಳ ಥರ. ಸೊ ದೊಡ್ಡ ಮಗ ಒಳ್ಳೆಯವನು, ಚಿಕ್ಕವನು ಕೆಟ್ಟವನು ಹಂಗಿರಲ್ಲ, ತಾಯಿಗೆಲ್ಲ ಒಂದೇ. ಸೊ ಅದು ನಿಮ್ಮ ಆಯ್ಕೆ, ನಿಮ್ಮದಾದರೆ ಅದನ್ನ ಪ್ರೀತಿಯಿಂದ, ನೀವು ಪ್ರೀತಿಯನ್ನಷ್ಟೇ ತೋರಿಸಿ, ವೈಷಮ್ಯನ ಹರಡಬೇಡಿ. ಕಲುಷಿತವಾಗಿ ಒಂದು ವಾತಾವರಣ ಯಾವತ್ತೂ ಇರಬಾರ್ದು. ಅದೇ ಯಾವಾಗಲೇ ಹೇಳ್ದಂಗೆ ವಿಷದ ಗಾಳಿಯಲ್ಲಿ ಪ್ರಾಣಾಯಾಮ ಮಾಡೋದು ಬಂತು. ಸೊ ಒಳ್ಳೆಯದಲ್ಲ. ಸೊ ಬಿಯಾಂಡ್ ಲಿಮಿಟ್ಸ್ ನಮ್ಮ ಸಂಸ್ಥೆ ಇಲ್ಲಿಗೆ ನಿಮ್ಮ ಹಲವು ಬೇರೆ ಬೇರೆ ಕಾರ್ಯಕ್ರಮ ಇದ್ದಿರ್ಬೋದು, ಬ್ಯುಸಿಯಾಗಿರ್ಬೋದು, ಅದರ ಮಧ್ಯೆ ಬಂದು ಇಷ್ಟು ಹೊತ್ತು ಕೂತು ಮಾತಾಡಿದ್ದೀರಿ. ಇಡೀ ಆಲ್ಮೋಸ್ಟ್ ಒಂದು ಚಿತ್ರರಂಗದ ಒಂದು ಸ್ಪಷ್ಟ ರೂಪ ನಮ್ಮ ಮುಂದೆ ತೆರೆದಿಟ್ಟಿದ್ದೀರಿ. ಇದಕ್ಕಾಗಿ ಥ್ಯಾಂಕ್ಸ್ ಹೇಳ್ತಾ ಥ್ಯಾಂಕ್ ಯು. ನನ್ನ ಬರಮಾಡ್ಕೊಂಡಿದ್ದಕ್ಕೆ. ನಾನು ಆಗಲೇ ಹೇಳ್ದಂಗೆ ನಾನು ಸಾಧಾರಣ ಸಿನಿಮಾ ರಿಲೀಸ್ ಬಿಟ್ಟರೆ ನಾನು ಮಾತಾಡಲ್ಲ. ಯಾಕೆಂದರೆ ನಾವು ಮಾತಾಡೋದಕ್ಕಿಂತ ಕೆಲಸ ಮಾತಾಡಬೇಕು ಅಂತ ನಂಬೋನು ನಾನು. ಬಟ್ ನಿಮ್ಮ ಮೇಲಿನ ಪ್ರೀತಿ, ನೀವು ಗೌರವ. ಥ್ಯಾಂಕ್ ಯು.